श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे ಭಗವಂತೌ ಪುನಃ ಪುನಃ. ಜೈ ಗುರುದೇವ್, ಜೈ ಶ್ರೀ. ಇವರುಗಳ ಆಶೀರ್ವಾದದಿಂದ ಭಗವದ್ಗೀತೆ ಉಪನ್ಯಾಸಗಳಲ್ಲಿ ಇವತ್ತು 16ನೇ ಚಾಪ್ಟರ್. ಅದರಲ್ಲಿ ಸ್ವಲ್ಪ ನಿನ್ನೆ ಮಾಡಿದ್ವಿ. ಮೊನ್ನೆ ಕರ್ಮಯೋಗದಿಂದ ದೊರಕುವ ಸ್ಥಿತ ಪ್ರಜ್ಞತೆ. ಇದರಲ್ಲಿ ಪೇಜ್ ನಂಬರು 94ರಿಂದ ಮಾಡಬೇಕು. ಅಲ್ಲಿ ಪುಸ್ತಕ ಇದ್ದವ್ರು ತೆಕ್ಕೊಂಡು ನೋಡ್ಕೋಬೋದು. ಹಿಂದೆ ಹೇಳಿದ ವಿಚಾರದಲ್ಲಿ ಕರ್ಮಯೋಗದಿಂದ ಆಗೋ ಮೊದಲನೇ ದೃಷ್ಟಫಲ. ಇಲ್ಲಿ ದೃಷ್ಟಫಲ ಅದೃಷ್ಟಫಲ ಅಂತ ಎರಡಿರುತ್ತೆ. ಇಲ್ಲಿ ದೃಷ್ಟಫಲ ಅಂತಂದರೆ ಇಮಿಡಿಯೇಟಾಗಿ ನಮಗೆ ದೃಷ್ಟ ಅಂದರೆ ಕಾಣಿಸೋದು, ದರ್ಶನ, ಅದರ ದರ್ಶನ ಅಥವಾ ದೃಶ್ಯ. ಅದೃಶ್ಯ ಕಾಣಿಸ್ತೇ ಇರೋದು. ಸ್ವರ್ಗ, ನರಕ, ಪಾಪ, ಪುಣ್ಯ ಇವು ನಮಗೆ ಕಾಣಿಸೋದಿಲ್ಲ. ಆದ್ದರಿಂದ ಇಲ್ಲಿ ಕರ್ಮಯೋಗ ನಾವು ಮಾಡಿದ್ದಾದರೆ ಸರಿಯಾಗಿ ನಮಗೆ ಅದರ ಒಂದು ರಿಸಲ್ಟ್ ಮೊದಲೇ ಗೊತ್ತಾಗೋದಿಲ್ಲ. ತುಂಬ ವರ್ಷಗಳು ಮಾಡಬೇಕು. ನೀವು ಮಾಡಿದ್ರೆ ಅದರಲ್ಲಿ ಯದಾತೆ ಮೋಹ ಕಲಿಲಂ ಅನ್ನೋ ಶ್ಲೋಕದಲ್ಲಿ ಅರ್ಥ ಇದೆ. ಕ್ರಿಯಾಕಾರಕ ಫಲಗಳ ವಾಸನೆಯನ್ನು ಗಟ್ಟಿಗೊಳಿಸುವ ವೇದ ವಚನಗಳ ಶ್ರವಣದಿಂದ ಉಂಟಾಗಿದ್ದ ಅಂತಃಕರಣದ ಚಾಂಚಲ್ಯವು ಹೋಗ್ಬಿಡುತ್ತೆ. ಕರ್ಮಯೋಗನ ಕೆಲವು ವರ್ಷಗಳು ನೀವು ಜೊತೆಗೆ ಜಪ ಎರಡೂ ಸೇರಿಸ್ಕೊಂಡು ಮಾಡಬೇಕು. ಇದು ಪರಂಪರಾ ಸಾಧನೆಗಳು. ಇವುಗಳನ್ನ ನಾವು ಕರೆಕ್ಟಾಗಿ ಮಾಡಿದ್ದಾದರೆ ಕರ್ಮಯೋಗ ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ಶಾಸ್ತ್ರೀಯ ಕರ್ಮಗಳನ್ನ ಮಾಡಬೇಕು. ಆದರೆ ಯಾರು ಶಾಸ್ತ್ರೀಯ ಕರ್ಮಗಳನ್ನ ಮಾಡದೇ ಇರೋದರಿಂದ ಅಟ್ಲೀಸ್ಟ್ ಸ್ವಧರ್ಮ ಅದನ್ನಾದರೂ ಮಾಡಬೇಕು ಕರ್ಮಯೋಗ ರೂಪದಲ್ಲಿ. ಅದೂ ಮಾಡೋರು ಇಲ್ಲದೆ ಇರೋದರಿಂದ ಸ್ವಕರ್ಮ, ನಾವು ಮಾಡೋ ಕೆಲಸ, ಆಫೀಸ್ ಕೆಲಸ, ಮನೆ ಕೆಲಸ, ಪ್ರತಿಯೊಂದೂ ಕೂಡ ನೀವು ಅಟ್ಲೀಸ್ಟ್ ನೀರು ತಿನ್ನೋ, ಊಟ ಮಾಡೋದು, ಓಡಾಡೋದು ಎಲ್ಲವೂ ಕೂಡ ಕರ್ಮಯೋಗ ರೂಪದಲ್ಲಿ ಮಾಡಬಹುದು ಅನ್ನೋದನ್ನು ಹೇಳಿದ್ರು. ಈಗ ನಾನು ಕರ್ಮಯೋಗ ರೂಪದಲ್ಲಿ ಕೆಲವು ವರ್ಷಗಳು ಕರೆಕ್ಟಾಗಿ ಮಾಡಬೇಕು, 4 ಸೇರಿಸಿ. ಅದರಿಂದ ನಮಗೆ ಆಗುವಂಥ ಕಾಣಿಸುವಂಥ ಫಲ ಯಾವುದಪ್ಪ ಅಂತಂದರೆ ಅಂತಃಕರಣದ ಚಾಂಚಲ್ಯ ಹೋಗ್ಬಿಡುತ್ತೆ. ಆಗ ನಿಮಗೆ ಜಪವೂ ಚೆನ್ನಾಗಾಗುತ್ತೆ, ಸಮತ್ವದ ನಿಶ್ಚಲತೆಯು ಉಂಟಾಗುತ್ತೆ, ಮನಸ್ಸು ಒಂದು ರೀತಿ ಸಮಾಧಾನಕ್ಕೆ ಬಂದಿರುತ್ತೆ. ಆಗ ಅಂತಃಕರಣ ಆತ್ಮನಲ್ಲಿ ನಿಲ್ಲೋದಕ್ಕೆ ತಕ್ಕದಾಗೋ ಆಗಾಗ್ತಾ ಇರುತ್ತೆ. ಹೀಗೆ ಯಾರು ಕರ್ಮಯೋಗವನ್ನು ಸರಿಯಾಗಿ ಮಾಡಿರ್ತಾರೋ ಅವರಿಗೆ ಅಂತಃಕರಣ ಶುದ್ಧಿ ಆಗುತ್ತೆ. ಆಗೇನಾಗುತ್ತೆ, ವಿಕ್ಷೇಪಗಳು. ಇದು ಫಸ್ಟ್ ಆಫ್ ಆಲ್ ಕರ್ಮಯೋಗ ಮಾಡಬೇಕಾದ್ರೆ ಅವನು ಸತ್ವಗುಣಿ ಆಗಿರಬೇಕು. ಅವನು ಕರ್ಮಯೋಗ ಮಾಡೋಕ್ಕಾಗಲಿಲ್ಲ ಅಂದರೆ ಅವನು ಸತ್ವಗುಣಿ ಅಲ್ಲ. ಇನ್ನೂ ಒಂದು, ಮೋಕ್ಷ ಆಗಬೇಕಾದ್ರೆ ಅವನು ಸತ್ವಗುಣಿ ಇದ್ದವನಿಗೆ ಮೋಕ್ಷ ಆಗೋದು. ಕರ್ಮಯೋಗ ಮಾಡಬೇಕಾದ್ರೂ ಅವನು ಸತ್ವಗುಣಿ ಇದ್ರೇ ಮಾಡೋಕ್ಕಾಗೋದು. ರಜೋಗುಣ ಇದ್ದವನಿಗೆ ನನಗೆ ಹೆಸರು ಬೇಕು, ಬಿರುದು ಬೇಕು, ಕೀರ್ತಿ ಬೇಕು, ನನ್ನ ಹೊಗಳ್ಬೇಕು, ಥ್ಯಾಂಕ್ಸ್ ಅನ್ನಬೇಕು, ಇವೆಲ್ಲ ಎಕ್ಸ್ಪೆಕ್ಟೇಷನ್. ಮತ್ತು ಅವನಿಗೆ ಏನೋ ಒಂದು ಫಲದ ಆಸೆ ಇರುತ್ತೆ, ಇಲ್ದರೆ ಅವನು ಮಾಡೋದೇ ಇಲ್ಲ. ಒಟ್ಟಿನಲ್ಲಿ ಇದು ಸತ್ವಗುಣ ಆಗಿರಬೇಕು. ನೋಡ್ರಿ, ಅವ್ರು ಮೊದಲೇ ಈಗ ಸತ್ವಗುಣ ಇದ್ದವರು ಗುಣಾತೀತನಾಗೋದಕ್ಕೆ ತುಂಬ ಹತ್ತಿರ ಇರ್ತಾರೆ. ಅವರು ಏನೋ ಹತ್ತಿರ ಇರ್ತಾರೆ ಅಂದರೆ ಏನು ಒಂದೇ ಜನ್ಮಕ್ಕೇನೋ ಆಗೋದಿಲ್ಲ, ಜನ್ಮಾಂತರಗಳು ಸಾಧನೆ ಮಾಡಬೇಕು. ಅಂಥವರಿಗೆ ಚಿತ್ತಶುದ್ಧಿ ಕರ್ಮಯೋಗ ಮಾಡಿ ಚಿತ್ತಶುದ್ಧಿ ಆದಾಗ ವಿಕ್ಷೇಪಗಳು ಕಡಿಮೆ ಇರುತ್ತೆ. ನೀವು ಧ್ಯಾನ ಕೂತ್ಕೊಳ್ರಿ, ಜಪ ಕೂತ್ಕೊಳ್ರಿ, ಅಥವಾ ಪುಸ್ತಕ ಓದ್ರಿ, ನಿಮಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಮೊದಲನೇದು ನಿದ್ದೆ ಬರಬಾರ್ದು. ಲಯೇ ಸಂಬೋಧಯೇ ಚಿತ್ತಂ ವಿಕ್ಷಿಪ್ತಂ ಮನಃ ಅಂತ ಬರುತ್ತಲ್ಲ ಅದು.
ಮಾಂಡಿಕ್ಯ ಕಾರಿಕೆಯಲ್ಲಿ ಗೌಡಪಾದರು ಬರೀತಾರೆ. ಈ 4 ವಿಕ್ಷೇಪಗಳಿರುತ್ತೆ. ಮೊದಲನೇದು ಲಯ, ನಿದ್ದೆಗೆ ಹೋಗ್ಬಿಡ್ತೀವಿ. ಸ್ಕೂಲ್ಗಳಲ್ಲಾಗಲಿ, ಪ್ರವಚನ ಕೇಳುವಾಗಲಿ ಅಥವಾ ಓದುವಾಗಲಿ ಕೆಲವ್ರಿಗೆ ನಿದ್ದೆ ಬಂದ್ಬಿಡುತ್ತೆ. ನಮ್ಮ ತಂದೆ ಪಿಕ್ಚರ್ ಕರ್ಕೊಂಡು ಹೋಗಿದ್ರು ನಿದ್ದೆ ಮಾಡಿಬಿಡ್ತಾ ಇದ್ರು. ಎಂತಹ ಚೆನ್ನಾಗಿರೋ ಪಿಕ್ಚರ್, ರಾಜ್ಕುಮಾರ್ ಪಿಕ್ಚರ್ ಕರ್ಕೊಂಡು ಹೋದ್ರು ನಿದ್ದೆ ಮಾಡಿಬಿಡ್ತಾ ಇದ್ರು. ಹಾಗೆ ಅದರಿಂದ ಮೊದಲನೇದು ಲಯ, ನಾವೇ ನೋಡ್ಕೋಬೇಕು. ಈಗ ನನಗೆ ಎಷ್ಟು ಓದಿದ್ರು ನಿದ್ದೆ ಬರಲ್ವಾ? ನಿದ್ದೆ ಬರುತ್ತೆ, ಕೊನೆಯಲ್ಲಿ ತುಂಬ ಅಕಸ್ಮಾತ್ ಟೈಮ್ ಆಗಿದ್ದರೆ ನಿದ್ದೆ ಬರುತ್ತೆ. ಆವಾಗ ನಾವು ಅದನ್ನು ಸ್ವಿಚ್ ಆಫ್ ಮಾಡಿ ಮಲ್ಕೊತೀವಿ, ಅದು ಬೇರೆ. ಬಟ್ ನಾವು ಓದುವಾಗ ನಿದ್ದೆ ಬರೋಲ್ಲ, ಕೇಳುವಾಗ ನಿದ್ದೆ ಬರಲ್ಲ, ನಾವು ಒಂದು ಹಂತವನ್ನು ಮೀರಿದ್ದೀವಿ ಅಂತ. ಎರಡನೇದು ವಿಕ್ಷೇಪಗಳು ಕಡಿಮೆ ಆಗಬೇಕು. ಸಂಕಲ್ಪ ವಿಕಲ್ಪಗಳು ಮನಸ್ಸಿನ ಕೆಲಸವೇ ಹರಿದಾಡ್ತಾ ಇರುತ್ತೆ. ಅದು ಕಡಿಮೆ ಆಗೋದು ನಮಗೆ ಗೊತ್ತಾಗುತ್ತೆ. ಯಾರು ಕರ್ಮಯೋಗ ಮಾಡಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ, ಇಲ್ದ್ರ ಗೊತ್ತಾಗಲ್ಲ. ಹಾಗೆ ಈ ರೀತಿ ಇರುತ್ತೆ. ಈಗ ನಮಗೆ ಗೊತ್ತಾಗುತ್ತೆ. ಈಗ ಇಲ್ಲಿ ಪ್ರವಚನ 1-1.5 ಗಂಟೆ ಮಾಡ್ತೀವಿ ಅಥವಾ ಸ್ಟಡಿ ಗ್ರೂಪ್ ಮಾಡ್ತೀವಿ. ಮಧ್ಯದಲ್ಲಿ ಎಷ್ಟೊತ್ತು ನನ್ನ ಮನಸ್ಸು ಹೊರಗಡೆ ಹೋಗಿತ್ತು. ಒಂದು ನಮ್ಗದರಲ್ಲಿ ಆಸಕ್ತಿ ಇದ್ದರೆ ನಮಗೆ ಟೈಮು ಗೊತ್ತಾಗೋದಿಲ್ಲ. ಹಾಗೆ ಆಸಕ್ತಿ ಇರಬೇಕು. ಅದೇ ನಾವೊಂದು ಪಿಕ್ಚರ್ ನೋಡ್ತೀವಿ, ಬಾಹುಬಲಿ ಪಿಕ್ಚರ್, 3 ಗಂಟೆ ಪಿಕ್ಚರ್, ಅರ್ಧ ಗಂಟೆಗೆ ಆಗೋಯ್ತಾ ಆದಂಗೆ ಅನಿಸುತ್ತೆ. ಅಯ್ಯೋ ಇಷ್ಟು ಬೇಗ ಆಗೋಯ್ತಾ, ಬಂದು ಇನ್ನೂ ಅರ್ಧ ಗಂಟೆ ಆಗಿಲ್ಲ, 3 ಗಂಟೆ ಪಿಕ್ಚರ್ ಆಗೋಯ್ತಾ ಅಂತ ಅನಿಸುತ್ತೆ. ಅದೇ ನಮಗೆ ಬೇಜಾರಾಗ್ತಾ ಇದ್ದರೆ ಅರ್ಧ ಗಂಟೆ 3 ಗಂಟೆ ಕಳೆದಂಗಿರುತ್ತೆ. ಇದು ನಾವೇ ಚೆಕ್ ಮಾಡ್ಕೋಬೋದು. ನನಗೆ ಆಸಕ್ತಿ ಯಾವುದರಲ್ಲಿದೆ, ನನ್ನ ಮನಸ್ಸು ಈಗ ಸ್ವಲ್ಪ ಹತೋಟಿಗೆ ಬಂದಿದೆಯಾ ಅಂತ. ಹೀಗೆ ಅಂತ ವಿಕ್ಷೇಪ ಇರೋದಿಲ್ಲ. ಅತ್ತಿತ್ತ ಚಲಿಸದೆ ಪರಮಾತ್ಮನಲ್ಲೇ ಸಮಾಧಾನವಾಗಿ ನಿಂತ್ಕೊಳ್ಳೋದಕ್ಕಾಗುತ್ತೆ. ಇವೆಲ್ಲ ಮುಂದಿನ ಹಂತದ ಸಾಧನೆಗಳು ಧ್ಯಾನದಲ್ಲಿ. ಆದರೆ ನಮ್ಗೆ ಅಟ್ಲೀಸ್ಟ್ ಈ ಕೆಲಸ ಮಾಡುವಾಗ ಯಾರಿಗೂ ನಿದ್ದೆ ಬರೋಲ್ಲ ಅಂತ ಇಟ್ಕೊಳ್ರಿ. ಆದ್ದರಿಂದ ಇಲ್ಲಿ ಓದುವಾಗ ಸ್ವಲ್ಪ ಈ ಥರ ಕೆಲಸಗಳು ಮಾಡುವಾಗ ನಿದ್ದೆ ಬಂದ್ಬಿಡುತ್ತೆ. ಈಗ ಅದು ಬರೋದಿಲ್ಲ. ನಿದ್ದೆ ಬರದೇ ಇರೋದು ಒಂದು. ಎರಡನೇದು ವಿಕ್ಷೇಪಗಳು ಕಡಿಮೆ ಆಗಬೇಕು. ಅವನಿಗೆ ಪರಮಾರ್ಥವನ್ನು ತಿಳಿಸುವ ಸಾಂಖ್ಯದೃಷ್ಟಿ ಜ್ಞಾನಯೋಗವು ತಕ್ಕುವುದು. ಸಾಂಖ್ಯದೃಷ್ಟಿ ಅಂದರೆ ವಸ್ತುತಂತ್ರ ಸಾಧನೆ. ಆಗ ಅವನು ಶ್ರವಣ ಮಾಡ್ತಾ ಇದ್ದರೆ, ಶ್ರವಣದಿಂದ ಮುಕ್ತರಾಗಲ್ಲ ಬಿಡ್ರಿ, ನಾವಾಗಲ್ಲ. ಇನ್ನು ಹೋಗ್ಲಿ, ಅಟ್ಲೀಸ್ಟ್ ನಮ್ಮ ಮನಸ್ಸಾದ್ರೆ ಇರಬೇಕಲ್ಲ. ಪ್ರವಚನ ಕೇಳ್ತಾ ಇದ್ದರೆ, ಓದ್ತಾ ಇದ್ದರೆ ಅದು ನೋಡ್ಕೋಬೇಕು ನಾವು. ಇದು ಒಂದು. ಎರಡನೇದು, ಅಟ್ಲೀಸ್ಟ್ ನಮಗೆ ಶ್ರವಣದಿಂದ ಆಗದೆ ಇದ್ದರೆ ಮನನದಿಂದ ಆಗದೆ ಇದ್ದರೆ ಧ್ಯಾನದಿಂದ ಮಾಡ್ಕೋಬೇಕು. ಅದರಿಂದ ಆಗದೆ ಇದ್ದರೆ ಜಪ. ಹೀಗೆಲ್ಲ ಹೇಳ್ತಾರೆ. ಅವನ ತಿಳುವಳಿಕೆ ನೆಲೆ ನಿಂತಿರುತ್ತೆ. ಯಾರು ಈ ವಿಚಾರಗಳನ್ನ ಕರ್ಮಯೋಗ ಮಾಡಿ, ಜಪ ಮಾಡಿ, ಸಹಕಾರಿ ಸಾಧನೆಗಳನ್ನ ಮಾಡಿ, ಫಸ್ಟ್ ಆಫ್ ಆಲ್ ಈ ದಾರಿಗೆ ಬರಬೇಕಾದ್ರೆ ಅವನಿಗೆ ಸಾಧನ ಚತುಷ್ಟ ಯೋಗ್ಯತೆ ಇರಬೇಕು. ಅಲ್ಲಿ ಅದೆಲ್ಲ ಇದ್ದು ಕೊನೆ ಕರ್ಮಯೋಗ ಮಾಡಿ ಇಷ್ಟೆಲ್ಲ ಮಾಡಿಕೊಂಡು ಅವನು ಮುಕ್ತನ ಆಗ್ಬಿಡ್ತಾನೆ. ಅವನ್ನೇ ಸ್ಥಿತಪ್ರಜ್ಞ. ಅವನ ಪ್ರಜ್ಞೆ ಒಂದು ಸ್ಥಿತಿಗೆ ಬಂದಿರುತ್ತೆ ಅಂತ. ಅದಕ್ಕೆ ಅವನ್ನ ಸ್ಥಿತಪ್ರಜ್ಞ ಅಂತ ಕರೀತಾರೆ. ಅಂದರೆ ಯೋಗದ ಸಮಾಧಿ ಯಾರಿಗೆ ಬಂದಿರುತ್ತೋ, ಯೋಗ ಅಂದರೆ ಇಲ್ಲಿ ಮತ್ತೆ ಪಾತಂಜಲ ಯೋಗ ಅಂತ ತೊಗೊಂಬರ್ಬಾರ್ದು. ಪಾತಂಜಲ ಯೋಗವನ್ನು ತರ್ತಾರೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೊತಾರೆ. ಆದ್ದರಿಂದ ಇಲ್ಲೆಲ್ಲ ಇದು ಕೊನೆ ಹಂತದ ಸಾಧನೆಗಳು. ಇಲ್ಲಿ ನಾವು ಆ ಥರ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಇಲ್ಲಿ ಯೋಗದ ಸಮಾಧಿ ಪಡ್ಕೊಂಡಿರ್ತಾನೆ ಅಂತ ಹೇಳ್ತಾರೆ. ಮುಕ್ತರಾದವರಿಗೆ ಸಮಾಧಿ ಅಂತ ನಿಜವಾಗ್ಲೂ ಹೇಳೋದು ಆ ಬ್ರಹ್ಮಜ್ಞಾನಿಗೆ ಅವನು ಆ ತತ್ವದಲ್ಲಿ ನಿಂತಾಗ ತತ್ವವನ್ನೇ ಸಮಾಧಿ ಅಂತ ಕರೀತಾರೆ. ಹಾಗೆ ಸೊ ಅಲ್ಲಿಗೆ ನಿಶ್ಚಲ ಸಮಾಧಿ ಯೋಗ ಅಂತ ಹಿಂಗೆಲ್ಲ ಕರೀತಾರೆ. ಅದಕ್ಕೆ ಹೆಸರು ತತ್ವದಲ್ಲಿ ನಿಂತವರಿಗೆ. ಆದರೆ ಅವರಿಗೆ ಈ ಭ್ರಮೆ ಉಂಟಾಗಬಾರ್ದು ಅಂತ ಸ್ವಾಮಿಗಳು ಇಲ್ಲೇ ಟಕ್ ಅಂತ ಹೇಳ್ಬಿಡ್ತಾರೆ. ಇದು ಪಾತಂಜಲ ಯೋಗದ ವಿಚಾರವನ್ನು ಹೇಳಿರುವುದೇ ಇಲ್ಲವೆಂಬುದು ಪ್ರಕರಣದಿಂದಲೇ ಸ್ಪಷ್ಟವಾಗುತ್ತೆ. ಪಾತಂಜಲ ಯೋಗದ್ದು ಹೇಳಿಲ್ಲ, ಸ್ಪಷ್ಟವಾಗಿ ಬರಿತಾ ಇದ್ದಾರೆ. ಆ ಯೋಗದಲ್ಲಿ ಏನು ಮಾಡ್ತಾರೆ, ಪಾತಂಜಲ ಯೋಗದಲ್ಲಿ
ರಿಸಲ್ಟ್ ಏನಪ್ಪ ಅಂತಂದರೆ ಅವ್ರದ್ರಲ್ಲಿ ಮೋಕ್ಷ ಅಂತ ಹೇಳಲ್ಲ, ಚಿತ್ತವೃತ್ತಿ ನಿರೋಧ ಅವ್ರದ್ದು, ಅದು ರಿಸಲ್ಟ್. ನಮ್ಮದರಲ್ಲಿ ಜ್ಞಾನವೇ ಮೋಕ್ಷವೇ ಅಂತ ನಮ್ಮದ್ರಲ್ಲಿ ಹೇಳೋದು, ಅವ್ರದ್ರಲ್ಲಿ ಚಿತ್ತ ಇರುತ್ತೆ, ವೃತ್ತಿಗಳು ನಿರೋಧ. ನಿರೋಧ ಅಂದರೆ ಗೊತ್ತಲ್ವ, ನಿರೋಧ ಉಪಯೋಗಿಸೋದು, ಅವು ಇರೋದಿಲ್ಲ, ವೃತ್ತಿಗಳು ಇರೋದಿಲ್ಲ, ಬಟ್ ಅಂತಃಕರಣ ಇರುತ್ತೆ, ಮನಸ್ಸು. ಈಗ ನಮಗೆ ಗಾಢನಿದ್ರೆಯಲ್ಲಿ ಅಂತಃಕರಣವೂ ಇರೋಲ್ಲ, ಆಮೇಲೆ ಅಲ್ಲಿ ವೃತ್ತಿಗಳು ಇರೋದಿಲ್ಲ, ಏನಾಗಿರುತ್ತೆ, ಲಯವಾಗಿರುತ್ತೆ, ತಾತ್ಕಾಲಿಕವಾಗಿರೋಲ್ಲ ನಿದ್ದೆಯಲ್ಲಿ. ಹಾಗೇ ಪಾತಂಜಲವರು ಹೇಳೋ ಸಮಾಧಿಗಳಲ್ಲಿ ಚಿತ್ತವೃತ್ತಿ ಅಲ್ಲೂ ಕೂಡ ಆಗಿರುತ್ತೆ. ಏನಂತ, ಹೀಗೆ ನಿದ್ದೆ ಈಸ್ ಈಕ್ವಲ್ ಟು ಸಮಾಧಿ, ಪಾತಂಜಲ ಸಮಾಧಿ, ಇದ್ರ ಬಗ್ಗೆ ಸಂಶಯ ಇಲ್ಲ. ನಿದ್ದೆ, ಸಮಾಧಿ, ಸಾವು, ಮಹಾಪ್ರಳಯ ಇವೆಲ್ಲನೂ ಒಂದೇ, ಅನಸ್ತೇಷ ಗಿನಸ್ತೇಷ ಎಲ್ಲ ಒಂದೇ ಅಂತ ಇಟ್ಕೊಂಡ್ಬಿಟ್ರಿ, ಅದೃಶ್ಯ ಪ್ರಪಂಚದೆಲ್ಲ ಸೇರ್ಕೊಂಡ್ಬಿಡುತ್ತೆ. ತಿರ್ಗಾ ಅವನು ಹುಟ್ಟುತ್ತ ಬರ್ತಾನೆ. ಅದರಲ್ಲೂ ಪಾತಂಜಲ ಮಹರ್ಷಿಗಳದ್ದು ಅವರೇ ಹೇಳ್ತಾರೆ, ನಮ್ಮದು ದ್ವೈತ ಫಿಲಾಸಫಿ ಅಂತ. ಅವ್ರದರಲ್ಲೂ ಈ ಪ್ರಕೃತಿ ಪುರುಷರ ಕಲಬೆರಕೆಯಾಗಿದೆ, ಅದರಿಂದ ಅವುಗಳನ್ನ ನಾವು ಬಿಡಿಸ್ಕೊಂಡಾಗ ನಾವು ನಮ್ಮ ಆತ್ಮಸ್ವರೂಪವನ್ನು ತಿಳ್ಕೊತೀವಿ ಅಂತ ಹೇಳ್ತಾರೆ. ಅಲ್ಲಿ ಅವರು ಅನೇಕ ಆತ್ಮರು, ನಿನ್ನ ಆತ್ಮ ಬೇರೆ, ನನ್ನ ಆತ್ಮ ಬೇರೆ, ಮತ್ತು ಅವ್ರಿಗೆ ಪಾತಂಜಲಿಗಳಿಗೆ 3 ಸತ್ಯ ಇರುತ್ತೆ. ಒಂದು, ನನ್ನ ಆತ್ಮನ ತಿಳ್ಕೊಂಡೆ, ಅವನು ಅನೇಕ ಆತ್ಮಗಳು, ನಿಮ್ಮ ಆತ್ಮ ಬೇರೆ, ನನ್ನ ಆತ್ಮ ಬೇರೆ. ಎರಡನೇದು, ಅವರಿಗೆ ಈಶ್ವರ ಸತ್ಯ, ನಾವೇನೇ ಕೆಲಸ ಮಾಡಿದ್ರು ಫಲ ಕೊಡಬೇಕಾದ್ರೆ ಒಬ್ಬ ಈಶ್ವರ ಇರಬೇಕು, ಈಶ್ವರ ಸತ್ಯ. ಇನ್ನು ಪ್ರಕೃತಿಯೂ ಸತ್ಯ ಅವರಿಗೆ. ಹಾಗೆ 3 ಸತ್ಯಗಳನ್ನ ಒಪ್ಕೊತಾರೆ. ಕಪಿಲ ಸಾಂಖ್ಯರು ಇವ್ರಿಗೂ ವ್ಯತ್ಯಾಸ ಏನಪ್ಪ ಅಂತಂದರೆ, ಎಲ್ಲವೂ ಈಕ್ವಲ್ ಆಗಿರುತ್ತೆ, ಬಟ್ ಕಪಿಲ ಸಾಂಖ್ಯರು ಈಶ್ವರನ ಒಪ್ಪಲ್ಲ. ಯಾಕೆ, ನಾವು ಕರ್ಮ ಮಾಡಿದ್ರೆ ಕರ್ಮವೇ ಫಲ ಕೊಡುತ್ತೆ, ಈಶ್ವರ ಬೇಕಾಗಿಲ್ಲ ಅಂತಾರೆ. ಅದಕ್ಕೋಸ್ಕರ ಇವರಿಗೆ ನಿರೀಶ್ವರವಾದಿಗಳು, ಇವರಿಗೆ ಈಶ್ವರವಾದಿಗಳು ಅಂತ ಹೆಸರಿದೆ. ಇವರಿಬ್ಬರಿಗೂ ಇಷ್ಟೇ ವ್ಯತ್ಯಾಸ, ಇವರಿಬ್ಬರು ಟ್ವಿನ್ಸು. ಇರಲಿ, ಅಲ್ಲಿಗೆ ಒಟ್ಟಿನಲ್ಲಿ ಇಲ್ಲಿ ಚಿತ್ತ ಇರುತ್ತೆ ಅಂದರೆ ಲಯ ಆಗಿರುತ್ತೆ ಮತ್ತು ಬರುತ್ತೆ, ವೃತ್ತಿಗಳು ಮಾತ್ರ ಇರೋದಿಲ್ಲ ಸಮಾಧಿಯಲ್ಲಿ ಅಂತ ಅವರು ಹೇಳೋದು. ಮತ್ತೆ ಎದ್ಮೇಲೆ ವೃತ್ತಿಗಳು ಬರುತ್ತೆ ಹಾಗೆ. ಆದ್ದರಿಂದ ಒಟ್ಟಿನೆಲ್ಲದಲ್ಲ ಅಂತ ಆಯಿತು, ಪಾತಂಜಲ ಅಲ್ಲ. ಆದ್ದರಿಂದ ಸ್ವಾಮಿಗಳು ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ, ಪಾತಂಜಲ ಯೋಗದಲ್ಲಿ ಏನು ಮಾಡ್ತಾರೆ ಅಂತ. ಈಗ ಒಂದು ಕುದುರೆ ಇರುತ್ತೆ ಅಂತ ಇಟ್ಕೊಳ್ರೆ, ಅದಕ್ಕೆ ಅವರು ಮೊದಲು ನಡೆಯೋದನ್ನು ಹೇಳ್ಕೊಡ್ತಾರೆ. ಇದ್ರ ಕಡೆ ಹೋಗಬೇಕಾದ್ರೆ ಎಲ್ಲಿ ಗೊತ್ತಾ, ಈ ಬದ್ರಿ ಹೋಗಬೇಕಾದ್ರೆ ಅಲ್ಲಿ 10-15 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು, ರೋಡ್ ಚೆನ್ನಾಗಿರಲ್ಲ. ನಾವೆಲ್ಲ ಹೋದಾಗ ಹಂಗೆ ನಡ್ಕೊಂಡೇ ಹೋಗಿದ್ವಿ ನಾವು, ಎಲ್ಲರೂ ಇಲ್ಲ, ಯಾರಿಗಾಗುತ್ತೋ ಅವರೆಲ್ಲ ನಡ್ಕೊಂಡು ಹೋಗಿದ್ರು. ನಾನು ಬದ್ರಿ ಈಗ ಅಲ್ಲಿ ಎಲ್ಲೆಲ್ಲಿ ಹೋದರೂ ನಾನು ನಡ್ಕೊಂಡೇ ಹೋಗ್ಬಿಡ್ತಾಯಿದ್ದೆ. ಅಲ್ಲಿ ನಡ್ಕೊಂಡು ಹೋದಾಗ ಈ ಕುದುರೆಗಳು ಆಗದೇ ಇರೋರಿಗೆ ಕುದುರೆಗಳ ಮೇಲೆ ಕೊಂಡಿಸ್ತಾರೆ, ಇಲ್ಲ ಬೆನ್ನ ಹಿಂದೆಗಡೆ ಎತ್ಕೊಂಡು ಬರ್ತಾರೆ, ಇವೆಲ್ಲ ಮಾಡ್ತಾರೆ. ಆ ಕುದುರೆ ಎಷ್ಟು ಚೆನ್ನಾಗಿ ಹೆಜ್ಜೆ ಇಡುತ್ತೆ ಅಂತಂದರೆ, ಆ ರಸ್ತೆ ಇಷ್ಟಿರುತ್ತೆ, ಒಂದು ಕುದುರೆ ಹೋಗೋಷ್ಟಿರುತ್ತೆ, ಕೆಳಗೆ ಬಿದ್ದರೆ ಗೋವಿಂದ, ಮೇಲೆ ಬೆಟ್ಟಗಳು ಉದುರ್ತಾ ಇರುತ್ತೆ, ಎಷ್ಟೋ ಜನ ಸತ್ಯ ಹೋಗ್ಬಿಡ್ತಾರೆ ಅಂತ ಇಟ್ಕೊಳ್ರಿ. ಅಲ್ಲಿ ಆ ಕುದುರೆ ಎಷ್ಟು ನೀಟಾಗಿ ನಡ್ಕೊಂಡು ಹೋಗುತ್ತೆ ಅಂತ, ಅಷ್ಟು ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಹಾಗೆ ಆ ಕುದುರೆಗಳಿಗೆ ನಡೆಯೋದು ಹೇಳ್ಕೊಡ್ತೀವಲ್ಲ, ಆಗ ಆ ಕುದುರೆ ಹಾಗೇ ನಡ್ಕೊಂಡು ಹೋಗುತ್ತೆ. ಹಾಗೆಯೇ ಈ ಪಾತಂಜಲ ಯೋಗದಲ್ಲಿ ಆ ಚಿತ್ತವೃತ್ತಿಗಳನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ ಅಷ್ಟೇ. ಅಲ್ಲಿ ಚಿತ್ತನೂ ಇರುತ್ತೆ, ವೃತ್ತಿಗಳು ಇರುತ್ತೆ, ಬಟ್ ಒಂದು ಕಂಟ್ರೋಲ್, ನಿಯಂತ್ರಣ ಅಂತಾರಲ್ಲ, ಅದಿರುತ್ತೆ. ಇಷ್ಟೇ ಪಾತಂಜಲ ಯೋಗದಲ್ಲಿ ಇರೋದು. ಯಾಕೆ ಅಂದರೆ ಅವರಲ್ಲಿ ಈಶ್ವರ ಪ್ರಣಿಧಾನ ಅನ್ನೋದು ಪ್ರಯೋಜನ ಇದೆ. ಯಮನಿಯಮಗಳಲ್ಲಿ ನಿಯಮದಲ್ಲಿ ಈಶ್ವರ ಪ್ರಣಿಧಾನ ಅಂದರೆ ಕಂಪ್ಲೀಟ್ ಸರೆಂಡರ್ ಟು ದಿ ಗಾಡ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಆ ಕರ್ಮಯೋಗದಲ್ಲಿ ನಾವು ಈಶ್ವರನ ಕೆಲಸ ಅಂತ ಮಾಡಬೇಕು ಅಂತ ಹೇಳ್ತೀವಿ. ಅವ್ರದ್ದು ಅಷ್ಟಿಟ್ಟರೆ ಇನ್ನೇನೇ ಇರಲ್ಲ.
ಆತ್ಮನಲ್ಲಿ ಚಿತ್ತವಿಡುವುದೆಂಬುದೊಂದು ಸಾಧನವು ಅಷ್ಟೇ. ಈಗ ಪ್ರಕೃತ ಶ್ಲೋಕದಲ್ಲಿ ಸಮಾಧಿ ಅಂದರೆ ಆತ್ಮನೇ. ಇಲ್ಲಿ ಹೇಳೋದು ಸಮಾಧಿ ಅಂತಂದರೆ ಆತ್ಮನಿಗೆ ಸಮಾಧಿ ಅಂತ ಕರೆಯೋದು ಒಂದು ಹೆಸರಿದೆ ನಮ್ಮ ವೇದಾಂತದಲ್ಲಿ. ಯಾಕೆ ಸಮಾಧಿ? ಅದು ಸಮಾಧಾನವನ್ನು ಹೊಂದಿರುತ್ತೆ. ಆದ್ದರಿಂದ ಅದು ಕರ್ಮಫಲಗಳಿಟ್ಟರೆ ಹೊಂದಲಾರದು ಎಂಬುದನ್ನು ತಿಳಿಸುವುದಕ್ಕೆ ಈ ವಿಶೇಷವನ್ನು ಕೊಟ್ಟಿದೆ. ಅದೇ ಮುಕ್ತನಾಗದೇ ಇರುವವನಿಗೆ ಅದು ಸಮಾಧಾನದಿಂದ ಇರೋಲ್ಲ. ಯಾಕೆ? ಕರ್ತೃತ್ವ ಭೋಕ್ತೃತ್ವ ಇರುತ್ತೆ. ನಾನು, ನನ್ನದು, ನಾನು ಅದನ್ನು ಪಡಿಬೇಕು, ಇದನ್ನು ಪಡಿಬೇಕು, ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ, ಕಾಮಗಳು ಹೀಗೆಲ್ಲ ಇರುತ್ತೆ. ಅದರಿಂದ ಅವನಿಗೆ ಅದು ಸಮಾಧಾನಕ್ಕೆ ಬಂದಿರೋಲ್ಲ. ಅಷ್ಟೇ ವ್ಯತ್ಯಾಸ. ಯೋಗವೆಂದರೆ ಇಲ್ಲಿ ಚಿತ್ತವೃತ್ತಿಗಳ ನಿರೋಧವಲ್ಲ. ಮತ್ತಿಲ್ಲೇನಿದೆ? ಇಲ್ಲಿ ಕರ್ಮಯೋಗ, ಪರಮಾತ್ಮನ ಸಂಬಂಧದಿಂದ ದೊರೆಯುವ ಜ್ಞಾನನಿಷ್ಠೆ. ಇಲ್ಲಿ ಯೋಗ ಅಂತಂದರೆ ಜ್ಞಾನನಿಷ್ಠೆ. ಯಾಕೆ? ಕರ್ಮಯೋಗವನ್ನು ಮಾಡಿ ಸಾಂಖ್ಯ ದೃಷ್ಟಿಯಿಂದ ಜ್ಞಾನ ತತ್ವದಲ್ಲಿ ನಿಂತಿರ್ತಾನೆ. ಅದಕ್ಕೆ ಇಲ್ಲಿ ಯೋಗ ಅಂತ ಕರೀತಾರೆ. ಇಲ್ಲಿ ಭಗವದ್ಗೀತೆಯಲ್ಲಿ ಯೋಗ ಅಂದಿದ ತಕ್ಷಣ ಪಾತಂಜಲ ಯೋಗ ತಗೋಬಾರ್ದು. ತಗೊಂಡ್ರೆ ಇಲ್ಲಿ ಯೋಗ ಅಂತಂದರೆ ಕರ್ಮಯೋಗಕ್ಕೂ ಕರ್ಮಯೋಗ ಅಂತಾರೆ, ಭಕ್ತಿ ಯೋಗಕ್ಕೂ ಅಂತಾರೆ, ಧ್ಯಾನ ಯೋಗಕ್ಕೂ ಅಂತಾರೆ. ಹಾಗೆ ಜ್ಞಾನದಲ್ಲಿ ತತ್ವದಲ್ಲಿ ನಿಲ್ಲೋದಕ್ಕೂ ಜ್ಞಾನ ಯೋಗ ಅಂತ ಕರೀತಾರೆ. ಇಲ್ಲಿ ಯೋಗ ಬೇರೆ. ಬೇರೆ ಕಡೆ ನೀವು ಎಲ್ಲೇ ಕೇಳಿದ್ರು ಯೋಗನ ಅವ್ರು ಅಂದ್ಕೊಳ್ಳೋದು ಯೋಗಾಸನ ಪ್ರಾಣಾಯಾಮ ಇವೆರಡನ್ನೇ ಯೋಗಾಸನ ಅಂತ ಕರೀತಾ ಇರ್ತಾರೆ. ಅದಲ್ಲ, ಅಷ್ಟು ತಿಳ್ಕೊಂಡ್ರೆ ಸಾಕಾಗಿದೆ. ಆದ್ದರಿಂದ ಇಲ್ಲಿ ಯೋಗ ಅಂದರೆ ಚಿತ್ತವೃತ್ತಿಗಳ ನಿರೋಧವಲ್ಲ, ಪರಮಾತ್ಮನ ಸಂಬಂಧದಿಂದ ದೊರೆಯೋ ಜ್ಞಾನನಿಷ್ಠೆ. ಅಲ್ಲಿ ಏನಾಗುತ್ತೆ? ಅಲ್ಲಿ ಹಗ್ಗವನ್ನು ಕಂಡಾಗ ಹಾವಿನ ಭಯ ಕಿಂಚಿತ್ ಇರಲ್ವೋ? ಹಾವು ಅಂದಿಲ್ಲ ಇಂದಿಲ್ಲ ಮುಂದಿಲ್ಲ ಅಂತ ಚೆನ್ನಾಗಿ ಗೊತ್ತಾಗಿರುತ್ತೋ ಹಾಗೆ ಆತ್ಮನ ಕಂಡವರಿಗೆ ಕರ್ತೃತ್ವ ಭೋಕ್ತೃತ್ವ ಇರೋಲ್ಲ. ಅವ್ರಿಗೆ ಕಾಮಗಳಿರೋದಿಲ್ಲ. ಅದು ಇಂಪಾರ್ಟೆಂಟು. ಆದ್ದರಿಂದ ಅಲ್ಲಿ ಏನಾಗುತ್ತೆ? ಆತ್ಮಕಾಮನ ಆಗಬೇಕು. ನಾವೇನಾಗಿರ್ತೀವಿ? ಪ್ರಪಂಚದ ಭೋಗ ಕಾಮರಾಗಿರ್ತೀವಿ. ಭೋಗ ವಸ್ತುಗಳಲ್ಲಿ ನಮ್ಗೆ ಆಸಕ್ತಿ ಇರುತ್ತೆ. ನಾವು ಅದನ್ನು ತೆಗೆದು ಆತ್ಮನೇ ಬೇಕು ಅಂತ ಆತ್ಮನ ಕಡೆ ನನ್ನ ಮನಸ್ಸನ್ನು ತಿರುಗಿಸಿದ್ರೆ ಅದು ಆತ್ಮಕಾಮವಾಗುತ್ತೆ. ಆತ್ಮಕಾಮವಾದ ಮೇಲೆ ಆಪ್ತಕಾಮವಾಗುತ್ತೆ. ಎಲ್ಲ ಕಾಮಗಳು ಒಟ್ಟಿಗೆ ಸಿಕ್ಬಿಡುತ್ತೆ. ಅದಕ್ಕೆ ಆಪ್ತಕಾಮನಾದವನಿಗೆ ಅಕಾಮತ ಕಾಮಗಳೇ ಇರುವುದಿಲ್ಲ. ಯಾಕೆ? ಅವನ ಒಳಗಡೆನೆ ಆತ್ಮನೇ ಆನಂದ ಸ್ವರೂಪವಾಗಿರೋದ್ರಿಂದ ಆ ಆನಂದನ ಎಲ್ಲಿ ಹುಡುಕೊಂಡು ಹೋಗ್ಬೇಕು? ಹೊರಗಡೆ ಬೇಕಾಗಿಲ್ಲ. ಆವಾಗ ಕಾಮ ಇಲ್ಲ ಅವನಿಗೆ. ಆದ್ದರಿಂದ ಇಷ್ಟು ನಮಗೆ ಅರ್ಥ ಆಗಿದೆ. ಅಲ್ಲಿ ಕೊನೆಗೆ ಅವನಿಗಿನ್ನೇನು ಸಿಕ್ಕಿರುತ್ತೆ? ಪರಮಶಾಂತಿ, ಆನಂದ, ಸಮತ್ವ ಇವೆಲ್ಲ ದೊರಕ್ಬಿಟ್ಟಿರುತ್ತೆ ಅವನಿಗೆ. ಅವನಿಗೆ ಸಾಕು ಬೇಕುಗಳ ಕಾಟ ಇರಲ್ಲ. ಇದನ್ನು ಜ್ಞಾನನಿಷ್ಠೆ, ಆ ತತ್ವದಲ್ಲಿ ನಿಂತವನಿಗೆ ಜ್ಞಾನನಿಷ್ಠೆ, ಮುಕ್ತ, ಯುಕ್ತ, ಭಕ್ತ, ಸ್ಥಿತಪ್ರಜ್ಞ ಹೀಗೆಲ್ಲ ಹೇಳ್ತಾರೆ. ಈ ಗೀತೆಯ ಉಪಕ್ರಮದಲ್ಲಿ ಸ್ಟಾರ್ಟಿಂಗ್ನಲ್ಲಿ ಭಗವಂತ ಏನು ಹೇಳಿರ್ತಾನೆ? ಅರ್ಜುನನಿಗೆ ನೀನು ಪ್ರಜ್ಞಾವಂತರ ಮಾತಾಡ್ತಾ ಇದ್ದೀಯ, ಮತ್ತು ನೀನು ಈ ಸಣ್ಣ ಕೆಲಸದವ್ರು ಮಾಡ್ದಂಗೆ ಮಾಡ್ತಾ ಇದೀಯ. ಮಾತಾಡೋದು ಮಾತ್ರ ಪ್ರಜ್ಞಾವಂತರ ಮಾತು. ಮತ್ತು ನೀನೇನು ಮಾಡ್ತಾ ಇದೀಯ? ನಿನ್ನ ಸ್ವಧರ್ಮವನ್ನು ಕೂಡ ಬಿಟ್ಟು ಭಿಕ್ಷಾ ಪಾತ್ರೆ ಎತ್ತಕ್ಕೆ ಹೋಗ್ತಾ ಇದ್ದೀಯ ಅಂತ. ಇಲ್ಲಿ ಪ್ರಜ್ಞಾವಂತರ ಮಾತನ್ನಾಡ್ತಾ ಇದೆಯಾ ಅಂತ ಹೇಳಿದ್ರಲ್ಲ, ಅದೇ ಇಲ್ಲಿ ನಿಷ್ಠೆ, ಜ್ಞಾನ, ಮೋಕ್ಷ ಅಂತ ಹೇಳ್ತಾ ಇರೋದು. ಅರ್ಜುನನಿಗೆ ಕರ್ಮಫಲ ವಾಸನೆಯು ತಪ್ಪಿ ಬುದ್ಧಿಯ ಚಾಂಚಲ್ಯವು ಹೋಗಿ ಈ ಪ್ರಜ್ಞೆಯು ನಿಲ್ಲುವಂತಾಗಲಿ ಅಂತ ಭಗವಂತ ಅವನಿಗೆ ಬೋಧನೆ ಮಾಡ್ತಾ ಇದ್ದಾನೆ. ಇನ್ನು ಮುಕ್ತನಾಗಿಲ್ಲ ಅವನು. ಅರ್ಜುನ ಕರ್ಮಯೋಗವನ್ನು ಹೇಳಿದ್ದಾನೆ ಅಷ್ಟೇ. ಕೊನೆಗೆ ಅಲ್ಲಿ ನಿಷ್ಠೆ ಆದವ್ರನ್ನ, ಮುಕ್ತರಾದವರು ಹೇಗೆ ನಡ್ಕೊತಾರೆ ಅನ್ನೋ ವಿಚಾರನ
ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಕರ್ಮಯೋಗದಿಂದ ನಮಗೆ ದೃಷ್ಟ ಫಲ ಏನು ಅಂತ ಹೇಳಿದ್ದಾಯಿತು. ಈಗ ಹಾಗೆ ಅದೃಷ್ಟ ಫಲವನ್ನು ಹೇಳಿದ್ದಾಯಿತು ಸಾಂಖ್ಯ ದೃಷ್ಟಿಯಿಂದ. ಅದಕ್ಕೋಸ್ಕರ ಈ ಪ್ರಜ್ಞಾವಂತರ ಸ್ವರೂಪವನ್ನು ವರ್ಣಿಸುವುದಕ್ಕಾಗಿ ಅವರ ಲಕ್ಷ್ಯವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿರ್ತಾನೆ. ಕರ್ಮಫಲ ವಾಸನೆ ತಪ್ಪಿ ಬುದ್ಧಿಯ ಚಾಂಚಲ್ಯವು ಹೋಗಿ ಪ್ರಜ್ಞೆಯು ಆತ್ಮತತ್ವದಲ್ಲಿ ನಿಂತುಬಿಟ್ಟಿರುತ್ತೆ. ಆ ಪ್ರಜ್ಞೆಯನ್ನು ಗುರಿಯಾಗಿಟ್ಕೊಂಡು ಅವನನ್ನು ಮುಟ್ಟೋದಿಕ್ಕೆ ತಕ್ಕ ಸಾಧನೆಗಳನ್ನ ಅರ್ಜುನ ಕೈಗೊಳ್ಳಬೇಕಾಗಿದೆ ಅನ್ನೋದು ಭಗವಂತನ ಉದ್ದೇಶ. ಇಲ್ಲಿ ಒಂದು ಭಗವಂತ ಎಚ್ಚರಿಕೆಯ ಮಾತನ್ನು ಕೊಡ್ತಾ ಇದ್ದಾನೆ ನಮಗೋಸ್ಕರವಾಗಿ. ಏನದು? ಇವುಗಳನ್ನೆಲ್ಲ ಓದ್ಕೊಂಡ್ಬಿಟ್ಟು ಒಂದು 3-4 ಸಲ, ಒಂದು 5 ಸಲ ಗಟ್ಟು ಮಾಡಿಬಿಟ್ಟು ಶ್ಲೋಕಗಳನ್ನ ಗಟ್ಟು ಮಾಡಿಬಿಟ್ಟು ಶ್ಲೋಕಗಳನ್ನ ಬಾಯಿಗೆ ಯಾವಾಗ ನೀವು ಯಾವುದೇ ಶ್ಲೋಕ ಕೇಳ್ರಿ ನಾನು ಹೇಳ್ತೀನಿ ಅಂತ ಅಂದ್ಕೊಂಡು ನಾವು ಜ್ಞಾನಿಗಳು ಕರ್ಮಯೋಗಿಗಳು ಅಂತ ತಿಳ್ಕೊಂಡು ಭ್ರಾಂತಿಗೆ ಒಳಗಾಗ್ತೀರಾ, ಹುಷಾರಾಗಿರ್ರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆತ್ಮನು ಏಕನು ಎಲ್ಲ ಹೇಳೋದು, ಪ್ರವಚನಗಳು ಮಾಡ್ತಾರೆ. ನಮ್ಮಲ್ಲಿ ಕೇಳೋದಕ್ಕಿಂತ ಪ್ರವಚನ ಮಾಡೋರೇ ಜಾಸ್ತಿ. ಪ್ರವಚನ ಮಾಡೋದಕ್ಕೇನೂ ಕಡಿಮೆ ಇಲ್ಲ. ಅದನ್ನು ಕೇಳಿ ಸಾಧನೆಗಳನ್ನ ಮಾಡಿ ತತ್ವದಲ್ಲಿ ನಿಲ್ಲೋರು ತುಂಬ ಕಡಿಮೆ, ಸಿಕ್ಕೋದೇ ಇಲ್ಲ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಮೋಕ್ಷ ತುಂಬ ಕಡಿಮೆ. ಕೇಳೋರು ತುಂಬ ಜನ ಸಿಗ್ತಾರೆ, ಹೇಳೋರು ಇನ್ನೂ ಸಿಗ್ತಾರೆ. ಈಗ ಎಲ್ಲರೂ ಗುರುಗಳು ಆಗಬೇಕು ಹಾಗೆ. ಆದ್ದರಿಂದ ಈಗ ಅವ್ರು ಏನು ಮಾಡ್ತಾರೆ? ಅವರು ಆತ್ಮನು ಏಕನು ಅದ್ವಿತೀಯನು ನಿರ್ವಿಕಾರನು ಅಚಿಂತನು ಅವ್ಯಕ್ತನು ಸರ್ವರ ಆತ್ಮನು ಅಂತ ಹೊಡೆದಿದ್ದೆ. ಅದರ ಅರ್ಥ ಗೊತ್ತಿಲ್ಲ, ಅದ್ರ ಗಂಧ ಗೊತ್ತಿಲ್ಲ, ಏನು ಕಲಬೆರಕೆ ಆಗುತ್ತೆ ಗೊತ್ತಿಲ್ಲ, ಕರ್ಮಯೋಗ ಮಾಡೋದ್ರಿಂದ ಹೇಗೆ ಸಾಧನೆ ಆಗುತ್ತೆ ಗೊತ್ತಿಲ್ಲ, ಯಾವ ಸಾಧನೆಯೂ ಮಾಡಿರೋಲ್ಲ. ಆದ್ದರಿಂದ ಈ ವೇದಾಂತದ ಮಾತುಗಳನ್ನು ಬಳಸ್ತಾ ಇರ್ತಾರಲ್ಲ, ಇವರು ಜ್ಞಾನಿಗಳು ಆಗೋದಿಲ್ಲ, ಮುಂದಕ್ಕೂ ಆಗೋದಿಲ್ಲ. ಅವ್ರನ್ನ ಅವರೇ ಚಪ್ಪಡಿ ಹೇಳ್ಕೊಂಡಿರ್ತಾರ್ರಿ ಅಂತ ಹೇಳ್ತಾರೆ. ಆದ್ದರಿಂದ ಈ ಗೀತೆ ಜ್ಞಾನವು ನಮಗೆ ನಿಜವಾಗಿ ಅಳವಟ್ಟಿದೆಯಾ ಇಲ್ಲವಾ ಚೆನ್ನಾಗಿ ನಾವು ಪರೀಕ್ಷೆ ಮಾಡ್ಕೋಬೇಕು. ಇಲ್ಲಿ ಸ್ವಾಮಿಗಳು ಕೆಲವು ಟೆಸ್ಟ್ಗಳು ಕೊಡ್ತಾರೆ. ಇಲ್ಲಿ ಇದೊಂದಲ್ಲ ಇನ್ನೊಂದು. ಆ ಸಾರ್ವತ್ರಿಕ ಪೂರ್ಣ ಅನುಭವ ದೃಷ್ಟಿಯಿಂದ ನಾವು ಅವಸ್ಥಾತ್ರೆಯನ್ನು ತಿಳಿಸಿದ ತಕ್ಷಣ ಎಷ್ಟೋ ಜನ ಅದನ್ನು ಕೇಳಿಬಿಟ್ಟಿದ್ದೆ, ಸಾಕ್ಷಿನ ಗುರುತಿಸ್ಬಿಟ್ಟೆ ನಾನು, ಆಗೋಯ್ತು, ಹಾಗೆ ಗೊತ್ತಾಗೋಯ್ತು ನನಗೆ, ಅದಕ್ಕೆ ನಾನು ಆಗೋಯ್ತು ಅಂತ ಹೇಳ್ತಾ ಇರ್ತಾರೆ. ಮಕ ತಲೆ ಎಲ್ಲಾಗಿರುತ್ತೆ, ಒಳಗಡೆ ಕರ್ತೃತ್ವ ಭೋಕ್ತೃತ್ವ ತಾಂಡವಾಡ್ತಾ ಇರುತ್ತೆ. ಈಗ ಇನ್ನೊಂದು ಸ್ಪಿರಿಚುವಲ್ ಈಗೋ ಸೇರ್ಕೊಂತು, ನನಗಿವಾಗ ಆತ್ಮನ ಕಂಡ್ಕೊಂಡ್ಬಿಟ್ಟೆ ನಾನು ಅಂತ. ಇದು ಇನ್ನೊಂದಿಗೆ ಈಗೋ ಏನಂತಾರೆ ಇದನ್ನು? ಸ್ಪಿರಿಚುವಲ್ ಈಗೋ ಅಂತಾರೆ. ಮೊದಲು ಇರಲಿಲ್ಲ ಅದು, ಈಗ ಶುರುವಾಯ್ತು ಇದೊಂದು. ಅದರ ಜೊತೆಗೆ ಇನ್ನೊಂದು ಈಗೋ ಅಷ್ಟೇ. ಹೀಗಾಗ್ಬಿಡುತ್ತೆ. ನಮಗೆ ಹುಷಾರಾಗಿರಬೇಕು, ತತ್ವದಲ್ಲಿ ನಿಲ್ಲೋವರೆಗೂ ಹುಷಾರಾಗಿರಬೇಕು. ನಮ್ಮನ್ನು ನಾವು ಸೆಲ್ಫ್ ಅನಾಲಿಸಿಸ್, ನಮ್ಮ ಅಂತಃಕರಣ ನಮ್ಮದೇ ಪರೀಕ್ಷೆ ಮಾಡ್ತಾ ಇರಬೇಕು. ಏನಂತ? ನನ್ನಲ್ಲಿ ಕರ್ತೃತ್ವ ಭೋಕ್ತೃತ್ವ ಇದೆಯಾ ಇಲ್ವಾ, ಅದು ಬಿಟ್ಬಿಡಿ. ನನ್ನಲ್ಲಿ ಕಾಮ ಇದೆಯಾ ಇಲ್ವಾ, ಆ ವಸ್ತು ಬೇಕು, ಈ ವಸ್ತು ಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು. ನಾನು ಬ್ರಹ್ಮಚರ್ಯ ಪಾಲನೆ ಮಾಡಿದ್ದೀನ? ಎಷ್ಟು ಮಾಡಿದ್ದೀನಿ ಬ್ರಹ್ಮಚರ್ಯ ಪಾಲನೆ? ಇಲ್ಲಿ ಬ್ರಹ್ಮಚರ್ಯ ಅಂತ ಅಂದಿದ ತಕ್ಷಣ ಬರೀ ಹೆಣ್ಣು ಗಂಡು ಹೆಣ್ಣಿನಿಂದ ದೂರ ಇರೋದು ಮಾತ್ರ ಅಲ್ಲ. ಆಹಾರ, ಸ್ವಾಮಿಗಳೇ ಮುಂದಕ್ಕೆ ಹೇಳ್ತಾರೆ, ನಮ್ಮ ಇಂದ್ರಿಯಗಳಿಗೆ ನಾವು ಉಪವಾಸ ಹಾಕಿದ್ದೀವ, ಎಲ್ಲ ನಾವು ಪರೀಕ್ಷೆ ಮಾಡ್ಕೋಬೇಕು. ಆದ್ದರಿಂದ ನಾನು ಎಷ್ಟು ಇವುಗಳು ನನ್ನ ಕಂಟ್ರೋಲ್ ಬಂದಿರಲಿ, ಇವುಗಳು ಇಲ್ಲದೆ ಇದ್ದರೂ ನನಗಿರಕ್ಕೆ ಬರುತ್ತಾ, ನನ್ನ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆಯಾ, ನನ್ನ ಮನಸ್ಸಿನಲ್ಲಿ ಏರುಪೇರು ಆಗುತ್ತಾ, ಇವೆಲ್ಲ ಚೆಕ್ ಮಾಡ್ಕೊತಾ ಇರಬೇಕು. ಯೋಚನೆಗಳಿಟ್ಕೊಂಡು ಅಯ್ಯೋ ನಾನು ಮುಂದಕ್ಕೆ ನನ್ನ ಜೀವನ ಏನು ಅಂತ ಯೋಚನೆ ಮಾಡ್ತಾ ಕೊನೆಗೆ ನಾನು ಮುಕ್ತನಾಗ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ರೆ ಅವ್ರಿಗವರು ವ್ಯರ್ಥ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ ಜೀವನ. ಹಂಗೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಅಂದ್ಕೊಂಡ್ಬಿಟ್ರೆ ಇದು ಸಾಧನೆ ಮಾಡೋದಿಲ್ಲ, ನಾನು ಮುಕ್ತನಾಗ್ಬಿಟ್ಟಿದೆ ಬಿಡ ಅಂತ. ಎಷ್ಟೋ ಜನ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಶಿಷ್ಯರು ಹೀಗೆ ಪ್ರವಚನಗಳು ಕೇಳಿ ಹೇಳೋರು ಆಗಿರಲ್ಲ, ಕೇಳೋರು ಆಗಿರಲ್ಲ. ಅವ್ರು ಹೇಳೋದೇನು, ನಾವು ಇಂಥವ್ರ ಶಿಷ್ಯರು ಯಾಕಾಗಿಲ್ಲ?
ಈ ಕೇಳೋರು ನಾವು 40 ವರ್ಷದಿಂದ ಪ್ರವಚನ ಕೇಳ್ತಾ ಇದ್ದೀವಿ, ಭಾಷೆ ಎಲ್ಲ ಕೇಳ್ತಾ ಇದ್ದೀವಿ, ಸೂತ್ರ ಭಾಷೆ ಪ್ರಸ್ಥಾನೋತ್ತರ ಭಾಷೆ ಎಲ್ಲ ಆಗೋಯ್ತು, ನಾವು ಪಾಠ ಮಾಡ್ತೀವಿ, ನಾವು ಯಾಕೆ ಆಗಿರಲ್ಲ? ಹಿಂಗೆ ಲಾಜಿಕ್ಕಿಂದ ಕೇಳ್ಕೊಂಡ್ರೆ ಏನು ಹೇಳಬೇಕು? ಫಸ್ಟ್ ಆಫ್ ಆಲ್ ನಿಮ್ಮಲ್ಲಿ ಕಾಮಕ್ರೋಧಗಳಿದೆಯಾ? 3 ಹೊತ್ತು ಹೊರಗಡೆ ಹೋಗ್ತಾ ಇರೋದು, ಕ್ಲಬ್ಗೆ ಹೋಗೋದು, ಇಸ್ಪೆಟ್ ಆಡೋದು, ಜೀವನ ಹೆಂಗೆ ಸಿಕ್ಕಿದ್ರೆ ಹಂಗೆ ನಡೆಸೋದು, ನಾನು ಮುಕ್ತನಾಗಿದ್ದೀನಿ ಅಂತ ಕೊಚ್ಕೊಳ್ಳೋದು. ಎಂಥ ನ್ಯಾಯ ಸ್ವಾಮಿ ಇದು? ಹಿಂಗಾದರೆ ಮುಕ್ತರಾಗ್ತೀವಿ, ನಮ್ಮನ್ನು ನಾವು ವ್ಯರ್ಥ ಮಾಡ್ಕೊತೀವಿ. ನಮ್ಮ ಯೋಗ ಕ್ಲಾಸ್ಗೊಬ್ಬರು ಬರ್ತಾ ಇದ್ರು, ಚೆನ್ನಾಗಿ ನಮ್ಕ ಇದೆ. ಕೃಷ್ಣವೇಣಿಯವರು ನಿಮಗೆಲ್ಲ ಪ್ರತಿಭಾ ಅವ್ರು ಗೊತ್ತಿರಬೇಕು, ಸತ್ಯನಾರಾಯಣ ಅಂತ ಬರ್ತಾ ಇದ್ರು. ಅವರು ಗೊತ್ತಿರಬೇಕು, ಅವರು ಬ್ರಾಹ್ಮಣರು, ಒಬ್ಬಳೆ ಮಗಳಿದ್ದಿದ್ದು ಸೆಕೆಂಡ್ ಬ್ಲಾಕ್ನಲ್ಲಿ ಇದ್ದರು. ಅವ್ರು ನಾನು ಹೇಳಬೇಕು ಅಂತಂದು ನಮ್ಮ ಯೋಗ ಕ್ಲಾಸ್ ಅವರಿಂದನೇ ಜಯನಗರ ಸೆಕೆಂಡ್ ಬ್ಲಾಕ್ನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅವರು ಹೀಗೆ ನಾವು ಭಗವದ್ಗೀತೆ ಮಾಡ್ತಾ ಇದ್ದಾಗ ನನ್ನ ಹತ್ರ ಮಾತಾಡ್ತಾ ಇದ್ರು. ಹೀಗೆ ನಾವು ಅವರಿಬ್ಬರೇ ಇರ್ತಾ ಇದ್ವಿ. ಇದ್ದಾಗ ನಾನು ಮುಕ್ತನಾಗ್ಬಿಡ್ತೀನಿ ಡಾಕ್ಟ್ರೇ ಅಂತ ಇದ್ದರು. ಹಾಗೆ ಹೇಗೆ ಅಂತ ಕೇಳಿದೆ. ಆಗ್ಬಿಟ್ಟಿದ್ದೀನಿ ನಾನು ಹೊಳೆನರಸೀಪುರ ಸ್ವಾಮಿಗಳ ನೆಂಟರು. ಅವರು ಇದ್ದಾಗ ನಾನು ಹೋಗಿ ನೋಡಿದ್ದೀನಿ ಅವ್ರನ್ನ. ಅವರು ಪೂರ್ತಿ ಅವ್ರ ಸುತ್ತಲೂ ಪುಸ್ತಕಗಳನ್ನ ಹರಡಿಕೊಂಡು ಆ ಪುಸ್ತಕ ರೆಫರ್ ಮಾಡಿ, ಈ ಪುಸ್ತಕ ಮಾಡಿ, ಪುಸ್ತಕಗಳೆಲ್ಲ ಬರಿತಾ ಇತ್ತವರು. ಹಾಗೆ ನಾನು ಆಗ್ಬಿಟ್ಟಿದ್ದೀನಿ ಅಂದರೆ ಅದಕ್ಕೆ ನನಗೆ ಗೊತ್ತಿವ್ರು ಆಗಿಲ್ಲ ಅಂತ, ಬರೀ ಯೋಗ ಹಾಕ್ತಾರೆ ಅಷ್ಟೇ. ಅದು ಯೋಗ ಸ್ವಲ್ಪ ಇರ್ಲಿ, ಏನಾದರೂ ಇತ್ಕೊಂಡು ಅಲ್ಲ. ಅವ್ರು ಹೇಳಿದ್ ನೋಡ್ರಿ, ಈ ನನಗೆ ಗೊತ್ತಿತ್ತು ಅವ್ರದ ಹಿಸ್ಟ್ರಿ ಏನು ಅಂತ. ಒಂದು ಕೆಲಸ ಮಾಡಿ, ನೀವು ಮುಕ್ತರಾಗಿದ್ದರೆ ನಿಮ್ಗೊಂದು ಟೆಸ್ಟ್ ಇಡ್ತೀನಿ, ಅದು ನೀವು 1 ತಿಂಗಳು ಮಾಡಬೇಕು. ಏನಂತಂದರು, ದಿನ ಕ್ಲಬ್ಗೆ ಹೋಗ್ತಿರಲ್ಲ, ಸಾಯಂಕಾಲದ ಇಸ್ಪೆಟ್ ಆಡ್ತಿರೋ ಇಲ್ವಾ? ಡ್ರಿಂಕ್ ಏನು ಮಾಡ್ತಾ ಇರಲಿಲ್ಲ, ಇಸ್ಪೆಟ್ಗೆ ಹೋಗ್ತಾ ಇದ್ರು ಅವರು. ಈಗ 1 ತಿಂಗಳು ನೀವು ಹೋಗಬಾರ್ದು, ಸ್ವಲ್ಪ ಪ್ರಯತ್ನ ಮಾಡಿ ಹಿಂದೆ. ಇದಕ್ಕೆ ಸಂಬಂಧ ಏನು ನೋಡಿ, ಇಲ್ಲಿ ನೋಡ್ರಿ, ಹೋಗೋದು, ಇಸ್ಪೆಟ್ ಆಡೋದು, ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ಎಲ್ಲವೂ ಮಾಡ್ತಾ ಇರೋದು, ನಾನು ಮುಕ್ತನಾಗ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಡೋದು. ಹೆಂಗಿದೆ ನೋಡಿ ಸ್ವಾಮಿ, ಇಂಥವರೆಲ್ಲ ನನ್ನ ಅನುಭವದಲ್ಲೇ ಹೇಳ್ತಾ ಇರೋದು. ಆದ್ದರಿಂದ ಹುಷಾರಾಗಿರಬೇಕು. ಅದಕ್ಕೋಸ್ಕರ ನಮ್ಮನ್ನು ನಾವು ಕೆಡಿಸ್ಕೊಂಡಂಗೆ ಸಾಧನೆ ಮಾಡೋದು ಬಿಡೋದಿಲ್ಲ. ಆದ್ದರಿಂದ ನಮಗೆ ನಿಜವಾಗಿಯೂ ಅಳವಟ್ಟಿದೆಯಾ ಇಲ್ವಾ ಎಂಬುದು ವ್ಯವಹಾರದಲ್ಲಿ ನಾವು ನಡ್ಕೊಳ್ಳೋ ರೀತಿಯಿಂದ ಸ್ಪಷ್ಟವಾಗುತ್ತೆ ಸ್ವಾಮಿ. ಹಿಂಗಲ್ಲ, ಕ್ಲಬ್ಗೂ ಹೋಗೋದು, ಡ್ರಿಂಕ್ಸು ಮಾಡೋದು, ಹೆಂಗೆ ಸಿಕ್ಕಿದ್ರೆ ಹಂಗೆ ವ್ಯವಹಾರ ಮಾಡೋದು, ಸುಳ್ಳು ಹೇಳೋದು, ವಂಚನೆ, ಮೋಸ, ಕಪಟ ಎಲ್ಲ ಇರುತ್ತೆ. ನಾನು ಮುಕ್ತನಾಗಿದ್ದೀನಿ ಅಷ್ಟೇ. ಆಗುತ್ತಾ? ಅವನು ಒಳಗಡೆ ಬದಲಾವಣೆ ಆದರೆ ಹೊರಗಡೆ ತೋರ್ಕೊಳ್ಳೋದು, ಹೇಳಿ ತೋರ್ಕೊಳ್ಳೋದೇನು? ಹಾಗೆ ಈಗ ತುಂಬ ಕೋಪ ಬಂದವನಿಗೆ ಹೊರಗಡೆ ತೋರಲ್ವೇನು? ಕಣ್ಣು ಕೆಂಪಗಾಗಿರುತ್ತೆ, ಅಂತಾನೆ ಹೀಂತಾನೆ ಅವನು ನಡ್ಕೊಳ್ಳೋ ರೀತಿಯ ಪಾತ್ರೆಗಳು ಕುಟ್ಟೋದು ಎಲ್ಲ ಮಾಡ್ತಾರೆ. ನನ್ನ ಕೋಪ ಬಂದಿದೆ ಅಂತ ಗೊತ್ತಾಗುತ್ತೋ ಇಲ್ವೋ? ಹಾಗೆ ಅದರಿಂದ ಒಳಗೆ ಹೆಂಗಿರ್ತೋ ಅದರ ರಿಯಾಕ್ಷನ್ ಹೊರಗಡೆ ಇದ್ದೇ ಇರುತ್ತೆ. ಮುಕ್ತನಾದವನು ಹೇಗಿರ್ತಾನೆ? ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ಎಷ್ಟು ಶಾಂತವಾಗಿರ್ತಾರೆ. ಎಂಥ ಸಂದರ್ಭದಲ್ಲೂ ಕೂಡ ಅವರಲ್ಲಿ ಪ್ರೀತಿ, ವಾತ್ಸಲ್ಯ, ಪ್ರೇಮ, ಸಹನೆ, ತಾಳ್ಮೆ, ಅನುಕಂಪ, ಕ್ಷಮೆ, ದಯೆ, ಮೈತ್ರಿ ತಾಂಡವಾಡ್ತಾ ಇರುತ್ತೆ. ಸಹಜವಾಗಿರುತ್ತೆ. ಎಫರ್ಟ್ಲೆಸ್, ಚಾಯ್ಸ್ಲೆಸ್, ಸ್ಪಾಂಟೇನಿಯಸ್, ಅನ್ಕಂಡೀಷನಲ್ ಲವ್. ಯಾರು ಬಂದರೂ ಕೂಡ ಇದೇ ಪ್ರೀತಿ ಇರುತ್ತೆ. ಇದು ಮುಕ್ತರಾಗಿರೋರು ನಡ್ಕೊಳ್ಳೋ ಲಕ್ಷಣ. ಆದ್ದರಿಂದ ಏಕ, ಅದ್ವಿತೀಯ, ಅಖಂಡ ಮುಂತಾದ ಶಬ್ದಗಳು ನಮ್ಮ ಪಾಲಿಗೆ ಅರ್ಥವಿಲ್ಲದ ಬರೀ ಮಾತುಗಳಾಗ್ಬಿಡುತ್ತೆ. ಇಂಥವರಿಗೆ ಸಾಧಾರಣವಾಗಿ ಇಂಥ ವೇದಾಂತದ ಮಾತುಗಳನ್ನು ಬಳಸ್ತಾ ಗಲಾಟೆಯನ್ನು ಎಬ್ಬರಿಸ್ತಾ ಇರೋರು ವ್ಯವಹಾರದಲ್ಲಿ ಮಿಕ್ಕವರಿಗಿಂತ ಯಾವ ವಿಶೇಷ ವರ್ತನೆಯವರು ಆಗಿರೋದಿಲ್ಲ. ಇನ್ನು ಕೆಡ್ತಾರವರು. ಈ ಶಬ್ದ ಜ್ಞಾನವು ಅವರಿಗೆ ವ್ಯವಹಾರದಲ್ಲಿ ಯಾವ ಪ್ರಯೋಜನವನ್ನೂ ಮಾಡಿಕೊಡುವುದಿಲ್ಲ. ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಈ ಜಿಂಕೆಗಳೆಲ್ಲ ಒಂದು ಸಾರಿ ಮೀಟಿಂಗ್ ಮಾಡ್ತಾ ಇತ್ತಂತೆ. ನಾವಂದರೆ ಏನು ಅನ್ಕೊಂಡ್ಬಿಟ್ರು, ಆ ನಾಯಿ, ಕಾಡು ನಾಯಿಗಳು ಬರುತ್ತಲ್ಲ, ಬರಲಿ ನೋಡೋಣ, ನಮ್ಮ ಕೊಂಬು ನೋಡ್ರಿ ಹೆಂಗಿದೆ, ನಾವು ಹಿಂಗೆ ಚುಚ್ಚಿ ಅವುಗಳನ್ನೆಲ್ಲ ಕೊಂದಾಕ್ಬಿಡ್ತೀವಿ, ಹಂಗೆ ಹಿಂಗೆ ಅಂತೆಲ್ಲ ಹೊಗಳ್ಕೊತ ಇದ್ವಂತೆ. ಆಮೇಲೆ ಏನಾಯ್ತಂತೆ, ಹಿಂಗೆ ಎಲ್ಲ ಮಾತಾಡ್ತಾ ಇತ್ತು, ಎಲ್ಲ ಮೇಲಕ್ಕೆ ಹೋಗ್ಬಿಟ್ಟಿತ್ತು, ಎಲ್ಲನೂ ಬರಲಿ ನೋಡೋಣ, ಎಲ್ಲ ಕೊಂದಾಕ್ಬಿಡ್ತೀವಿ ಅಂತ ಮಾತಾಡ್ತಾ ಇತ್ತಂತೆ. ಅಲ್ಲಿ ಒಂದು ಸಾರಿ ಆ ಕಾಡು ನಾಯಿ ಬೊಗಳಿ ಕೇಳ್ತೋ ಇಲ್ವೋ, ಎಲ್ಲ ಪರಾರಿ. ಲೆಕ್ಕ ಕೊಡ್ರಿ. ಹೀಗಿದೆ
ನಾವು ಮುಕ್ತರಾಗಿದ್ದೀವಿ ಅಂತ ಈ ಒಣಮಾತು ಮಾತಾಡ್ತಾರಲ್ಲ, ಅವ್ರ ಕತೆ ಹೀಗಿರುತ್ತೆ ಅಂತ ಸ್ವಾಮಿಗಳೇ ಒಂದು ಕಡೆ ಹೇಳ್ತಾರೆ. ಸೊ ಹಾಗೆ ನಾವು ಕೂಡ ಆ ಗಿಣಿಪಾಠ ಮಾಡ್ಕೊಂಡಿರುತ್ತೆ. ರಾಮ 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 ಅಂತ ಇರುತ್ತೆ. ಬೆಕ್ಕು ಬಂದಿದ ತಕ್ಷಣ ಕೊಯ್ಯೋ 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 ಅಂತ ಅನ್ನುತ್ತಲ್ಲ, ಹಾಗಾಗ್ಬಿಡುತ್ತೆ ನಮ್ಮ ಕತೆ ಅಂತ. ಹೀಗೆ ಇರುತ್ತೆ ಬರಿಯ ವೇದಾಂತಗಳ ಪಾಡು. ಅವರಿಗೆ ಭಗವದ್ಗೀತೆಯ ಜ್ಞಾನ ಮೈಗೂಡು ಇರೋದಿಲ್ಲ. ಅಲ್ಲಿ ಹೇಳಿರುವ ಸರ್ವಾತ್ಮ ತಾದಾತ್ಮ ಭಾವವು ಅವರಿಗೆ ಉಂಟಾಗಿಯೂ ಇರೋದಿಲ್ಲ. ಅವರ ಪ್ರಜ್ಞೆ ನಿಲುಗಡೆಗೆ ಬಂದಿರೋದಿಲ್ಲ. ಅವರಿಗೆ ಶೋಕ ಮೋಹಗಳ ಸಂಸಾರದ ಭಯ ತಪ್ಪುವಂತೆಯೇ ಇಲ್ಲ. ಹೋಗಿದೆಯಾ ಶೋಕ ಮೋಹ? ನನಗೆ ಫಸ್ಟ್ ನಾನು ನನ್ನದರ ಮೇಲೆ, ನನ್ನ ಹೆಂಡತಿ ಮೇಲೆ, ನನ್ನದರ ಮೇಲೆ, ನನ್ನ ಮನೆ ಮೇಲೆ ಸತ್ರೆ ಏನಪ್ಪ ಗತಿ ಅಂತ ಅಂದ್ಕೊಂಡು ಇದ್ದರೆ ಮುಕ್ತನಾಗಿರ್ತಾರೆ ಇವರು. ಈಗೆಲ್ಲ ಲೆಕ್ಕ ಹಾಕೋಬೇಕು ನಾವು. ಆದ್ದರಿಂದ ನಾವುಗಳು ಇನ್ನೂ ಸ್ಥಿತಪ್ರಜ್ಞರಲ್ಲ. ಸ್ಥಿತಪ್ರಜ್ಞೆಯನ್ನು ಸಂಪಾದಿಸಿಕೊಡಬಲ್ಲ ಕರ್ಮಯೋಗಕ್ಕೂ ಅರ್ಹರಾಗಿಲ್ಲ. ಸ್ವಾಮಿಗಳು ಹೇಳ್ತಾರೆ ನೋಡಿ, ಸ್ವಾಮಿಗಳು ಅಷ್ಟೇಕೆ ನಮ್ಮಲ್ಲಿ ಬಲು ಮಂದಿ ಇನ್ನೂ ಶಾಸ್ತ್ರಕರ್ಮಗಳನ್ನ ಸರಿಯಾಗಿ ಮಾಡೋದಕ್ಕೂ ಶ್ರದ್ಧೆ ಇಲ್ಲ. ನಾವು ಎಲ್ಲಿರ್ತೀವಿ? ಆ್ಯಕ್ಚುಲಿ ಸ್ವೇಚ್ಛಾ ಪ್ರವೃತ್ತಿಯಲ್ಲಿರ್ತೀವಿ. ಸುಳ್ಳು ಹೇಳೋದು, ಮೋಸ, ವಂಚನೆ, ಕಪಟ ಎಲ್ಲ ಒಳಗಡೆ ಕಳ್ಳರಾಗಿಲ್ಲದೆ ಇರ್ಬೋದು. ನಾವು ವೀರಪ್ಪನ ಥರ ಕೊಲೆ ದರೋಡೆ ಕಳ್ತನ ಮಾಡದೇ ಇದ್ದರೂ ನಮಗೆ ಎಷ್ಟು ಬೇಕೋ ಅಷ್ಟು ಸುಳ್ಳು, ಮೋಸ, ವಂಚನೆ, ಕಪಟ ಎಲ್ಲ ಮಾಡ್ತಾಯಿರ್ತೀವಿ. ಕೋಪ ತಾಪಗಳು ನಮ್ಮ ಕೈನಲ್ಲಿ ಆಗೋದಿಲ್ಲ ಅಷ್ಟೇ. ವಯಸ್ಸಾಗಿರುತ್ತೆ, ಅದಕ್ಕೆ ಕೋಪ ತಾಪಗಳು ಕಡಿಮೆ ಆಗಿರ್ಬೋದು. ಮಕ್ಕಳು ಬೈದರು ಊಹಿಸ್ಕೊಂಡು ಇರಬೇಕು, ಹಂಗಾಗಿರುತ್ತೆ ಅಷ್ಟೇ ಹೊರತು ನಾವೇನು ಶಾಂತರಾಗಿದ್ದೀವಿ ಅಂತ ಅಲ್ಲ. ಆದ್ದರಿಂದ ಹೀಗೆ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೋಬೇಕು. ಆದ್ದರಿಂದ ಶ್ರದ್ಧೆಯಿಂದ ಮಾಡುವ ಅಭ್ಯಾಸವನ್ನು ಇಟ್ಕೊಂಡಿರ್ತಿಲ್ಲ ಅವರು. ಇದನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಒಣಹೆಮ್ಮೆಗೆ ಎಡೆಗೊಡದೆ ನಮ್ಮ ಯೋಗ್ಯತೆಗೆ ತಕ್ಕ ಸಾಧನೆಗಳನ್ನು ಕೈಗೊಳ್ಳಬೇಕು. ಎಲ್ಲರೂ ನಾವು ಧ್ಯಾನ ಮಾಡಿಬಿಡ್ತೀವಿ, ಶ್ರವಣ ಕೇಳ್ಕೊಂಡು ಮುಕ್ತರಾಗ್ಬಿಡ್ತೀವಿ. ಹಂಗೆ ಮಾಡ್ಕೊಳಕ್ಕೆ ಹೋಗಬಾರ್ದು. ನನ್ನ ಯೋಗ್ಯತೆ ಏನು, ನನಗೆ ಇವುಗಳಲ್ಲಿ ಯಾವ ಸಾಧನೆ ಮಾಡೋಕ್ಕಾಗುತ್ತೆ ಪರೀಕ್ಷೆ ಮಾಡಿರಿ. ನೀವೇ ಧ್ಯಾನಕ್ಕೆ ಕೂತ್ಕೊಳ್ರಿ. ಧ್ಯಾನಕ್ಕೆ ಕೂತ್ಕೊಂಡು ಸುಮ್ಮನೆ 3-4 ಗಂಟೆ ಕೂತ್ಕೊಂಡ್ಬಿಟ್ಟೆ. ಈಗ ನಾನು ಎಷ್ಟೋ ಜನ ಕೂತ್ಕೊತಾರೆ, ನಿದ್ದೆ ಹೋಗ್ಬಿಡ್ತಾರೆ ಅಷ್ಟೆ. ತಲೆ ತೂಕುಡಿಸ್ತಾ ಇರ್ತಾರೆ, ಜಟ್ಕ ಹೊಡಿತಾ ಇರ್ತಾರೆ. ನಾವು 3 ಗಂಟೆ ಕೂತ್ಕೊಂಡ್ರೆ 6 ಗಂಟೆ ಕೂತ್ಕೊಂಡು 4 ಗಂಟೆ ಕೂತ್ಕೊಂಡು ಏನು ಲಾಭ? ಅದನ್ನು ಚೆಕ್ ಮಾಡ್ಕೋಬೇಕು. ನಿಜವಾಗ್ಲೂ ನಾನು ಧ್ಯಾನಕ್ಕೆ ಕೂತ್ಕೊಂಡು ಏನು ಮಾಡ್ತಾ ಇದ್ದೆ ಅಂತನ್ನೋದನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಮತ್ತು ನನ್ನ ಜೀವನದಲ್ಲಿ ಹೇಗೆ ನಡ್ಕೊತಾ ಇದ್ದೀನಿ ಇವುಗಳನ್ನೆಲ್ಲ ನಾವು ಮನಸ್ಸಿನಲ್ಲಿ ಮೆಲುಕು ಹಾಕಬೇಕು. ಇಲ್ದಿದ್ದರೆ ಈ ಥರ ಎಳ್ಕೊಂಡು ಹೋಗ್ಬಿಡುತ್ತೆ ನಮ್ಮನ್ನು. ಅದಕ್ಕೆ ನನಗೆ ತಕ್ಕಂಥ ಸಾಧನೆ ಯಾವುದು ನಾವೇ ಚೆಕ್ ಮಾಡ್ಕೋಬೇಕು. ಹಿಂದೆ ಗುರುಕುಲದಲ್ಲಿ ಇರ್ತಾ ಇದ್ದರು, ನಾವು ತಮೋಗುಣ, ರಜೋಗುಣ, ಸತ್ವಗುಣ ಕಂಡುಹಿಡಿತಾ ಇದ್ದರು. ಅದಕ್ಕೆ ತಕ್ಕಂತೆ ಸಾಧನೆಗಳನ್ನ ಹೇಳ್ತಾ ಇದ್ದರು. ಇವಾಗ ಸಿಸ್ಟಮ್ ಇಲ್ಲ. ಪುಸ್ತಕಗಳು ಓದ್ಕೋಬೇಕು, ನಾನೇ ತಿಳ್ಕೋಬೇಕು ಎಲ್ಲಿದ್ದೀನಿ ಅಂತ. GPS ಇದ್ದಂಗಿದು. ಆದ್ದರಿಂದ ಫಸ್ಟ್ ಆಫ್ ಆಲ್ ಇವುಗಳನ್ನ ಸ್ವಾಮಿಗಳು ಬರೆದಿರೋ ಪುಸ್ತಕಗಳನ್ನ ಓದಿದ್ರೆ ನಿಮಗೆ GPS ನಿಮ್ಮ ಹತ್ರ ಇರುತ್ತೆ. ನಾನು ಎಲ್ಲಿದ್ದೀನಿ, ಮೋಕ್ಷ ಅಂದರೆ ಎಷ್ಟು ದೂರ ಇದೆ, ಮಧ್ಯದಲ್ಲಿ ಏನೇನು ಇದು ಬರುತ್ತೆ, ಏನು ಹ್ಯಾಂಡ್ ಇದು ಡೈರೆಕ್ಷನ್ಸ್ ಅಂತ ತೋರಿಸುತ್ತಲ್ಲ, ಮಂಡ್ಯಾಗಿಷ್ಟು, ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮೈಸೂರು ಅಂತ. ಹಾಗೆ ನನಗೆ ಗೊತ್ತಾಗುತ್ತೆ ನಾನು ಎಲ್ಲಿದ್ದೀನಿ, ಇದರಲ್ಲಿ ನಾನು ಎಲ್ಲಿದ್ದೀನಿ ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ವಿವೇಕ ಇರಬೇಕು, ಸ್ವಲ್ಪ ಅಂತರ್ಮುಖತ್ವ ಬಂದಿರಬೇಕು. ಅದಕ್ಕೆ ಸ್ವಲ್ಪ ಸಾಧನೆ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಸ್ವಾಮಿಗಳ ಪುಸ್ತಕ, ಇವ್ರು ಬರೆದಿರೋ ಸಿಂಪಲ್ ಪುಸ್ತಕಗಳನ್ನೇ ಎಲ್ಲ ಅಟ್ಲೀಸ್ಟ್ 1 ಸಲ 2 ಸಲ 3 ಸಲ ಚೆನ್ನಾಗಿ ಓದಿದ್ರಿ ಅಂತಂದರೆ ನಿಮಗೆ GPS ನಿಮ್ಮ ಹತ್ರ ಇರುತ್ತೆ. ಇಲ್ದಿದ್ರೆ ಏನಾಗುತ್ತೆ ಗೊತ್ತಾ, ನೀವು ಯಾರದೇ ಪುಸ್ತಕಗಳು ಓದಿದ್ರಿ, ಯಾರದೇ ಪ್ರವಚನಗಳು ಕೇಳ್ರಿ, ಹೆಂಗಾಗುತ್ತೆ ಗೊತ್ತಾ, ವೇದಾಂತ ಅನ್ನೋದು ನಿಮ್ಮನ್ನು ಕಡ್ಕೊಂಡು ಒಂದು ಕಾಡಿಗೆ ಬಿಟ್ಬಿಟ್ಟಿದ್ದಾರೆ ಸ್ವಾಮಿ. ಕಾಡು
ಎಷ್ಟು ತಿಕ್ಕಾಗಿರುತ್ತೆ ಮರಗಳು, ಅವು ಇವು, ಬಂಡೆ ಕಲ್ಲು, ಪ್ರಾಣಿಗಳು. ನೀವು ಎಲ್ಲಿ ಹೋಗಬೇಕು, ಎಲ್ಲಿದ್ದೀರಾ, ನನ್ನ ಊರು ಎಲ್ಲಿದೆ, ಗೋವಿಂದ ಗೊತ್ತಾಗುತ್ತಿಲ್ಲ. ಹೇಗೆ ಆ ನಮ್ಮ ಉಪನಿಷತ್ನಲ್ಲಿ ಒಂದು ಕಡೆ ಹೇಳ್ತಾರಲ್ಲ, ಆ ಒಬ್ಬ ಸಾವುಕಾರನ ಮನೆಗೆ ಕಳ್ತನ ಮಾಡಿ ಅವನಿಗೆ ಕಣ್ಣು ಕಟ್ಟಿ ಕರ್ಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಬಿಡ್ತಾರೆ. ಅವನು ಅಯ್ಯೋ ನನ್ನ ಕಾಲ್ರು ಕರ್ಕೊಂಬಂದು ಕಟ್ಬಿಟ್ಟಿದ್ದಾರೆ, ನಂಗೆ ದಾರಿ ಗೊತ್ತಾಗ್ತಾ ಇಲ್ಲ, ನಾನು ಇಂಥ ಊರಿಗೆ ಹೋಗ್ಬೇಕು, ಕಣ್ಣು ಬಿಚ್ಚಿರಪ್ಪ ಅಂತ ಕಿರ್ಚ್ಕೊತಾ ಇರ್ತಾನೆ. ಯಾರೋ ಪಾಪ ಕಾರುಣಿಕಗಳು ಬಂದಿದ್ದೆ, ಕಣ್ಣು ಬಿಚ್ಚಿದ್ದೆ. ಆಗ ಅವನು ಕೇಳ್ತಾನೆ ಎಲ್ಲಿ ಹೋಗಬೇಕು ಅಂತ. ಇಂಥ ಊರಿಗೆ ಹೋಗ್ಬೇಕು ಅಂದರೆ ಅವರು ಡೈರೆಕ್ಷನ್ ತೋರಿಸ್ತಾರಲ್ಲ, ಹಾಗೆ ನಮಗೆ ಪುಸ್ತಕಗಳು ಓದಿದಾಗ ನಮಗೆ ಡೈರೆಕ್ಷನ್ ಗೊತ್ತಾಗುತ್ತೆ, ಎಲ್ಲಿ ಹೋಗಬೇಕು. ಇಲ್ದಿದ್ರೆ ಕಾಡಿನಲ್ಲಿ ಬಿಟ್ಟಂಗೆ. ಮೋಕ್ಷ ಅಂದರೆ ಏನು ಗೊತ್ತಿಲ್ಲ. ಈ ಅಜ್ಞಾನ ಯಾಕಾಯಿತು ಗೊತ್ತಿಲ್ಲ, ಅಧ್ಯಾಸ ಗೊತ್ತಿಲ್ಲ. ಸುಮ್ಮನೆ ಮೋಕ್ಷ ಆಗಬೇಕು. ಹೆಂಗಾಗಬೇಕು? ಏನಾಗಿದೆ ಇವಾಗ ನನಗೆ? ಅಜ್ಞಾನ ಅಂದರೆ ಏನು, ರಾಂಗ್ ನಾಲೆಡ್ಜ್ ಅಂದರೆ ಏನು, ನಾನು ಎಲ್ಲಿದ್ದೀನಿ, ಏನಾಗಿದೆ, ಮುಕ್ತರಾದರೆ ಏನಾಗುತ್ತೆ, ಯಾವ ಸಾಧನೆಗಳನ್ನ ಮಾಡಬೇಕು, ಇದು ಕ್ಲಿಯರ್ ಕಟ್ ಆಗಬೇಕು ಅಂದರೆ ಈ ಹೊಳೆನರಸೀಪುರ ಸ್ವಾಮಿಗಳ ಪುಸ್ತಕಗಳನ್ನ ಓದಬೇಕು. ಅದು ಗುರುಮುಖೇನ ಕೇಳಬೇಕು, ಓದಬೇಕು. ನಾನೇ ಓದ್ತೀನಿ ಅಂದರೆ ಆಗೋದಿಲ್ಲ. ಅಟ್ಲೀಸ್ಟ್ ನಿಮ್ಗೊಂದು ಬೇಸ್ಮೆಂಟ್ ಬರೋವರೆಗೂ, ಆಮೇಲೆ ನೀವೇ ಓದ್ರಿ. ಈಗ ನಮ್ಗೆ ಇದೆಲ್ಲ ಗುರುಗಳು ಪೂರ್ತಿ ನಮ್ಮ ಕೈಗೆ ಏನು ಕೊಡಲಿಲ್ಲ. ನಮಗೆ ಕುಲಕರ್ಣಿ ಸ್ವಾಮಿಗಳು 3 ವರ್ಷದಲ್ಲಿ 1 ವರ್ಷ ಹೇಳ್ಕೊಟ್ರು, ಸಾಕು. ಅಂಥವರು ಹೇಳಿದ್ರೆ ಸಾಕಬೇಕಾದಷ್ಟೇ. ಭಗವತ್ಪಾದರು ನಮ್ಮ ಜೊತೆಯಲ್ಲಿ ಒಂದು 4-5 ವರ್ಷ ಇದ್ದರು. ಅಷ್ಟರಲ್ಲಿ ನಮಗೆ ಅವ್ರು ಮಾಡಿದ್ದು ಒಂದು ಕಾಟಕೋಪನಿಷತ್ತು, ಇನ್ನೊಂದು ಸರ್ವ ಸಮ್ಮತೋಪದೇಶಗಳು, ಜೀವಂತ ವೇದಾಂತ. ಐ ಥಿಂಕ್ ಈ 3 ಪುಸ್ತಕಗಳೇ ಮಾಡಿದ್ದವರು ಪೂರ್ತಿ. ನಾವು ಪೂರ್ತಿ ಹೋಗ್ತಾ ಇದ್ವಿ, 4 ತಿಂಗಳು ಇರ್ತಾ ಇದ್ರು ಚಾತುರ್ಮಾಸದಲ್ಲಿ. ಹಾಗೆ ಒಂದು 3-4 ಸಲ ನಾವು ಕೇಳಿದ್ವಿ, 3-4 ವರ್ಷಗಳು ಮಾತ್ರ. ಆಮೇಲೆ ಅವ್ರನ್ನೂ ನಾವು ಸಿಕ್ಕಿಲ್ಲ. ಅದೇ ಹೇಳಬೇಕು ಅಂದರೆ, ಈಗ ನಾವು ಹೇಳಬೇಕು ಅಂತಂದರೆ ಪರಮಾರ್ಥ ಚಿಂತಾಮಣಿ ಅವರೇ ಮಾಡಿದ್ದು. ಇಷ್ಟು ಮಾಡಿ ಬಿಟ್ಬಿಟ್ರು. ನಾವು ಅವಾಗ ಸುಮ್ಮನೆ ನಾವು 4-5 ಸಲ ಓದಿದ್ವಿ ಅವಾಗ. ಅವ್ರು ಮಾಡೋಕ್ಕೆ ಮೊದಲೇ ಓದೋದು, ಆಮೇಲೆ ಓದೋದು, ಎಷ್ಟು ಮಾಡಿದ್ರೂ ಕೂಡ. ಈಗ ನಾನು ಪೂರ್ತಿ ಕ್ಲಿನಿಕ್ಕು ಕ್ಲೋಸ್ ಮಾಡಿ ಇದಕ್ಕೋಸ್ಕರ ಮೀಸಲಾಗಿ ಜೀವನವನ್ನು ಯಾವಾಗಲೂ ಇಟ್ಟಿದ್ದೀನಿ. ಬಟ್ ಸಂಸಾರ, ಅವು ಇವು, ಮಕ್ಕಳು, ಮದುವೆ ಗಿದುವೆ, ಇವುಗಳಲ್ಲಿ ಟೈಮ್ ಹೋಗ್ಬಿಡುತ್ತೆ, ಸಿಗೋದಿಲ್ಲ ಪೂರ್ತಿ. ಈಗ 4-5 ವರ್ಷದಿಂದ ನನಗೋಸ್ಕರ ನಾನು ನನ್ನ ಜೀವನವನ್ನು ನಡೆಸ್ತೀನಿ. ಇನ್ನು ನಿಮ್ಮ ಮಕ್ಕಳಿಗೆ ನೀವು ಯಾರೇನು ಹೇಳಿದ್ರು ಕೇಳೋಲ್ಲ ಅಂತ ಹೇಳಿ ನಾನು ಈ ದಾರಿಗೆ ಬಂದ ಮೇಲೆ ಇನ್ನೂ ಕ್ಲಿಯರ್ ಕಟ್ ಆಗ್ತಾ ಇದೆ ಅಂತ ನನ್ನ ಅನುಭವ ಇದು. ಆದ್ದರಿಂದ ಹೇಗಿರುತ್ತೆ ನೋಡ್ರಿ, ಇಷ್ಟೆಲ್ಲ ಇರುತ್ತೆ. ಹಾಗೆ ಇರಲಿ. ಸೊ ಅಲ್ಲಿಗೆ ಇಲ್ಲಿ ಬಂದಿದ್ವಿ. ಆದ್ದರಿಂದ ಗೀತೆಯಲ್ಲಿ ಹೇಳಿರುವ ಜ್ಞಾನವು, ಕರ್ಮಯೋಗವು ನಮಗೆ ಧ್ಯೇಯವಾಗಬೇಕು. ಮತ್ತು ಗೀತೋಕ್ತ ಜ್ಞಾನಕ್ಕೆ ಬಂದಿದ್ದಕ್ಕೆ ಗುರ್ತೇನಪ್ಪ ಅಂದರೆ, ಈ ಜ್ಞಾನ ಬಂದಿದ್ದಕ್ಕೆ ಗುರ್ತೇನು ಅಂದರೆ, ಕರ್ಮಫಲ ವಚನಗಳನ್ನು ನಾವು ಕೇಳಿದ ತಕ್ಷಣ ನನ್ನ ಮನಸ್ಸಿನಲ್ಲಿ ಈ ಕಾಮ್ಯಕರ್ಮಕ್ಕೆ ಜೋರು ಬಿಡಬಾರ್ದು. ಏಚೆ ಅನಿತ್ಯವಾದ ಫಲ, ಅದಕ್ಕೆ ಯಾಕೆ ನಾನು ಯೋಚನೆ ಮಾಡಬೇಕು? ಹಾಗಿರಬೇಕು. ಬೇರೆಯವ್ರಿಗೆ ಹೆಂಗಾಗತ್ತೆ ಅದ್ರ ವಿಚಾರ ಯಾರಾದರೂ ಹೇಳ್ತಾ ಇದ್ದರೆ ಕಿವಿ ಹಿಂಗೋಗುತ್ತೆ. ಓ ಹೇಳಿ ಸ್ವಾಮಿ, ಹೇಳಿ ಸ್ವಾಮಿ, ಏನು ಮಾಡಿದ್ರೆ ಏನು ಸಿಗುತ್ತೆ ಹೇಳಿ ಸ್ವಾಮಿ ಅಂತ ಹೋಗುತ್ತೆ. ನಮ್ಗೆ ಹಂಗೆ ಹೋಗಂಗಿರೋಲ್ಲ ಮುಕ್ತರ ಆದವರಿಗೆ. ಯಾಕೆ? ಅವನಿಗೆ ಆಪ್ತ ಕಾಮನ ಆಗಿಬಿಟ್ಟಿರ್ತಾನೆ. ಅವನಿಗೆಲ್ಲ ಕಾಮಗಳು ಒಟ್ಟಿಗೆ ಸಿಕ್ಬಿಟ್ಟಿರುತ್ತೆ. ಮತ್ತಿಗೆ ಇನ್ನಿಂಥ ಕಾಮ ಅವನಿಗೆ ಆನಂದವೇ ಸಿಕ್ಕಿದ ಮೇಲೆ ಇನ್ನೇನು ಕೆಲಸ ಮಾಡಿ ಏನು ಪಡಿಬೇಕು ಅವನಲ್ಲಿ ಕರ್ಮ ವಚನಗಳನ್ನಾಗಲಿ, ಕರ್ಮಕಾಂಡವನ್ನಾಗಲಿ, ಉಪಾಸನೆಯನ್ನಾಗಲಿ ಅಥವಾ ಮುಕ್ತನಾಗಬೇಕು ಅನ್ನೋದಾಗಲಿ ಇದೇ ಇರಲ್ಲ ಅವನಿಗೆ. ಆಗ ಶ್ರೋತವ್ಯವೂ ಇಲ್ಲ, ಶ್ರುತವೂ ಇಲ್ಲ. ಅವನಲ್ಲಿ ಕರ್ತೃತ್ವ ಭೋಕ್ತೃತ್ವ ಇಲ್ಲದೆ ಇದ್ಮೇಲೆ ಇನ್ನೆತಿಕ್ಬೇಕು. ಅಲ್ಲ ಸ್ವಾಮಿ, ಬೆಂಕಿ ಕಡ್ಡಿ ಎಲ್ಲಿವರೆಗೂ ಕೀಚಬೇಕು? ಬೆಳಕು ಬರೋವರೆಗೂ. ಬಂದಮೇಲೆ ಇನ್ನೂ ಗೀಚ್ತಾ ಇರ್ತೀವ? ಬೇಕಾಗಿಲ್ಲ. ಹಾಗೆ ಮುಕ್ತನ ಆಗೋವರೆಗೂ ಜ್ಞಾನ ಜ್ಯೋತಿ ಹತ್ಕೊಂಡ ಮೇಲೆ ಹತ್ತಿದೆ. ನಾನು ಅವನ್ನೆಲ್ಲ ತೆಗೆದಾಕಿದ್ರೆ ಹತ್ತಿರೋದು ನನಗೆ ಗೊತ್ತಾಗುತ್ತೆ. ಇಲ್ಲಿ ನಿಮ್ಗೆ ಉದಾಹರಣೆ ಕೊಡೋದು. ಎಲ್ಲಿವರೆಗೂ ಔಷಧಿ ತಗೋಬೇಕು ಸ್ವಾಮಿ? ಕಾಯಿಲೆ ವಾಸಿ ಆಗೋವರೆಗೂ.
ಇದು ಒಂದು ಕಾಯಿಲೆ. ಈ ರೋಗಕ್ಕೆ ಏನಂತಾರೆ? ಭವರೋಗ ಅಂತಾರೆ. ಹುಟ್ಟು ಸಾವುಗಳಿಂದ ತಪ್ಪಿಸ್ಕೊಳ್ಳೋದೇ ಒಂದು ದೊಡ್ಡ ರೋಗ. ಇದನ್ನು ನಾವು ತಪ್ಪಿಸ್ಕೊಂಡ್ಬಿಟ್ರೆ ಮತ್ತೆ ಹುಟ್ಟು ಸಾವುಗಳಿಲ್ಲ. ಅದಕ್ಕೆ ಈ ಭವರೋಗಕ್ಕೆ ಎಲ್ಲಿವರೆಗೂ ಟ್ರೀಟ್ಮೆಂಟ್? ಇದಕ್ಕೆ ಟ್ರೀಟ್ಮೆಂಟ್ ಏನು? ಬ್ರಹ್ಮಜ್ಞಾನನೇ ಕೊಡ್ಬೇಕು ಟ್ರೀಟ್ಮೆಂಟು. ಭವರೋಗ ವೈದ್ಯನೇ ಕೊಡಬೇಕು. ಏನಿದಕ್ಕೆ ಟ್ರೀಟ್ಮೆಂಟು? ಜ್ಞಾನವೇ ಟ್ರೀಟ್ಮೆಂಟ್ ಇದಕ್ಕೆ. ಆದ್ದರಿಂದ ಭವರೋಗ. ಮತ್ತು ಶಂಕರಾಚಾರ್ಯ ಕೊಡೋ ಎಕ್ಸಾಂಪಲ್ಲು, ಭತ್ತ ಎಲ್ಲಿವರೆಗೂ ಕುಟ್ಟಬೇಕು? ಹೊಟ್ಟಿನಿಂದ ಬೇರ್ಪಡೋವರೆಗೂ ಕುಟ್ಟಬೇಕಷ್ಟೆ ಅಲ್ವಾ ಭತ್ತ. ಹಾಗೆ ನಮ್ಮಲ್ಲಿ ಪರಮಾತ್ಮ ಅನ್ನೋ ಅಕ್ಕಿ ಇದೆ. ಅದರ ಮೇಲೆ ಈ ಅನಾತ್ಮ ಅಥವಾ ಇವು ಸಿಪ್ಪೆ ರೂಪದಲ್ಲಿ ಮೇಲ್ಗಡೆ ಬಂದಿದೆ. ಈಗ ನಾನು ಭತ್ತ ಇದೆ ಬಿಡಿಸ್ಕೋಬೇಕು ಅಷ್ಟೇ, ಕುಟ್ಟಬೇಕಷ್ಟೇ ಅಲ್ಲಿ. ಅದೇ ರೀತಿ ಹಾಲು ನೀರು ನನಗೆ ಗೊತ್ತಿಲ್ಲ, ಅವನು ಹಾಲು ಜೊತೆಗೆ ನೀರು ಬೆರೆಸ್ಕೊಟ್ಟಿದ್ದಾನೆ, ನನಗೆ ಬರೀ ಹಾಲು ಬೇಕು. ಹಾಗೆ ಆ ಪರಮಾತ್ಮ ಅನ್ನೋದು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನೋ, ಆ ನೀರು ಅಂತನ್ನೋದು ಕಲಬೆರಕೆ. ಈಗ ಸೈಂಟಿಸ್ಟ್ಗಳು ಕೊಟ್ಟರೆ ಅದನ್ನು ಚೆನ್ನಾಗಿ ಕಾಯಿಸ್ತಾರೆ. ತಪಸ್ಸು ಕಾಯಿಸೋದು ಅಂತಂದರೆ, ಬೆಂಕಿಯಿಂದ ಕಾಯಿಸೋದು ಅಂದರೆ ತಪಸ್ಸು ಅಂತ ಅರ್ಥ. ನಾವು ಮಾಡೋ ಸಾಧನೆಗಳೇ ತಪಸ್ಸು. ಆದ್ದರಿಂದ ನೀರು ಬೆರೆತು ಬರೀ ಹಾಲು ಉಳ್ಕೊಳ್ಳುತ್ತೆ. ನೆನ್ನೆ ಹೇಳಿದ್ನಲ್ಲ, ಗಂಧದ ಕೊರಡು ಬೇಕಾದಷ್ಟು ಗಲೀಜು ಮೆತ್ಕೊಂಡಿದೆ. ನೀವು ಗಂಧದ ಕೊರಡು ಇದೆ, ನಾ ಆತ್ಮನು ಸ್ವತಃ ಸಿದ್ಧ. ಅದನ್ನು ಹೊಸದಾಗಿ ಯಾರು ಕೊಡೋದು ಇಲ್ಲ, ಈಸ್ಕೊಳ್ಕೂ ಬರಲ್ಲ. ಮತ್ತು ಅದರ ಮೇಲಿರೋ ಕೊಳಕನ್ನು ತೆಗೆದಾಕಿದ್ರೆ ಸಾಕು. ಅನಾತ್ಮವನ್ನು ಬಿಟ್ಟರೆ ಸಾಕು, ಕೊಳಕನ್ನು ತೆಗೆದಾಕಿದ್ರೆ ಸಾಕು. ಇಷ್ಟೇ ನಮಗೆ ಬೇಕಾಗಿ. ಆದ್ದರಿಂದ ಬೆಳಕು ಬರುವ ತನಕ ಬೆಂಕಿ ಕಟ್ಟಿಗೆ ಇರಬೇಕು. ನಾನು ಬಂದ ಸಮಕಾಲದಲ್ಲಿಯೇ ನಾವು ಕರ್ಮಬಂಧನದಿಂದ ಮುಕ್ತರಾಗ್ಬಿಡ್ತೀವಿ. ನನಗೆ ಭೋಕ್ತೃತ್ವವಿಲ್ಲ, ಕರ್ತೃತ್ವವಿಲ್ಲ, ಜ್ಞಾತೃತ್ವವಿಲ್ಲ, ಯಾವುದೂ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಕಾಮವೇ ಇಲ್ಲ, ನಿಷ್ಕಾಮನಾಗ್ಬಿಡ್ತೀನಿ. ಹೀಗಿರೋದ್ರಿಂದ ನಾವು ಕ್ರಮಕ್ರಮವಾಗಿ ಸಾಧನದ ಮೆಟ್ಟಿಲುಗಳನ್ನು ಏರ್ತಾ ಹೋಗಬೇಕು. ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ ನಾವು ಸಾಧನೆಗಳು ಮಾಡಿದರೆ ಮಾತ್ರ ಸಾಧ್ಯ. ಅದು ಒಂದೇ ಜನ್ಮಕ್ಕಾಗೋದಿಲ್ಲ. ಈ ರೀತಿ ಜನ್ಮ ಜನ್ಮಾಂತರಗಳಲ್ಲಿ ಸ್ವಲ್ಪ ಸ್ವಲ್ಪ ಸಂಸ್ಕಾರ ಕೂಡಾಕೊಂಡಿದ್ದರೆ ಮಾಡ್ಬೋದು. ಮನಸ್ಸಿದ್ರೆ ಮಾರ್ಗ, ಮನಸ್ಸಿದ್ರೆ ಈ ಒಂದೇ ಜನ್ಮದಲ್ಲಿ ಮುಕ್ತರಾಗ್ಬೋದು. ಬಟ್ ನಾನು ಎಷ್ಟು ಇದಕ್ಕೋಸ್ಕರ ಸಮಯ ಮೀಸಲಾಗಿ ಇಡ್ತಾ ಇದ್ದೀನಿ, ಅದು ಇಂಪಾರ್ಟೆಂಟು. ಜೊತೆಗೆ ನಾನು ಎಲ್ಲಿದ್ದೀನಿ ಅದು ಇಂಪಾರ್ಟೆಂಟು. ಈಗ ರಮಣ ಮಹರ್ಷಿಗಳು ಯಾವ ಗುರು ಇಲ್ಲ, ಏನೂ ಇಲ್ಲ, ಹಿಂದಿನ ಜನ್ಮ ಸಾಧನೆ ಇತ್ತು, ಹೋದರು, ಕೂತ್ಕೊಂಡ್ರು, ಧ್ಯಾನ ಮಾಡಿದ್ರು, ಮುಕ್ತರಾಗ್ಬಿಟ್ರು. ಎಲ್ರಿಗೂ ಹಂಗೆ ಆಗ್ಬೇಕಲ್ಲ. ಅವ್ರಿಗೆ ಅಲ್ಲಿದ್ದರು, ಅಲ್ಲಿ ಬರೀ ಧ್ಯಾನ ಒಂದು ಮಾಡಿದರೆ ಸಾಕಾಗ್ತದೆ. ಕರ್ಮಯೋಗ ಬೇಕಾಗಿಲ್ಲ, ಜಪ ಮಾಡಲಿಲ್ಲ, ಏನು ಮಾಡಲಿಲ್ಲ. ಯಾಕೆಂದರೆ ಅವರು ಅಲ್ಲಿದ್ದರು, ಹಿಂದಿನ ಜನ್ಮಗಳಲ್ಲಿ ಮಾಡ್ಕೊಂಡು ಅಲ್ಲಿದ್ದರು. ಅದಕ್ಕೆ ನಾವು ತಿಳ್ಕೋಬೇಕು ಎಲ್ಲಿದ್ದೀವಿ ಅಂತ. ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧನೆಗಳು ಬೇಕು. ಸತ್ವಗುಣ, ರಜಗುಣ, ತಮಗುಣನ ನಾನು ಕರ್ಮಯೋಗ ಮಾಡೋ ಯೋಗ್ಯತೆ ಇದೆಯಾ, ಅಥವಾ ಅದಕ್ಕಿಂತ ಕೆಳಗಿಂದು ಈ ನಿತ್ಯ ಕರ್ಮಗಳನ್ನಾದರೂ ಚೆನ್ನಾಗಿ ಮಾಡೋಕ್ಕೆ ಬರುತ್ತಾ, ಇವೆಲ್ಲ ಮಾಡ್ತಾ ಬರಬೇಕು. ಅಥವಾ ಕಾಮ್ಯ ಕರ್ಮವನ್ನೇ ಮಾಡಿದ್ರು ಧರ್ಮದಿಂದ ಮಾಡ್ತಾ ಇದ್ದೀನಾ, ಎಲ್ಲ ನೋಡ್ಕೋಬೇಕು. ಹೀಗಿರುವ ನಾವು ಕ್ರಮಕ್ರಮವಾಗಿ ಸಾಧನ ಮೆಟ್ಟುಗಳು ಮಾಡ್ತಾ ಹೋಗಬೇಕು. ಸೊ ಈ ದಾರಿ ಬಂದ ಮೇಲೆ ಆ ಸಾಧನೆಗಳ ಮೆಟ್ಟಲು ಎಷ್ಟು ಚೆನ್ನಾಗಿದೆ. ಪರಂಪರಾ ಸಾಧನ, ಸಹಕಾರಿ ಸಾಧನ, ಅದಾದಮೇಲೆ ನೇರಾದ ಸಾಧನ ಹೇಗಿದೆ. ಮತ್ತು ಇವೆರಡಕ್ಕೂ ಮಧ್ಯೆ ಸಹಕಾರಿ ಸಾಧನ ಎಷ್ಟು ಜನ ಮಾಡ್ತಾರೆ? ಸಹಕಾರಿ ಸಾಧನ ಯಮನಿಯಮಗಳು ಎಷ್ಟು ಜನ ಮಾಡ್ತಾರೆ? ಇಂಪಾರ್ಟೆಂಟ್ ಅಲ್ವಾ? ಸಹಕಾರಿ ಸಾಧನ ಇನ್ನೂ ಕಷ್ಟ, ಪರಂಪರಾ ಸಾಧನಕ್ಕಿಂತ ಸಹಕಾರಿ ಸಾಧನ ಇನ್ನೂ ಕಷ್ಟ. ಇದು ಮನಸ್ಸಿನಿಂದ ಮಾಡುವಂಥದ್ದು. ಇನ್ನು ಶ್ರವಣ ಮನನ ಧ್ಯಾನ ಇನ್ನೂ ಕಷ್ಟ. ನೋಡೋದಕ್ಕೆ ಈಸಿಯಾಗಿದೆ, ಬರೀ ಪ್ರವಚನ ಕೇಳೋದಲ್ವಾ ಅಂತ. ಕೇಳಬೇಕು, ನಿಲ್ಬೇಕಲ್ಲ ನನ್ನ ತತ್ವದಲ್ಲೇ. ಆದ್ದರಿಂದ ಒಂದಕ್ಕಿಂತ ಒಂದು ಕಷ್ಟವಾದ ಸಾಧನೆಗಳು ಹೀಗೆ. ಆದ್ದರಿಂದ ನಾವು ಕರ್ಮಯೋಗವನ್ನು ಮಾಡಬೇಕಾದ್ರೆ 4 ಸೇರಿಸಿ ಮಾಡಬೇಕು ಈಶ್ವರಾರ್ಪಣ ಬುದ್ಧಿಯಿಂದ. ಹಾಗೆ ಕೊನೆಗೆ
ಸ್ಥಿತಪ್ರಜ್ಞನನ್ನು ಪಡೆದುಕೊಳ್ಳುವುದಕ್ಕೆ ಬಲವಾದ ಪ್ರಯತ್ನವನ್ನು ಮಾಡಬೇಕು. ಸ್ಥಿತಪ್ರಜ್ಞರಾದಾಗ ನಮ್ಮ ಮನಸ್ಸು ಈಗಿನ ಚಾಂಚಲ್ಯವನ್ನು ಬಿಟ್ಟಿರುತ್ತೆ. ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಕಾಮವಿಲ್ಲ, ಹರಿಷಟ್ ವರ್ಗಗಳಿಲ್ಲ. ಇನ್ನೂ ಒಂದು ನಿಮಗೆ ನೋಡ್ಕೋಬೋದು, ನನ್ನ ಅಂತಃಕರಣದಲ್ಲಿ ಇವಾಗ ಎಷ್ಟು ಕಾಮವಿದೆ, ಎಷ್ಟು ಕ್ರೋಧವಿದೆ, ಇನ್ನೂ ಎಷ್ಟು ಕಾಮ ಕ್ರೋಧ ಲೋಭ ಮೋಹ ಮದಗಳಿದೆ, ಎಷ್ಟು ನನ್ನಲ್ಲಿ ದೈವಿ ಗುಣಗಳು ಸೇರಿಕೊಂಡಿದೆ, ಒಳ್ಳೆಯ ಗುಣಗಳು ಸೇರಿಕೊಂಡಿದೆ. ಯಾರಾದರೂ ದುಃಖದಲ್ಲಿದ್ದರೆ ಅಯ್ಯೋ ದುಃಖದಲ್ಲಿದ್ದಾರಾ ಅಂತ ನನಗೆ ಎಷ್ಟು ನನ್ನ ಮನಸ್ಸು ಆ ಕಡೆ ಹೋಗುತ್ತೆ, ಎಲ್ಲ ಚೆಕ್ ಮಾಡ್ಕೊತಾ ಇರಬೇಕು. ಯಾರಾದರೂ ದುಃಖದಲ್ಲಿದ್ದರೆ ಸಾಯಿ ನನ್ನ ಮಗ ಹಾಳಾಗೋಗ್ಲಿ ಅಂತ ಅನ್ಕೊಳ್ಳೋದು ಹೆಂಗಿರುತ್ತೆ, ಅಯ್ಯೋ ಪಾಪ ಕಷ್ಟಪಡ್ತಾ ಇದ್ದೆ, ನಾನು ಏನು ಮಾಡ್ಬೋದು, ಕಷ್ಟಪಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋದು ಬೇರೆ, ನಾನು ನನ್ನ ಕೈಯಿಂದ ಏನು ಮಾಡೋಕ್ಕಾಗುತ್ತೆ ಅದನ್ನು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನ. ನಾನೇ ಸೋಂಬೇರಿ, ನನ್ನ ಕೆಲಸನೇ ನಾನು ಮಾಡ್ಕೊಳ್ಳದೆ ಇದ್ದಾಗ ಇನ್ನು ಅವನಿಗೇನು ಮಾಡೋಕ್ಕೆ ಹೋಗ್ತೀನಿ ನಾನು. ಹೀಗಿರುತ್ತೆ ನಮ್ಮ ಮನಸ್ಸುಗಳು. ನೋಡ್ಕೊ, ಪರಮಾತ್ಮನಲ್ಲಿಯೇ ನಿಂತು ಸಮಾಧಾನವನ್ನು ಪಡ್ಕೊಂಡಿರೋರ ಮನಸ್ಸು ಹಾಗಿರುತ್ತೆ. ಈಗಿನ ನಮ್ಮ ಮನಸ್ಸು ಹೇಗಿರುತ್ತೆ, ಚಿಟ್ಟೆಯ ಮನಸ್ಸಿದ್ದಂಗೆ ಇರುತ್ತಂತೆ. ಸ್ವಾಮಿಗಳು ಓದಿಸ್ತಾರೆ. ಯಾಕೆ ಆ ಚಿಟ್ಟೆ ಒಂದು ಕಡೆ ಇರೋದಿಲ್ಲ, ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ, ಇನ್ನೊಂದು ಹೂವಿಂದ ಇನ್ನೊಂದು ಹೂವಿಗೆ ಓಡಾಡ್ತಾ ಇರುತ್ತೆ. ಎಲ್ಲೂ ಯಾವುದೂ ಅದು ಹೀರ್ಕೊಳ್ಳೋದಕ್ಕೆ ಬರೋದಿಲ್ಲ. ಬ್ರಹ್ಮಜ್ಞಾನಿಗಳ ಮನಸ್ಸು ಹೆಂಗಿರುತ್ತೆ, ಜೇನು ಹುಳ ಇದ್ದಂಗೆ, ಯಾವುದೋ ಒಂದು ಹೂವಿನ ಮೇಲೆ ಕೂತ್ಕೊಂಡು ಅದರ ರಸವನ್ನು ಪೂರ್ತಿ ಹೀರೋವರೆಗೂ ಅಲ್ಲಾಡೋದಿಲ್ವಂತೆ. ಹಾಗಿರುತ್ತೆ ಜೇನುಹುಳ ಅಂತ ಸ್ವಾಮಿಗಳು ಉದಾಹರಣೆ ಕೊಡ್ತಾರೆ. ಹಾಗೆ ಆ ಸ್ಥಿತಪ್ರಜ್ಞನಾದವನು ಆತ್ಮಾನಂದದ ರಸವನ್ನು ಸವಿಯೋದ್ರಲ್ಲೇ ಮಗ್ನನಾಗಿರ್ತಾನೆ. ಅವನಿಗೆ ಯಾವ ಇದು ಏನು ವಿಷಯಗಳನ್ನ ಕೊಡಬೇಕಾಗಿಲ್ಲ ಅನುಭವಿಸೋದಕ್ಕೆ. ಅವನು ಆತ್ಮನೇವ ಆತ್ಮನ ತುಷ್ಟ ಆತ್ಮನನ್ನು ಅನುಭವಿಸ್ತಾ ಇರ್ತಾನೆ. ಅವನೇ ಆನಂದ ಸ್ವರೂಪ. ಅವನು ಇನ್ಯಾವುದನ್ನು ಅನುಭವಿಸಕ್ಕೆ ಹೋಗ್ಬೇಕು. ಅವನು ಈ ಸ್ಥಿತಪ್ರಜ್ಞನ ಹೊಗಳಿಕೆಯನ್ನು ಕೇಳಿ ಇಷ್ಟೆಲ್ಲ ಹೇಳಿದ್ನಲ್ಲ ಭಗವಂತ, ಆ ಮುಕ್ತನಾದವನು ಹಾಗಿರ್ತಾನೆ ಹೀಗಿರ್ತಾನೆ ಅಂತ ಅರ್ಜುನಗೊಂದು ಕ್ಯೂರಿಯಾಸಿಟಿ ಬಂತು. ಅರೇ, ಮುಕ್ತನಾದವನು ಹಿಂಗಿರ್ತಾನ? ಹಾಗಾದರೆ ಮುಕ್ತನಾದವನು ಹೇಗಿರ್ತಾನೆ, ಹೇಗೆ ಕೂತ್ಕೊತಾನೆ, ಹೇಗೆ ಊಟ ಮಾಡ್ತಾನೆ, ಹೇಗೆ ಮಾತಾಡ್ತಾನೆ, ಹೇಗೆ ಜನಗಳ ಜೊತೆಲಿ ಬೆರೀತಾನೆ, ಅವನ ಆಚಾರ ವಿಚಾರಗಳೇನು, ಆಹಾರ ವಿಹಾರಗಳೇನು, ನಾನು ತಿಳಿಸು ಕೃಷ್ಣ ಅಂತ ಕೇಳ್ಕೊತಾ ಇದ್ದಾನೆ. ಇಲ್ಲಿ ಇಂದ ಸ್ಥಿತಪ್ರಜ್ಞನ ಲಕ್ಷಣಗಳು ಶುರುವಾಗುತ್ತೆ. ಹಾಗೆ ಇಲ್ಲಿ ಭಗವದ್ಗೀತೆಯಲ್ಲಿ ಯಾಕೆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಯಾರೋ ಒಬ್ರು ಹೇಳಿದ್ರು, ಇವನು ಸ್ಥಿತಪ್ರಜ್ಞ, ಇವನು ಮುಕ್ತನಾಗಿದ್ದಾನ ಇಲ್ವ, ಇವನು ಕಂಡಿಡಿಯೋದಿಕ್ಕೆ ಅಂತ ಹೇಳ್ತಾರೆ. ಅಲ್ಲ, ಕಂಡಿಡಿದು ನಾವೇನು ಮಾಡಬೇಕು? ಆದರೆ ಇಲ್ಲಿ ಯಾತಕ್ಕೆ ಹೇಳಿದ್ದಾರೆ? ಕಾಪಿ ಚೆಟ್ ಹೊಡೆಯೋಕ್ಕೆ. ಅವನು ಹೇಗಿರ್ತಾನೋ ಅವನು ನೋಡಿ ನಾವು ಕಾಪಿ ಚೆಟ್ ಹೊಡೆಯಬೇಕು. ಹೇಗೆ ಮಕ್ಕಳಿಗೆ ಈ ಬರಿಬೇಕಾದ್ರೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಮೊದಲು ಕಾಪಿ ರೈಟಿಂಗ್ ಬುಕ್ ಅಂತಲೇ ಬರ್ತಾಯಿತ್ತು. ಮೇಲ್ಗಡೆ ಅನ್ನೋ ಅಕ್ಷರವನ್ನು ಒಂದು ಪೇಜ್ ಪೂರ್ತಿ ಬರೆದ್ಬಿಡ್ತಾಯಿದ್ದು, ಬರೀ ಅದನ್ನು ನಾವು ಈ ಕೆಳಗಡೆ ಒಂದು 10 ಲೈನ್ ಕೊಡ್ತಾಯಿದ್ರು. ನಾವು ಅದನ್ನು ನೋಡಿಕೊಂಡು ಹಾಗೇ ಬರಿಬೇಕು. ಇದೇ ರೀತಿ ಆ ಅಕ್ಷರಗಳನ್ನ ಬರೆದು ರೂಢಿ ಮಾಡಿಕೊಂಡು ನಮ್ಮ ಅಕ್ಷರ ಗುಂಡಾಗ್ತಾಯಿತ್ತು. ಸೊ ಅದಕ್ಕೋಸ್ಕರನೇ ಇಲ್ಲಿ ಸ್ಥಿತಪ್ರಜ್ಞನ ಲಕ್ಷಣಗಳನ್ನ ಹೇಳಿರೋದು. ನಾವು ಅವನನ್ನು ನೋಡಿ ಹೇಗೆ ನಡ್ಕೊತಾನೆ ಹಾಗೆ ನಾವು ನಡಿಬೇಕು ಅನ್ನೋದಕ್ಕೋಸ್ಕರ. ಸೊ ಭಗವದ್ಗೀತೆ ಪ್ರತಿಯೊಂದು ಅಧ್ಯಾಯದಲ್ಲೂ 3 ಸಾಧನೆಗಳಿರುತ್ತೆ. ಒಂದು ಈ 2ನೇ ಅಧ್ಯಾಯ ತಗೊಳ್ಳಿ ಎಕ್ಸಾಂಪಲ್ಗೆ. ಮೊದಲು ಎತ್ಕೊತಾನೆ ವಸ್ತುತಂತ್ರ ಸಾಧನೆ ಹೇಳಿದ್ರು. ಸಾಂಖ್ಯ ದೃಷ್ಟಿಯಿಂದ ಆತ್ಮನ ಕೊಲ್ಲಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಎಲ್ಲ ಹೇಳಿದ್ರು. ಅರ್ಜುನ ನಿಲ್ಲಕ್ಕಾಗಲಿಲ್ಲ. ಕೊನೆಗೆ ಅಲ್ಲಿ ಕರ್ಮಯೋಗವನ್ನು ಹೇಳಿ ಇದು ಕರ್ತೃತಂತ್ರವ ಸಾಧನೆ ಹೇಳಿದರು. ಈಗ 3ನೇದು ಇದು ಸಾಧನೆಯೇ. ಅದಕ್ಕೋಸ್ಕರನೇ ಭಗವದ್ಗೀತೆಯನ್ನು ಸಾಧನೆಯ ಮೂಟೆ, ಸಾಧನೆಗಳೇ ಇದರಲ್ಲಿ ತುಂಬಿ ತುಳುಕಾಡ್ತಾ ಇದೆ ಅಂತ ಹೇಳ್ತಾರೆ. ಅದರಿಂದ ಭಗವದ್ಗೀತೆ ನಾವು ಓದಬೇಕು. ತತ್ವನೂ ಇದೆ,
ಸಾಧನೆನೇ ಇದೆ. ಬಟ್ ಸಾಧನೆ ತುಂಬ ಹೈಲೈಟ್ ಆಗಿದೆ ಇಲ್ಲಿ. ಅದಕ್ಕೋಸ್ಕರ ನಾವು ಸಾಧನೆ ಮಾಡ್ತಾ ಇದ್ರೆ ಮುಕ್ತರಂಗಾಗ್ತೀವಿ. ಅದಕ್ಕೋಸ್ಕರ ಭಗವದ್ಗೀತೆಯನ್ನು ಯಾವ್ಯಾವ ಸಾಧನೆ ಹೇಗೆ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ತೋರಿಸುತ್ತಿಲ್ಲಿ. ಈಗ ಸ್ಥಿತಪ್ರಜ್ಞನ ಮೊದಲನೇ ಲಕ್ಷಣ ಏನದು? ಸ್ಥಿತಪ್ರಜ್ಞನು ಮನಸ್ಸಿನಲ್ಲಿ ಕಾಮಗಳನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟಿರ್ತಾನೆ. ಕಾಮ ಇರುತ್ತೆ ಅವನಿಗೆ. ಕಾಮ ಇದ್ದರೆ ಅವನೆಂಥ ಮುಕ್ತನು ಇರೋದಿಲ್ಲ. ಆದ್ದರಿಂದ ಅವನು ನಿಷ್ಕಾಮನಾಗಿರ್ತಾನೆ. ಕಾಮನೆಯೇ ಇಲ್ಲ, ಅಕಾಮನಾಗಿರ್ತಾನೆ. ಯಾಕೆ? ಒಳಗಡೆ ಅವನ ಆತ್ಮನ ಆನಂದವನ್ನು ಟ್ಯಾಪ್ ಮಾಡಿರ್ತಾನೆ. ಒಳಗಡೆ ಇರೋ ಆತ್ಮನ ಆನಂದ ಸಿಕ್ಕದ ಮೇಲೆ ಪ್ರಪಂಚದಲ್ಲಿ ಹೊರಗಡೆ ಇರೋ ಜುಜುಬಿ ಆನಂದಕ್ಕೆ ಅವನು ಬಾಯಿ ನೀರು ಸುರಿಸ್ತಾನ. ಹೇಗಿದೆ? ಹಾಗೆ ನಾವು ಹ್ಯಾಪಿ ಅನಾಲಿಸಿಸ್ನಲ್ಲಿ ಏನು ಹೇಳಿದ್ವಿ? ನಮ್ಗೆ ಆನಂದ ಬೇಕು ಅಂತಂದರೆ ಅಲ್ಲಿ ಯಾವುದಾದ್ರೂ ವಸ್ತುನ ಅನುಭವಿಸ್ಬೇಕು. ನಾವೇನು ಅನ್ಕೊತೀವಿ? ವಸ್ತುಗಳನ್ನ ಅನುಭವಿಸಿದ್ರೆ ಆನಂದ ಸಿಗುತ್ತೆ ಅಂತ. ದಡ್ರು. ಆ ವಸ್ತುಗಳನ್ನ ಅನುಭವಿಸೋವಾಗ ಎಲ್ಲಿಂದ ಬರುತ್ತೆ ಆನಂದ? ನನ್ನ ಒಳಗಡೆಯಿಂದನೇ ಬರ್ತಾ ಇದೆ. ನೀರು ಸುಡ್ತಾ ಇದೆ, ಕಬ್ಬಿಣ ಸುಡ್ತಾ ಇದೆ, ಎಲ್ಲಿಂದ? ಕನ್ನಡಿ ಬೆಳಕನ್ನು ಚೆಲ್ತಾ ಇದೆ, ಎಲ್ಲಿಂದ? ಏನೇ ಬೆರಪಂದೇನೋ ಸೂರ್ಯನಿಂದ ಸಾಲ ತಗೊಂಬಂದು ಕೊಡ್ತಾ ಇದೆ. ಹಾಗೆ ನನ್ನ ಒಳಗಡೆ ಇರೋ ಆನಂದ ಆ ಒಂದು ವಸ್ತುಗಳನ್ನ ಅನುಭವಿಸಿದಾಗ ತೋರ್ಕೊತಾ ಇದೆ ಅಷ್ಟೇ. ಈಗ ನನಗೆ ವಸ್ತುಗಳು ಇಲ್ಲದೆ ಆನಂದ ಪಡೆಯಕ್ಕೆ ಬರುತ್ತಾ ಅಂತ ಅನ್ನೋದನ್ನೇ ಹ್ಯಾಪಿ ಅನಾಲಿಸಿಸ್ನಲ್ಲಿ ನಾವು ಕಲ್ತಿದ್ದು. ನನ್ನ ಒಳಗಡೆ ಇದೆ. ಹೇಗೆ ಹೇಳ್ತೀರಾ? ನಿದ್ದೆ ಏನು ತೊಗೊಂಡು ಹೋಗ್ತೀರಾ ಅಲ್ಲಿಗೆ? ಕ್ರಿಕೆಟ್ ಇದೆಯಾ, ಪಿಜ್ಜಾ ಇದೆಯಾ, ಬರ್ಗರ್ ಇದೆಯಾ? ಆನಂದವಾಗಿರ್ತೀರಾ ಇಲ್ವೋ? ಯಾಕೆ? ನಿಮ್ಮ ಒಳಗಡೆ ಆನಂದ ಇದೆ. ಅದು ಆ ಆನಂದದಲ್ಲಿ ನೀವೇನು ಹೊರಗಡೆಯಿಂದೇನೋ ಎತ್ಕೊಂಡು ಹೋಗ್ಬೇಕಾ? ಬೇಕಾಗೋದಿಲ್ಲ. ಹಾಗೆ ತತ್ವದಲ್ಲಿ ನಿಂತವನು ಹೊಟ್ಟೆಗೆ ಆಹಾರ ಸಿಗಲಿ ಸಿಗದೇ ಇರಲಿ, ಪ್ರಪಂಚದ ವಸ್ತುಗಳು ಇರಲಿ ಇಲ್ಲದೆ ಇರಲಿ, ಅವನ ಮೈ ಮೇಲೆ ಬಟ್ಟೆ ಇರಲಿ ಇಲ್ಲದೆ ಇರಲಿ, ಅವನು ಮಾತ್ರ ಯಾವಾಗಲೂ ಆ ಆನಂದದಲ್ಲಿ ತೇಲಿ ಮುಳುಗ್ತಾ ಇರ್ತಾನೆ. ಅವನ ಹತ್ರ ಹೋದರೆ ಸಾಕು, ಅದರ ಗವಲು ಹೊಡೆಯುತ್ತೆ. ಸ್ವಲ್ಪ ನಮಗೂ ಅಂತಃಕರಣ ಶುದ್ಧಿ ಇರಬೇಕು. ಆದ್ದರಿಂದ ಹಾಗೆ ಅಂತಾರೆ. ಒಟ್ಟಿನಲ್ಲಿ ಏನಿಲ್ಲದೆ ಅವನಲ್ಲಿ ಕಾಮ ಇಲ್ಲ. ಕಾಮ ಇಲ್ಲ ಅಂದರೆ ಏನೇನಿಲ್ಲ? ಕಾಮ ಇಲ್ಲ ಅಂದರೆ ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇಲ್ಲ. ಅವನ ತತ್ವದಲ್ಲಿ ನಿಂತ ಮೇಲೆ ಓಹೋ, ಮೊದಲು ನನಗೆ ಕಾಮ ಇತ್ತಪ್ಪ, ಈಗಿಲ್ಲ. ಹಂಗಲ್ಲ ಅರ್ಥ ಆಗದ. ಅಂದಿಲ್ಲ, ಹಿಂದಿಲ್ಲ, ಮುಂದಿಲ್ಲ, ಎಂದೆಂದೂ ಇಲ್ಲ. ನನಗೆ ಮಾತ್ರ ಅಲ್ಲ, ಯಾರ್ಯಾರಿಗೂ ಇಲ್ಲ. ಅಜ್ಞಾನದಿಂದ ಹಂಗೆ ತೋರ್ತಾ ಇದೆ. ಹಗ್ಗ ಅಂತ ಕಂಡ್ಮೇಲೆ ಹಾವು ಎಂದಾದ್ರೂ ಇತ್ತ? ಆ ಸ್ವಾಮಿ ಹಾವಿತ್ತು ಸ್ವಾಮಿ, ನಾನು ಕೋಲ್ ತೊಗೊಂಡು ಕೊಂದಾಗ್ತೆ ಅಲ್ವಾ? ಅನ್ನಕ್ಕೆ ಬರಲ್ವ ನಮಗೆ? ಹಾಗೆ ಹಂಗಾಗತ್ತೆ. ಈಗ ಕಾಮ ಇಲ್ಲದೆ ಇರೋದಕ್ಕೆ ಕಾರಣ ಏನು? ಹಿಂದಕ್ಕೆ ಹೋಗ್ಬೇಕು. ಭೋಕ್ತೃತ್ವವಿಲ್ಲ. ಭೋಕ್ತೃತ್ವ ಇಲ್ಲ. ನಾನು ಅನುಭವಿಸ್ಬೇಕು ಅನ್ನೋ ಆಸೆನೇ ಇಲ್ಲ. ಕರ್ತೃತ್ವ ಇಲ್ಲ. ಯಾಕಿಲ್ಲ? ಅದಕ್ಕಿಂತ ಹಿಂದೆ ಹೋಗ್ರಿ. ಕಲಬೆರಕೆ ಇಲ್ಲ. ಹಾಲು ನೀರು ಕಲಬೆರಕೆ ಆಗಿಲ್ಲ. ಇನ್ಯಾಕೆ ನಾನು ಬಿಡಿಸ್ಕೋಬೇಕು? ಆತ್ಮ ಅನಾತ್ಮ ಕಲಬೆರಕೆ ಆಗಿಲ್ಲ. ಹೇಗಿದೆ? ನಾನು, ನಾ ಪ್ಲಸ್ ನು ಎರಡರ ಕಲಬೆರಕೆ ಆಗಿದೆ. ಇಲ್ಲಿ ನಾ ಅಂತಂದ್ರೆ ನನ್ನ ನಿಜವಾದ ಸ್ವರೂಪ ಆತ್ಮ, ನು ಅಂತಂದರೆ ನನ್ನದು ಅಥವಾ ನನಗಿಂತ ಬೇರೆ. ಇವೆರಡು ಕಲಬೆರಕೆ ಆಗಿದೆ. ಅದಕ್ಕೆ ನಾನು. ಅದಕ್ಕೆ ತಮಿಳಿನಲ್ಲಿ ನಾ ಯಾರ್, ಅಲ್ಲಿ ನಾ ಅಂತಂದರೆ ಅವರು ನಾನೇ ಅಂತಾನೆ ಅರ್ಥ. ಇಲ್ಲಿ ನಾನು ಅಂತಂದರೆ ಅಹಂ ಮಮಃ. ಅಹಂ ಮಮಃ. ಅಹಂ ನಾನು ಜೀವಪ್ಪ, ಮಮಃ ನನ್ನದು ಅಂತ ಹಿಂಗೆ ತಗೊಂಡ್ಬಿಡ್ತೀವಿ. ಅಥವಾ ಅಹಂ ಅಂದರೆ
ಅದಕ್ಕೆ ಮುಕ್ತನಾದವನು ಅಹಂ ಬ್ರಹ್ಮಾಸ್ಮಿ, ಅವನನ್ನೋದಕ್ಕೂ ನಾನು ಅಹಂ ಮಮಮ ಅಹಂ ಮಮಃ ಅನ್ನಕ್ಕೂ ಅಹಂ ಬ್ರಹ್ಮಾಸ್ಮಿ ಅನ್ನೋಕ್ಕೂ ವ್ಯತ್ಯಾಸ ಎಷ್ಟಿದೆ ನೋಡ್ರಿ. ಬ್ರಹ್ಮಜ್ಞಾನಿ ಅವನು ಕೂಡ ಅಹಂ ಬ್ರಹ್ಮಾಸ್ಮಿ ಅಂತಾರೆ. ಅಹಂ ಅಂದರೆ ನಾನು ಅಂತ, ನಾನು ಬ್ರಹ್ಮ ಆನಂದ ಸ್ವರೂಪ. ಇವನು ಅಹಂ ಮಮಃ, ನಾನು ನನ್ನದು ಅಂತ. ನೀವು ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಅದಕ್ಕೋಸ್ಕರ ಯಾಕೆ ಅಂದರೆ ನಾವೆಲ್ಲ ಬ್ರಹ್ಮನ ಮಕ್ಕಳು. ಬ್ರಹ್ಮನ ಮಕ್ಕಳನ್ನ ಸೃಷ್ಟಿ ಮಾಡಿದಾಗ ಮೊದಲನೇ ಮಗ ಹುಟ್ಟಿದ ತಕ್ಷಣ ಅಹಂ ಅಂತ. ಅದಕ್ಕೆ ಅವನ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಕೂಡ ಅಹಂ ಅಂತೀವಿ, ನಾನು ನನ್ನದು ಅಂತ ಹೇಳ್ತಾ ಇರ್ತೀವಿ ಅಂತ ಹೀಗೆಲ್ಲ ಹೇಳ್ತಾರೆ. ಅಲ್ಲಿಗೆ ನಾವು ನೋಡಿಕೊಂಡಾಗ ಹಿಂದೆಗಡೆ ಆ ಕಲಬೆರಕೆ ಇಲ್ಲ, ಅಧ್ಯಾಸವಿಲ್ಲ. ಅಧ್ಯಾಸವಿಲ್ಲದೆ ಇರೋದರಿಂದ ಅವಿದ್ಯೆ ಇಲ್ಲ, ರೈಟ್ ನಾಲೆಡ್ಜ್ ಅವಿದ್ಯೆ ಇರೋದರಿಂದ, ಅವಿದ್ಯೆ ಅಂದರೆ ರೈಟ್ ನಾಲೆಡ್ಜ್ ಇರೋದರಿಂದ ಅವಿದ್ಯೆ ಇಲ್ಲ. ಅವಿದ್ಯೆ ಇಲ್ಲದೆ ಇರೋದರಿಂದ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಷ್ಟು ನಮ್ಗೆ ಎಷ್ಟು ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಹೀಗೆ ಆದ್ದರಿಂದ ಮನಸ್ಸೆಂದರೆ ಕಾಮಗಳ ಕಂತೆ, ಅಂತಃಕರಣ ಅಂದ್ರೇನೆ ಅಷ್ಟೇ, ಕಾಮಗಳ ಕಂತೆ. ಕೋಪ ಬಂದ್ಬಿಟ್ರೆ ನಾನೇ ಕೋಪ ನಾನು ಬೇರೆ ಅಲ್ಲ, ನಾನೇ ಕೋಪ. ಕಾಮ ನಾನೇ ಕಾಮ, ಕ್ರೋಧ ನಾನೇ ಕ್ರೋಧ ಆಗ್ಬಿಡ್ತೀನಿ. ಅದಕ್ಕೆ ನಾನು ನನ್ನದು ಅನ್ನೋದು. ಈ ಮನಸ್ಸಿನಲ್ಲಿ ಕಾಮಗಳು ಇರುತ್ತವೆ ಎನ್ನುವುದಕ್ಕಿಂತ ಮನಸ್ಸೇ ಕಾಮಗಳು ಅಂತಂದರೆ ಚೆನ್ನಾಗಿರುತ್ತೆ ಮುಕ್ತ ಆಗದೆ ಇರೋವನಿಗೆ. ಈ ಕಾಮಗಳು ಎಷ್ಟಿದೆಯಪ್ಪ? ಏನು ಒಂದ? ಅನಂತವಾಗಿದೆ ಅಲ್ವಾ? ಇವು ವ್ಯಕ್ತವಾಗಲಿ ಆಗದೆ ಇರಲಿ. ಈಗ ನಮಗೆ ವ್ಯಕ್ತವಾಗಿಲ್ಲ, ಆ ಸಂದರ್ಭ ಬಂತು ಅಂದರೆ ವ್ಯಕ್ತವಾಗುತ್ತೆ. ಅದು ಅವ್ಯಕ್ತವಾಗಿರುತ್ತೆ, ಬೀಜ ರೂಪದಲ್ಲಿರುತ್ತೆ. ಅದಕ್ಕೆ ವೇದವ್ಯಾಸರ ಶಿಷ್ಯನಿಗೆ ಹೇಳಿದ ಕತೆ ನೆನೆಸ್ಕೊಳ್ರಿ. ಅವೆಲ್ಲ ಹೇಳ್ತಾರಲ್ಲ, ನೆನೆಸ್ಕೊಳ್ರಿ. ಹೀಗೆ ರಾಮಕೃಷ್ಣ ಪರಮಹಂಸರು ಪಾಠ ಮಾಡ್ತಾ ಇರ್ತಾರೆ. ಒಂದು ಸಾರಿ ಎಲ್ಲ ಶಿಷ್ಯರು ಇರ್ತಾರೆ. ಆ ಕಡೆಯಿಂದ ಒಂದು ಹೆಣ್ಣು ಒಂದು ಕೊಡದಲ್ಲಿ ನೀರು ತಗೊಂಡು ಹೋಗ್ತಾ ಇರ್ತಾಳೆ. ಒಬ್ಬ ಶಿಷ್ಯ, ಎಲ್ಲ ಬ್ರಹ್ಮಚಾರಿಗಳು, ಎಲ್ಲ ಸನ್ಯಾಸಿಗಳು ಇಲ್ಲಿ ಇರೋದು ಇವರಿಗೆ, ರಾಮಕೃಷ್ಣ ಪರಮಹಂಸರಿಗೆ. ಒಬ್ಬ ಸನ್ಯಾಸಿ ಮಾತ್ರ ಹೀಗೆ ಆ ಕಡೆ ನೋಡ್ತಾನೆ. ರಾಮಕೃಷ್ಣ ಪರಮಹಂಸ ಸೂಕ್ಷ್ಮ ಅಲ್ವಾ, ಗೊತ್ತಾಗ್ಬಿಡುತ್ತೆ. ಎಲ್ಲ ಆದಮೇಲೆ ಅವನು ಕರೆದು, ಅಪ್ಪ ನೀನು ಸನ್ಯಾಸ ದೀಕ್ಷೆ ತಗೊಳ್ಳೋಕೆ ಮೊದಲು ಏನಾಗಿದ್ದೆ? ಗೃಹಸ್ಥನಲ್ಲಿದ್ದೆ ನೋಡಿ, ಅದು ಸಂಸ್ಕಾರ. ಬೇರೆ ಶಿಷ್ಯರು ಯಾರೋ ಅಂತ ಹೇಳಲಿಲ್ಲ ಅಂದ್ರೆ ಅವ್ರಿಗೇನು ಕಾಮ ಇಲ್ಲ ಅಂತಲ್ಲ, ಓಹೋ ಇರುತ್ತೆ. ಆದರೆ ಇವನು ಇನ್ನೂ ಬಿಟ್ಟಿದ್ದಾನೆ, ಹೆಂಡತಿನ ಬಿಟ್ಟು ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ. ಆದರೆ ಆ ಸಂಸ್ಕಾರ ಅಂಥವ್ರು ನೋಡಿದ ತಕ್ಷಣ ಆ ಜ್ಞಾಪಕ, ನೆನಪು, ಆ ಕಡೆ ನೋಡೋದು ಬರುತ್ತಲ್ಲ. ಹಾಗೆ ಮಕ್ಕಳೆಲ್ಲ ಪಾಠ ಕೇಳ್ತಾ ಇರ್ತಾರೆ. ಯಾರೋ ಒಬ್ಬ ಡಂಗೂರ ಬಾರಿಸ್ಕೊಂಡು ಬಂದಿದ ತಕ್ಷಣ ಎಲ್ಲ ಮಕ್ಕಳು ಆ ಕಿಟಕಿಯಲ್ಲಿ ಹಿಂಗೆ ನೋಡ್ತಾ ಇರ್ತಾರೆ. ಹಾಗೆ ಆ ರೀತಿ. ಸೊ ನಮ್ಮಲ್ಲಿ ಸಂಸ್ಕಾರ ಒಳಗಡೆ ಇರುತ್ತೆ. ಅದಕ್ಕೋಸ್ಕರ ಅದು ವ್ಯಕ್ತವಾಗಿರ್ಬೋದು, ಅವ್ಯಕ್ತವಾಗಿರ್ಬೋದು. ಇವರುಗಳಿಗೆ ಅವ್ಯಕ್ತವಾಗಿದೆ, ಬೇರೆ ಸನ್ಯಾಸಿಗಳಿಗೆ. ಇವನಿಗೆ ವ್ಯಕ್ತವಾಯಿತು ಅಷ್ಟೇ. ಆದ್ದರಿಂದ ಎಲ್ಲವನ್ನೂ ಸಂಪೂರ್ಣವಾಗಿ ಸ್ಥಿತಪ್ರಜ್ಞೆ ಬಿಟ್ಬಿಟ್ಟಿರ್ತಾನೆ. ಅವನಿಗೆ ಇವು ಯಾವುದು ಕಾಮವೇ ಇರೋಲ್ಲ, ಅವ್ಯಕ್ತ ಪ್ರಶ್ನೆನೇ ಇಲ್ಲ, ಎಲ್ಲ ಸುಟ್ಟು ಭಸ್ಮ ಮಾಡಿಬಿಟ್ಟಿರ್ತಾನೆ. ಯಾಕೆ? ಆತ್ಮನಲ್ಲೇ ನಿಂತಿರ್ತಾನ, ಆತ್ಮತೃಪ್ತನಾಗಿರ್ತಾನೆ, ಆತ್ಮಕಾಮನಾಗಿರ್ತಾನೆ. ಅವನಿಗೆ ತನ್ನ ಆತ್ಮನಿಗಿಂತ ಬೇರೆಯಾದ ಕಾಮಗಳು ಇರೋದೇ ಇಲ್ಲ. ಆತ್ಮಕಾಮ. ಅದಕ್ಕೆ ನಾವು ಲೌಕಿಕರ ಕಾಮರಾಗಿರ್ತೀವಿ, ನಾವು ವಸ್ತುಗಳ ಕಾಮರಾಗಿರ್ತೀವಿ, ನಾವು ಕಾಮರಾಜರಾಗಿರ್ತೀವಿ. ಅದನ್ನು ಬಿಟ್ಟಿದ್ದೆ ನಾವು ಆತ್ಮಕಾಮರಾಗಬೇಕು. ಮೊದಲೇ ನನ್ನ ಮೋಕ್ಷ ಬೇಕು ಅನ್ನೋ ಆಸೆ ನನ್ನಲ್ಲಿ ಮೂಡಬೇಕು. ಆತ್ಮಕಾಮನಾಗಬೇಕು. ಆತ್ಮಕಾಮನಾದರೆ ಆಪ್ತಕಾಮನಾಗ್ತಾನೆ, ಆಪ್ತಕಾಮನಾದರೆ ನಿಷ್ಕಾಮನಾಗ್ಬಿಡ್ತಾನೆ. ನಿಷ್ಕಾಮ ಅಲ್ಲ, ಅವನು ಕಾಮವೇ ಕಾಮರಹಿತನಾಗ್ಬಿಡ್ತಾನೆ. ಅವನಿಗೆ ಆನಂದ ಒಳಗಡೆಯಿಂದ ಸಿಗಿರುತ್ತೆ ಅಂತ. ಆದ್ದರಿಂದ ಅವನು ಕಾಮಗಳಿಗೆ ವಶ ಆಗೋದಿಲ್ಲ ಅಂತ ಇಷ್ಟು ಗೊತ್ತಾಯಿತು. ಈಗ
ಬ್ರಹ್ಮಜ್ಞಾನಿಯ 2ನೇದು ಮತ್ತು 3ನೇ ಲಕ್ಷಣಗಳನ್ನ ತಿಳಿಸ್ತಾ ಇದ್ದಾರೆ. ಹೇಗಿರ್ತಾನವನು? ಅವನಿಗೆ ಮನಸ್ಸು ಸಮಾಧಾನವಾಗಿರುತ್ತೆ. ಈ ಮನಸ್ಸು ಸಮಾಧಾನ ಬರಬೇಕಾದ್ರೆ ಏನು ಸಾಧನೆ ಮಾಡಿದ್ರೆ ಬರುತ್ತೆ ಸ್ವಾಮಿ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವನು ಏನು ಹಿಂದೆ ಸಾಧನೆ ಮಾಡಿದ್ರೆ ಮನಸ್ಸು ಸಮಾಧಾನವಾಗಿರುತ್ತೆ? ಪ್ರಶ್ನೆ. ಕರ್ಮಯೋಗ. ಯಾಕೆ ಕರ್ಮಯೋಗ? ಕರೆಕ್ಟು. ಕರ್ಮಯೋಗ ಮಾಡಿದ್ರೆ ಯಾಕೆ ಸಮಾಧಾನವಾಗಿರುತ್ತೆ? ಅವನು ಫಲಾಪೇಕ್ಷೆ ಇಲ್ದಿರ ಮಾಡಿರ್ತಾನಲ್ಲ ಸರ್, ಸಮತ್ವ ಬುದ್ಧಿಯಿಂದ ಮಾಡಿರ್ತಾನಲ್ಲ, ಅವಾಗ ಮನಸ್ಸು ಏರುಪೇರು ಆಗಲ್ಲ. ಸಮತ್ವಂ ಯೋಗ ಉಚ್ಯತೆ. ಕರ್ಮಯೋಗ ಮಾಡಿದ್ರೆ ಆ ಸಮತ್ವ ಬಂದಿರಬೇಕು. ನೋಡ್ಕೊಟ್ರಿ ನೀವು, ಮುಕ್ತರಾಗೋವರೆಗೂ ನಾವು ಪರವಾಗಿಲ್ಲ, ಅದಕ್ಕೆ ಮೊದಲೇ ಬಂದಿರ್ಬೇಕು. ನಿಮ್ಮ ಕರ್ಮಯೋಗ ಮಾಡಿದಾಗಲೇ ಬಂದ್ಬಿಟ್ಟಿರ್ತಿದ್ದೋ. ಇನ್ನು ಅವನು ಹಗ್ಗವನ್ನು ಕಂಡ ಮೇಲೆ ಹಾವಿನ ಭಯ ಇರೋದಿಲ್ಲ, ಇನ್ನೂ ಚೆನ್ನಾಗಾಗಿರುತ್ತೆ. ಆದ್ದರಿಂದ ಅವನಿಗಿರೋದಿಲ್ಲ. ಆದ್ದರಿಂದ ಇಲ್ಲಿ ಸಮತ್ವಂ ಯೋಗ ಉಚ್ಯತೆ ಅಂತಾರಲ್ಲ, ಅರ್ಥ ಏನಿಲ್ಲಿ? ದುಃಖ ಬರಲಿ, ಅವನು ಯಾರಾದರೂ ತೆಗಳಿದ್ರೆ ಕುಗ್ಗಲ್ಲ, ಹೋಳಿದ್ರೆ ಹಿಗ್ಗಲ್ಲ. ಇದು ದ್ವಂದ್ವಗಳ ಕಾಟವನ್ನು ತಪ್ಪಿಸ್ಕೊಂಡಿರ್ತಾನೆ. ಯಾವುದು ದ್ವಂದ್ವಗಳು? ಸುಖ ದುಃಖ, ಶೋಕ ಮೋಹ, ರಾಗ ದ್ವೇಷ, ಲಾಭ ನಷ್ಟ, ಜಯ ಅಪಜಯ. ಕುಗ್ಗಿ ಹೋಗ್ತಾ ಇರ್ತೀವಿ ನಾವು. ಯಾರಾದರೂ ಅಂದರೆ ಕುಗ್ಗಿ ಹೋಗ್ತಾ ಇರ್ತೀವಿ. ಹಂಗೆ ಅಂದ್ಬಿಟ್ರಲ್ಲ ಅಂತ ಇರ್ತೀವಿ ನಾವು. ನಾವೇ ಚೆಕ್ ಮಾಡ್ಕೋಬೇಕು, ನಮ್ಮ ಅಂತಃಕರಣ ಹೇಗಿತ್ತು ಮೊದಲು, ಹೀಗೇನಿದೆ ಅಂತ. ಎಷ್ಟೋ ಸಾರಿ ನಿಮ್ಗೆ ಹೇಳಿದ್ದೀನಿ, PUCನಲ್ಲಿ ಎಲ್ಲ ಫೇರು. ಅದು ನಮ್ಮಪ್ಪದ್ದು ಕಾಸ್ಟ್ಲಿ ಸ್ಕೂಲು, ಕಾಲೇಜು, ಹಾಸ್ಟ್ಲೆಲ್ಲ ಸೇರಿಸಿ ಅಲ್ಲಿ ಸೇರಿಸಿದ್ರು. ಎಲ್ಲ ಓದಿದ್ದು ಎಲ್ಲ ಫೇಲು. ಕನ್ನಡ 1 ಪಾಸು. ನನಗೆ ಅವಾಗ ತುಂಬ ಇನ್ಸಲ್ಟು. ನಾನು ನಮ್ಮ ಊರಿಗೆ ಹೋಗ್ಬಿಟ್ರೆ ನಾನು ಒಂದು 6 PUC ಪಾಸ್ ಆಗೋವರೆಗೂ ಮೈನ್ ರೋಡ್ನಲ್ಲಿ ಓಡಾಡ್ತಾ ಇರಲಿಲ್ಲ. ನಾನು ಯಾವುದಾದ್ರು ಪಿಕ್ಚರ್ಗೆ ಹೋಗ್ಬೇಕು ಅಂತ ನನ್ನ ಫ್ರೆಂಡು ಕರ್ಕೊಂಡು ಹೋಗ್ತೇನೆ, ನಾನು ಆ ಸಾಬರ್ ಬೀದಿಯಿಂದ ಸುತ್ತಕೊಂಡು ಹೋಗ್ತಾ ಇದ್ದೆ ಪಿಕ್ಚರ್ಗೆ. ಅವಮಾನ, ಫೇಲ್ ಆಗಿಬಿಟ್ಟಿದ್ದೀನಿ ಅಂತ. ಹಿಂಗೆಲ್ಲ ಇದು ಏನಂತೀವಿ ಇದು? ಅದೇ ಈಗ ನಾನು PUCಲಿ 2 ಸಲ 3 ಸಲ 2 ಸಲ ಫೇಲ್ ಆಗಿದೆ. 1 ವರ್ಷ ವೇಸ್ಟ್ ಆಯಿತು. ಮೆಡಿಕಲ್ನಲ್ಲಿ ಫೇಲ್ ಆದೆ ಅಂತ ಹೇಳ್ಕೊತಾ ಇದ್ದೀನಿ. ಈಗ ಖುಷಿಯಾಗಿ ಹೇಳ್ಕೊತೇನೆ. ಯಾಕೆ? ಆ ಬಾಧೆ ನನಗಿಲ್ಲ ಇವಾಗ. ಮೊದಲು ಎಷ್ಟು ಕೊರಗ್ತಾ ಇದ್ದೆ. ಇದು ಸ್ವಾಮಿ ನಾವು ಚೆಕ್ ಮಾಡ್ಕೋಬೇಕು. ಬರೀ ಅಷ್ಟು ಮಾತ್ರ ಅಲ್ಲ, ಈಗಲೂ ಜೀವನದಲ್ಲಿ ಹೇಗಾಗುತ್ತೆ ಅಂತ ನಾವೇ ಇದನ್ನೇ ಸೆಲ್ಫ್ ಅನಾಲಿಸಿಸ್. ನಾನು ಸಾಧನೆ ಮಾಡಿದ್ದೇನೆ, ನನ್ನ ಮನಸ್ಸಿನಲ್ಲಿ ಎಷ್ಟು ಬದಲಾವಣೆ ಆಗಿದೆ. ಸಂದರ್ಭಗಳು ಪ್ರತಿದಿನ ಕಾಣಿಸ್ತಾ ಇರುತ್ತೆ. ಚೆಕ್ ಮಾಡ್ಕೊತಾ ಇರ್ಬೋದು, ನನ್ನ ಸಾಧನೆ ಹೇಗಿದೆ ಅಂತ ಮಾಡ್ಕೊತಾ ಇರಬೇಕು. ಇವು ಯಾವುದು ಇಲ್ಲ. ಈಗ ನನ್ನ ಹೆಂಡತಿ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕು ಬಾ ಅಂತಂದ್ರೆ ನಾನು ಬರಲ್ಲ ಅಂತೀನಿ. ಇಬ್ಬರಿಗೂ ಜಗಳ ಆಗುತ್ತೆ. ನೋಡಬೇಕು ಅಂದರೆ ಇನ್ನೂ ಇದೆ. ಆದರೆ ಆತ್ಮಕಾಮನಾಗಿರೋದ್ರಿಂದ ನನಗೆ ನನ್ನಷ್ಟು ನಾನು ಬಿಡೋದಿಲ್ಲ ಅಂತ. ಏನು ಮಾಡ್ತೀರಾ? ಕೋಪ ಬರುತ್ತೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ನನಗೆ ಮೋಕ್ಷ ಬೇಕು, ದೇವರನ್ನ ಫಸ್ಟ್ ಕಾಣಬೇಕು ಅನ್ನೋ ಆಸೆ ಇದೆ. ಆ ಆಸೆ ಅದು ಕೂಡ ಚಿನ್ನಕ್ಕೆ ಬೇಡಿಯೇ ಹೋಗಬೇಕು. ಯಾವಾಗ ಹೋಗುತ್ತಿದ್ದು? ಮುಕ್ತರ ಆದಮೇಲೆ. ಹೆಂಗಿದೆ ನೋಡ್ರಿ, ನಾವು ಚೆಕ್ ಮಾಡ್ಕೊತಾ ಇರ್ಬೇಕು. ಅವಿಲ್ಲ. ಮೊದಲು ಇದ್ದಿದ್ದಂಥ ಸಣ್ಣ ಸಣ್ಣ ವಿಚಾರಗಳಿಗೆ ಇಲ್ಲ. ಈಗ ಬೆರೆದು ಬಂದಿದೆ. ಏನು ಮಾಡ್ತೀರಾ? ಹೇಗಿದೆ? ಅಕ್ಕಪಕ್ಕದವರು, ಸ್ನೇಹಿತರು ನಾನು ಬೈದ್ರು ಏನು ಅನ್ಸಲ್ಲ. ಅವ್ರು ಬೈತಾರೆ, ಬೈಗಳು. ನಾನಿದ್ದೀನಿ, ನನ್ನ ಸಾಧನೆ ನನಗೆ ನಡೀತಾ ಇದೆ. ಇಲ್ಲಿ ಮನೆಯಲ್ಲಿ ನನ್ನ ಹೆಂಡತಿ ಬಿಡದೆ ಇದ್ದಾಗ ಏನು ಮಾಡ್ತಾರೆ? ಕೋಪ ಬರುತ್ತೆ ನನಗೆ. ಆವಾಗ ಇಬ್ಬರು ಜಗಳ ಆಗುತ್ತೆ. ಏನು ಮಾಡ್ತೀರ? ಇದು ಅದಕ್ಕೆ ಹೇಳಿದ್ದು, ನಾವು ಪರೀಕ್ಷೆ ಮಾಡ್ಕೊತಾ ಇರಬೇಕು. ಮುಕ್ತರ ಆಗಿದ್ದೀವ? ಎಷ್ಟು ವರ್ಷಗಳಿಂದ ಸಾಧನೆ ಮಾಡಿ ಜಪ ಮಾಡಿ ಏನು ಮಾಡಿದ್ರು ಇನ್ನೂ ಆಗದೆ ಕೋಪ ಬರುತ್ತೆ ಅಂದರೆ ಅರ್ಥ ಎಂಥದ್ದು? ಆದ್ದರಿಂದ ಹೀಗೆ ಯೋಚನೆ ಮಾಡ್ಕೊಂಡು ಅಲ್ಲಿಗೆ ಈ ಸುಖ ದುಃಖ ಮನಸ್ಸು ತಳಮಳಗೊಳ್ಳಬಾರ್ದು. ಸುಖವು ಬರುವುದೆಂಬ ನಿರೀಕ್ಷೆಯಿಂದ ಮನಸ್ಸನ್ನು ಚಾಂಚಲ್ಯಗೊಳಿಸುವುದಿಲ್ಲ. ಅವನು ಒಳ್ಳೆಯದಾದರೆ ಹಿಗ್ಗೋದಿಲ್ಲ, ಕೆಟ್ಟದ್ದಾದರೆ
ಕುಗ್ಗೋದಿಲ್ಲ. ಹೀಗೆ ವಿಷಯಗಳ ಕಾಮವಿಲ್ಲದೆ, ಸುಖ ದುಃಖಗಳಿಂದ ಏರುಪೇರಿಲ್ಲದೆ ಇರ್ತಾನವನು. ಯಾರು? ಮುಕ್ತಾದವನು. ಒಳ್ಳೆಯದನ್ನು ಹೊಗಳದೆ, ಕೆಟ್ಟದ್ದನ್ನು ತೆಗಳದೆ ಇರುವೆ ಸ್ಥಿತಪ್ರಜ್ಞೆ ಚಿತ್ತ ಅವನಿಗಿರ್ತಾನವನು ಅನ್ನೋದವನು ಯಾವ ಸಾಧನದಿಂದ ಅವನಿಗೆ ಪ್ರಾಪ್ತವಾಗಿರುತ್ತೆ ಅಂತ ಯಾರಾದರೂ ಕೇಳಬಹುದು. ಅದಕ್ಕೆ ಉತ್ತರ ಆತ್ಮಜ್ಞಾನದಿಂದ. ಹಗ್ಗ ಕಂಡಿರ್ತಾನೆ, ಹಾವಿಂದು ಇನ್ನೇನಿರುತ್ತೆ ಅವನಿಗೆ. ಆದರೆ ನಾವು ಸಾಧನೆ ಮಾಡ್ತಾ ಇದ್ದಾಗ ನಮ್ಗೆ ಇನ್ನೂ ಆ ತತ್ವ ಕಂಡೇ ಇದ್ದಾಗ ಆವಾಗ ಇವು ಎದ್ದುಕೊಳ್ಳುತ್ತೆ. ಕಾಮಕ್ರೋಧಗಳು ಇಂಥವೆಲ್ಲ ಎದ್ಕೊತಾ ಇರುತ್ತಿವು. ಹುಷಾರಾಗಿರಬೇಕು. ಹಾಗೆ ಇರುವುದೆಲ್ಲ ಒಂದೇ ಪರಮಾತ್ಮ ವಸ್ತು, ಅದಕ್ಕಿಂತ ಬೇರೆಯಾಗಿ ಯಾವುದೊಂದು ನಿಜವಾಗಿರೋದಿಲ್ಲ. ಅತಿ ವ್ಯತಿರಿಕ್ತವಾದದ್ದೆಲ್ಲವೂ ಅದಕ್ಕಿಂತ ಇರೋದು ಪರಮಾತ್ಮ ಒಬ್ಬರೇ. ಅಲ್ಲಿ ಅವನಿಗೆ ಆತ್ಮನಿಗೆ ಕಾಮಕ್ರೋಧ ಲೋಭ ಉಂಟ? ಇಲ್ಲ. ಇದು ಎರಡು ದ್ವಂದ್ವಗಳಿರುತ್ತಲ್ಲ, ಕಾಮ ಕ್ರೋಧ, ಸುಖ ದುಃಖ, ರಾಗ ದ್ವೇಷ, ಇವೆಲ್ಲವೂ ಅಸತ್ತಾಗಿರುತ್ತೆ. ಅವನಿಗೆ ಗೊತ್ತಾಗ್ಬಿಟ್ಟಿರುತ್ತೆ, ಛೆ ಇವು ನಿಜವಾಗ್ಲೂ ಇಲ್ಲದೆ ಇರೋದು. ಹಾವು, ನೀರಿನ ಕೋಡಿ, ನೆಲದ ಬೆರುಕು, ಓಡವೆಗಳು ನಿಜವಾಗಿ ಇಲ್ಲದೆ ಇರೋದು. ಮತ್ತು ನಾನ್ಯಾಕೆ ಯೋಚನೆ ಮಾಡಲಿ ಅಂತ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಲ್ಲಾಡಿಸ್ಕೊಂಡಿರ್ತಾನೆ ನಾವು. ಹಾಗಿರ್ತಾನೆ ನೋಡ್ರಿ. ಹೇಗಿದೆ ಇದು? ಜೀಸಸ್ಗೆ ಮಳೆ ಹೊಡಿತಾ ಇದ್ರು, ಅವ್ರ ಮೇಲೆ ಕೋಪ ಬರಲಿಲ್ಲ ಅಂದರೆ ಇಂಥ ಸ್ಥಿತಿ ನನಗೆ ಯಾವಾಗ ಬರುತ್ತಪ್ಪ? ಸಾಧನೆ ಏನು ಮಾಡಿದ್ವಿ ನಾವು? ಲೆಕ್ಕ ಹಾಕೋಬೇಕು. ನಮಗೆ ಹೆಂಡತಿ ಒಂದು ಮಾತಕ್ಕೆ ಏನೋ ಕರೆದ್ರೆ ನಮ್ಗೆ ಇಷ್ಟು ಕೋಪ ಬರಬೇಕಾದ್ರೆ ಜೀಸಸ್ಗೆ ಹೇಗಿರುತ್ತೆ ನೋಡಿ. ಚೆಕ್ ಮಾಡ್ಕೊತ ಇರ್ಬೇಕು ನಾವು. ಆದ್ದರಿಂದ ಇಲ್ಲದೆ ಇರೋ ಕಾಮ ಬರುತ್ತೆ ಅಂದರೆ ಅರ್ಥ ಎಂತ ಸ್ವಾಮಿ? ಅವನು ಗೊತ್ತಾಗಿರುತ್ತೆ ಎಲ್ಲ ಅನಾತ್ಮ, ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಅಂತ ಅವನು ಚೆನ್ನಾಗಿ ಕಂಡುಕೊಂಡಿರ್ತಾನೆ. ಆದ್ದರಿಂದ ಅವನಿಗೆ ಏನಾದರೂ ಅವನಿಗೆ ಮನಸ್ಸು ಅಲ್ಲಾಡೋದಿಲ್ಲ. ಆ ಸ್ಥಿತಿ ನನಗೆ ಬಂದಿದೆಯಾ? ಇಲ್ಲದೆ ಇರೋ ಊರಿಗೆ ನೀನು ತಹಸೀಲ್ದಾರ ಅಂದರೆ ಏನು ಬರುತ್ತೆ ಸ್ವಾಮಿ? ಊರೇ ಇಲ್ಲ ಅಲ್ಲಿ, ನಾನು ತಹಸೀಲ್ದಾರನಂತಂದರೆ ಹಂಗಾಗ್ಬಿಡುತ್ತೆ ನಮಗೆ. ಇನ್ನೂ ಮುಕ್ತರಾಗಿಲ್ಲ, ಆದರೂ ಕೂಡ ನನಗೆಲ್ಲ ಗೆದ್ದಿದ್ದೀನಿ ಅಂತ ಅನ್ಕೊಂಡ್ಬಿಟ್ರೆ. ಆದ್ದರಿಂದ ಈ ವಿಷಯ, ಭೋಗ, ಸುಖ, ದುಃಖ, ಪಾಪ, ಪುಣ್ಯ ಎಲ್ಲವೂ ಅಸತ್ತಂತ ಬ್ರಹ್ಮಜ್ಞಾನಿಗೆ ತಿಳಿದಿರುತ್ತೆ. ನಾವು ಗಾಢನಿದ್ರೆಗೆ ಬರಲ್ಲ, ಎಚ್ಚರಕ್ಕೆ ಅನ್ಸಕ್ಕೆ ಬರಲ್ಲ ಅಂತ ಅಂದ್ಕೊಂಡು ಇದು ನಮ್ಮ ಒಂದು ಅರ್ಥದಲ್ಲಿ ಭಾವನೆಯೇ. ಆದರೂ ನಾನು ಅನುಭವದಿಂದ ಕಂಡುಕೊಂಡಿರ್ತೀನಿ. ಇದು ಅನುಭವನೇ ತಾನೆ. ನಿದ್ದೆಗೆ ಬರಲಿಲ್ಲ, ಇರಲಿಲ್ಲ ಅಷ್ಟು ಅಂದ್ಕೊಂಡ್ರೂ ಕೂಡ ಮತ್ತೆ ವ್ಯವಹಾರಕ್ಕೆ ಬಂದರೆ ನಮ್ಮನ್ನು ಬಿಡೋದಿಲ್ಲ. ಜಾಡಿಸಿ ದಡ ಎರ್ಕೊಂಡು ಹೋಗ್ಬಿಡುತ್ತೆ. ಹೆಂಗೆ ಎಳ್ಕೊಂಡು ಹೋಗುತ್ತೆ ಅಂತಂದರೆ ಸ್ವಾಮಿಗಳು ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಹಸುನ ಮೇಯ್ಗೆ ಕರ್ಕೊಂಡು ಹೋಗಿರ್ತಾನೆ, ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ, ಭದ್ರವಾಗಿ ಹಿಡ್ಕೊಂಡಿರ್ತಾನೆ. ಆದರೂ ಕೂಡ ಆ ಕಡೆ ಹೋಗ್ತಾ ಇದ್ರೆ ಆ ಕಡೆ ಈ ಕಡೆ ಹೊಲಗಳು, ಅಲ್ಲಿ ಈ ಏನಂತಾರೆ ಅದಕ್ಕೆ, ಹಿತಕ್ಕೆ ಬೇಳೆ ಏನಂತಾರೆ ಅದಕ್ಕೆ, ಅದೇನಂತಾರೆ ಹಿತಕ್ಕೆ ಬೇಳೆ, ಇದಕ್ಕೆ ಅವರೇಕಾಯಿ. ಆ ಸೊಗಡು ಹೊಡೆದಿದ್ದು ತಡ ದರ ಹುಡುಗನ ಎಳ್ಕೊಂಡೋಗ್ಬಿಡುತ್ತೆ ಜಮೀನಿಗೆ. ಅದು ಯಾರ್ದೋ ಏನು ಕಥೆನೋ, ಅವ್ರು ಬೈತಾರೆ, ಇವನು ಗೊತ್ತು, ಅದಕ್ಕೇನು ಗೊತ್ತು, ಹೋಗಿದ್ದೆ ದರ ತಿಂತಾ ಇರುತ್ತೆ. ನೀವು ಏನು ಬೇಕಾದರೂ ಎಳೀರಿ, ಎಷ್ಟು ಬೇಕಾದರೂ ಓಡೀರಿ, ಈ ಕಡೆ ಬರೋದಿಲ್ಲ. ಹಾಗೆ ಆತ್ಮನ ನಾವು ಕಾಣೋವರೆಗೂ ಆ ಕಾಮ ಕ್ರೋಧ ಲೋಭ ಮೋಹ ಮೋಸ ಮದ ಮಾತ್ಸರ್ಯಗಳು ನಮ್ಮನ್ನು ದರ ಸಿಚುವೇಶನ್ ಬಂದರೆ ಎಳ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಎಷ್ಟು ಸತ್ಯ ಅಲ್ವಾ? ಆದ್ದರಿಂದ ಕಾಮಗಳನ್ನು ಆದಷ್ಟು ಮಟ್ಟಿಗೆ ಬಿಡುವುದಕ್ಕೆ ಪ್ರಯತ್ನ ಮಾಡಬೇಕು. ನಾವು ಭಾವನೆ ಆದರೂ ಮಾಡ್ಕೋಬೇಕು, ಅರೆ ಛೇ ಇವು ಎಷ್ಟು ಸತ್ಯನಪ್ಪ, ಇಷ್ಟು ವರ್ಷಗಳ ಅನುಭವಿಸಿದ್ದೀನಿ. ಆ ಯಯಾತಿ ತನ್ನ ಜೀವನವನ್ನೇ ಅದಕ್ಕೆ ಮೀಸಲಾಗಿಟ್ಟು ತನ್ನ ಮಗನ ಆಯಸ್ಸನ್ನು ತೊಗೊಂಡು ಮಾಡಿದ್ರೂ ಕೂಡ ಇದು ತುಪ್ಪ ಹಾಕ್ದಂಗೆ ಆಗುತ್ತಪ್ಪ. ಕಾಮಗಳನ್ನ ಎಷ್ಟು ಅನುಭವಿಸೋದು, ಬಿಟ್ಟು ಬಿಡಬೇಕು ಅಂತ ಹಿಂಗೆಲ್ಲ ಮೆಲುಕು ಹಾಕಬೇಕು. ಮನಸ್ಸಿಗಿಂತ ವಿಚಾರಗಳನ್ನ ಕೊಟ್ಟು ಅದು ಸುಮ್ಮನಾಗೋದಕ್ಕೆ ಪ್ರಯತ್ನ ಮಾಡಬೇಕು. ಅಟ್ಲೀಸ್ಟ್ ಸ್ವಲ್ಪ ಹಠದಿಂದಲಾದರೂ ತಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಬಟ್ ಹಠದಿಂದ ಉಪಯೋಗ ಇಲ್ಲ, ಬೇರೆ ದಾರಿ ಇಲ್ಲ, ಸ್ವಲ್ಪ ತಡ್ಕೋಬೇಕು ಹಾಗೆ. ಆದರೆ ತತ್ವದಲ್ಲಿ ನಿಂತ ಮೇಲೆ ಯಾವ ಹಠನೂ ಬೇಡ, ಏನೂ ಬೇಡ. ಆವಾಗ ನೀವು ಎಫರ್ಟ್ಲೆಸ್, ಚಾಯ್ಸ್ಲೆಸ್ ಆಗಿರುತ್ತೆ. ಸ್ಥಿತಪ್ರಜ್ಞರಿಗೆ ಸುಖ ದುಃಖಗಳು
ಅಸತ್ತಾಗಿರುವಂತೆ ನಮಗೆ ಅಸತ್ತಾಗಿರೋದಿಲ್ಲ. ಯಾಕೆ? ಇನ್ನೂ ನನ್ನಲ್ಲಿ ಕರ್ತೃತ್ವ ಭೋಕ್ತೃತ್ವಗಳು ಇದೆ. ಅವುಗಳನ್ನು ನಾವು ಸ್ಥೈರ್ಯದಿಂದ ಎದುರಿಸುವ ಅಭ್ಯಾಸವನ್ನು ಮಾಡಬೇಕು. ಅಟ್ಲೀಸ್ಟ್ ಇಲ್ಲಿ ಸ್ವಲ್ಪ ಫಲತ್ಕಾರ ಬೇಕು. ಜೊತೆಗೆ ನಾವು ಅವುಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ಇನ್ನೇನೋ ಮಾಡಬೇಕು. ಏನು ಮಾಡಬೇಕು? ಈಗ ನನಗೆ ಯಾವುದೋ ಒಂದು ಕಡೆ ಕಾಮ ಬರುತ್ತೆ, ಕೋಪ ಬರುತ್ತೆ. ಈಗ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು? ನಾನೇನು ಮಾಡ್ತೀನಿ, ಈ ಒಂದು ಪುಸ್ತಕ ಇಟ್ಕೊಂಡ್ಬಿಡ್ತೇನೆ. ನನಗೆ ಪುಸ್ತಕ ಇಟ್ಕೊಂಡ್ರೆ ನನಗೆ ಗಂಟೆಗಟ್ಟಲೆ 3 ಗಂಟೆ ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಅದನ್ನು ಮುಳುಗೋಗ್ತೀನಿ. ಯಾವುದೇನು ನಿಮ್ಗೆ ಎಷ್ಟೇ ಮನಸ್ಸಿನಲ್ಲಿ ಇವತ್ತು ಇರಲ್ಲ, ತುಂಬ ಕಡಿಮೆ ಆಗಿದೆ ಅದು ಬೇರೆ. ಆ ಥರ ಬಂದಾಗಲೂ ಕೂಡ ನೀವು ಈ ಪುಸ್ತಕ ಇಟ್ಕೊಂಡ್ರೆ 5 ನಿಮಿಷದಲ್ಲೇ ನಿಮ್ಮ ಮನಸ್ಸು ಈ ಕಡೆ ಬಂದ್ಬಿಡುತ್ತೆ. ಮುಳುಗೋಗ್ತೀರಪ್ಪ, ಎಷ್ಟು ಚೆನ್ನಾಗಿದೆಯಪ್ಪ, ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಅನ್ಸಕ್ಕೆ ಶುರುವಾಗುತ್ತೆ ನಿಮಗೆ. ಹೀಗೆ ನೀವೇ ನೋಡ್ಕೋಬೇಕು. ಇಲ್ಲ ನೀವು ಭಜನೆ ಮಾಡೋದು ಅಥವಾ ವಾಕಿಂಗ್ ಹೋಗ್ಬಿಡೋದು. ಕೋಪ ಬಂದಾಗ ಏನೋ ಮಾಡಿದಾಗ ವಾಕಿಂಗ್ ಹೋಗ್ಬಿಡ್ಬೇಕು ಅಂತ, ಅಥವಾ ಮನೇಲಿ ಇನ್ನೇನೋ ಕೆಲಸ ಮಾಡ್ತಾ ಇರಬೇಕು. ಆಗ ಮರ್ತು ಹೋಗ್ತೀವಿ. ಹಾಗೆ ಈ ವಾಕಿಂಗ್ ಇದೆಯಲ್ವಾ, ಕೋಪ ಬಂದಾಗ ಆ ಸ್ಥಳದಲ್ಲಿ ಇರಬಾರ್ದು, ಬಿಟ್ಟು ಹೋಗ್ಬಿಡ್ಬೇಕು. ಯಾರೇನಾದರೂ ಅನ್ನಲಿ ಅಲ್ಲಿ ಇರಬಾರ್ದು, ಬಿಟ್ಟು ಆ ದಾರಿ ಬಿಟ್ಟು ಹೋಗ್ಬಿಡ್ಬೇಕು. ಹಿಂದೆ ನಾನು ಹೇಳೋದು, ಒಂದು 30 ವರ್ಷದಿಂದ ಹೀಗೆ ನನಗೂ ನನ್ನ ಹೆಂಡತಿಗೆ ಜಗಳ ಆಯಿತು. ನಾನು ರಾಮಕೃಷ್ಣ ಆಶ್ರಮಕ್ಕೆ ಹೋಗುವಾಗ ನಾನು ವ್ಯಾನ್ ಇತ್ತು. ಆವಾಗ ನಮ್ಮ ಮನೆ ಹತ್ರನೇ ಕ್ಲಿನಿಕ್ಕು. ನಾನು ಹೋಗುವಾಗ ಎಷ್ಟು ಜನ ಆದರೆ ಅಷ್ಟು ಜನ ಕಾರ್ನಲ್ಲಿ ಕರ್ಕೊಂಡು ಹೋಗೋದು, ಬರುವಾಗ ಅವ್ರ ಮನೆ ಅಂದರೆ ಪಕ್ಕದ ರೋಡ್ನಲ್ಲಿ ಡ್ರಾಪ್ ಮಾಡೋದು ಬರೋದು. ಹೆಂಗಸರುಗಳು ಎಲ್ಲ ಬರ್ತಾಯಿದ್ರು. 8 ಗಂಟೆ 8:30 7:30 ಮೇಲಾಗ್ತಾಯಿತ್ತು. ನಾನು ಬರೋವಾಗ ಎಲ್ಲ ಬಿಟ್ಟ ಮೇಲೆ ನಾನು ಹೇಳ್ತೀನಿ, ಅದೇನು ಅವ್ರ ಮನೆ ಹತ್ರ ಬಿಡೋದು, ನೀನು ಇಲ್ಲೇ ಬಿಟ್ಟಿದ್ರೆ ಆಗ್ತಾಯಿರಲಿಲ್ಲ ಅವ್ರಿಗೆ ಅಂತ. ಇಂಥದಕ್ಕೆ ನನಗೆ ಜಗಳ ಬರೋದು ಇಂಥದಕ್ಕೆ. ನಾನು ಅವ್ರಿಗೇನೋ ಮಾಡ್ತೀನಿ ಅಂತ ನೀನು ಮಾಡೋದೇನೋ, ನನಗೆ ಮಾಡಲ್ಲ ಅವ್ರಿಗೆ ಮಾಡ್ತಾರೆ, ಈ ಥರದ್ದು ಬರ್ತಾ ಇರುತ್ತಲ್ಲ ಇವು. ಆವಾಗ ಕೋಪದಲ್ಲಿ ಬಂದು ಮನೇಲಿ ಬಿಟ್ಟು ಪಂಚಿ ಕಟ್ಕೊಂಡಿದ್ದೆ. ಹಿಂಗೆ ಸ್ವಲ್ಪ ಜಗಳ ಆಯಿತು, ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೆ. ನಂಬ್ರಿ ಬಿಡ್ರಿ, ಇನ್ನು ಮಕ್ಕಳು ತುಂಬ ಚಿಕ್ಕವರು. ನನ್ನ ಮಗ ಎಲ್ಲ 7-8 ವರ್ಷ, ನನ್ನ ಮಗಳು ಇನ್ನೂ 4-5 ವರ್ಷ ಅಷ್ಟೇ. ಮನೆ ಬಿಟ್ಟು ಹೋಗ್ಬಿಟ್ಟಿದ್ದೆ ನಾನು. ಎಲ್ಲಿವರೆಗೂ ಹೋಗ್ತೀವಿ? ಅದೇ ಹೇಳಿದ್ದು, ಕೋಪದಲ್ಲಿ ಹೋಗ್ಬಿಟ್ಟಿದೆ. ಕೈನಲ್ಲಿ ಪ್ಯಾಕೆಟ್ ಇಲ್ಲ, ದುಡ್ಡು ತೊಗೊಂಡಿಲ್ಲ, ಏನೋ ತೊಗೊಂಡಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಎಷ್ಟು ದೂರ ನಡ್ಕೊಂಡದು ಗೊತ್ತಾ? ಈ ಕಡೆ ನಮ್ಮ ಮನೆ ಕಡೆಯಿಂದ ಹೋಗಿ, ಲಾಲ್ಬಾಗ್ ಕಡೆಯಿಂದ ಹೋಗಿ, ಅಲ್ಲಿಂದ ಈ ಸಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಕಡೆ ಹೋಗುತ್ತೆ. ಹಾಗೇ ಹೋಗ್ಬಿಡ್ತು ನಡ್ಕೊಂಡು. 1 ಗಂಟೆವರೆಗೂ ಹೋದೆ, ನಡ್ಕೊಂಡು ಹೋಗಿದ್ದೆ. ಅಷ್ಟು ದೂರ ಹೋಗುವಷ್ಟೊತ್ತಿಗೆ ನಾನು ಕೋಪ ಸ್ವಲ್ಪ ಶಾಂತವಾಗಿತ್ತು. ಆಗ ವಿವೇಕ ಏನು ಬಂತು? ವಿವೇಕ, ನಾನು ಹೋದರೆ ಇವರು ಮಕ್ಕಳು ಹೆಂಗಸರು ನೇಣ್ಗಿಣಿ ಹಾಕ್ಕೊಂಡು ಸತ್ತೋಗ್ಬಿಟ್ರೆ ಏನಪ್ಪ ಮಾಡಬೇಕು? ಹೇಗಿರುತ್ತೆ ನೋಡ್ರಿ, ನನ್ನದು ಹೇಗಿರುತ್ತೆ. ಆದ್ದರಿಂದ ಮತ್ತೆ ವಾಪಸ್ ಬಂದಿದ್ದಾಯಿತು. ಒಂದು ಆಟ ಇಟ್ಕೊಂಡು ದುಡ್ಡಿಲ್ಲ, ಮನೆಗೆ ಬಂದು ದುಡ್ಡು ಕೊಟ್ಟೆ. ಹೇಗಿದೆ ನೋಡ್ರಿ, ಹಿಂಗಿರುತ್ತೆ. ಯಾಕೆ ಹೇಳಿದೆ ಅಂತಂದರೆ, ಈ ಕೋಪಗಳು ಬಂದಾಗ ಆ ಸ್ಥಳ ಇರಬಾರ್ದು, ಖಾಲಿ ಮಾಡಿಬಿಡ್ಬೇಕು, ಬಿಟ್ಟು ಹೋಗ್ಬಿಡ್ಬೇಕು. ಅದು ಏನಾದರೂ ಇದ್ಕೊಳ್ಳಿ. ನೀವು ಒಂದು ಅರ್ಧ ಗಂಟೆ ಎಲ್ಲಾದರೂ ವಾಕ್ ಹೋಗಿ ಬಂದ್ರಿ, ಆಮೇಲೆ ನೋಡಿರಿ ಕೋಪ ಇಲ್ಲ. ಆಮೇಲೆ ನೀವು ನಿಧಾನವಾಗಿ ಕೂತ್ಕೊಂಡು ಮಾತಾಡ್ರಿ, ಅಷ್ಟು ಇದಿರಲ್ಲ. ಇವೆಲ್ಲ ನಾನು ಅನುಭವಿಸಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕೆಲವರು ಹೆಲ್ಪ್ ಆಗಬಹುದು ಅಂತ ಅಷ್ಟೇ. ಆದ್ದರಿಂದ ಕಾಮಗಳನ್ನ ಬಿಡೋದಕ್ಕೆ ಪ್ರಯತ್ನ ಮಾಡಬೇಕು. ಕಾಮ ಅಂದರೆ ಇಲ್ಲಿ ಸುಮ್ಮನೆ ಕಾಮ ಹೇಳಿದ್ದಾರೆ, ಎಲ್ಲವನ್ನೂ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಬರೀ 6 ಅಲ್ಲ, ಒಂದೊಂದಕ್ಕೆ 100 ಜನ ಮಕ್ಕಳಿರ್ತಾರೆ. ಇದು ಹುಷಾರಾಗಿರಬೇಕು. ಆದ್ದರಿಂದ ಅವುಗಳನ್ನು ಸ್ಥೈರ್ಯದಿಂದ ಎದುರಿಸುವ ಅಭ್ಯಾಸವನ್ನು ಮಾಡಬೇಕು. ಇದೇ ಅಭ್ಯಾಸ. ಶುಭ ಅಶುಭಗಳು ಬಂದೊದಗದಂತೆ ಅನುಭವಿಸುತ್ತಾ ಮನಸ್ಸಿನ ಸಮಾಧಾನವಾಗಿ ಆದಷ್ಟು ಮಟ್ಟಿಗೆ ಕಾಪಾಡಿಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಹೀಗೆ ಯಥಾಶಕ್ತಿಯಾಗಿ ಶಾಸ್ತ್ರೋಕ್ತ ಕರ್ಮಗಳನ್ನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡುವ ಕರ್ಮಯೋಗವನ್ನು ಅಭ್ಯಾಸ ಮಾಡ್ತಾ ಇರಬೇಕು. ಹೇಳಿದ್ವಲ್ಲ, ಶಾಸ್ತ್ರೋಕ್ತವಾಗಿ ಆ ಕರ್ಮಗಳು ಆಗಲ್ಲ. ಇವಾಗ ಯಾರೂ ಮಾಡೋರಿಲ್ಲ. ಕೊನೆಗೆ ಅಟ್ಲೀಸ್ಟ್ ನಾನು ಊಟ ಮಾಡೋದು, ನನ್ನ ಆಫೀಸ್ ಕೆಲಸ, ಅವುಗಳನ್ನ ಆದರೂ
ಅಭ್ಯಾಸ ಮಾಡಿಸ್ಬೇಕು, ಅಥವಾ ಅದಕ್ಕೆ ಸಿದ್ಧವಾಗುವ ಹಂಬಲವನ್ನಾದರೂ ಹುಟ್ಟಿಸ್ಕೊಳ್ಬೇಕು. ಈಶ್ವರನ ಪಾದ ಸೇವೆ ಮಾಡುವುದು ಒಂದೇ ಅಸಾರವಾದ ಈ ಸಂಸಾರದಲ್ಲಿ ಸಾರ ಅಂತ ಪುರಾಣ ವಚನವಿದೆ. ಆದ್ದರಿಂದ ಇಲ್ಲಿ ಈಶ್ವರನ ಪಾದ ಸೇವೆ, ಎಷ್ಟಾದರೆ ಅಷ್ಟು ಜನಗಳ ಸೇವೆ, ಕಾಯ ವಾಚ ಮನಸ, ನನ್ನ ಕೈನಲ್ಲಿ ಎಷ್ಟಾಗುತ್ತೋ ಅಷ್ಟು ಜನಗಳಿಗೂ ಯಾರಿಗೂ ಒಂದು ಮಾಡೋದಕ್ಕೆ ಪ್ರಯತ್ನ ಮಾಡೋದು. ದುಡ್ಡಿದೆಯಾ, ಸ್ವಲ್ಪ ದಾನ ಕೊಡೋದು, ಹೊಟ್ಟೆ ಹಸಿವಿದ್ದವ್ರಿಗೋ ಅಥವಾ ಆಶ್ರಮಗಳಿಗೋ ದುಡ್ಡಿದ್ದರೆ, ಇಲ್ಲ ಕಾಯ ದೇಹದಿಂದ ಕೆಲಸ ಮಾಡೋದು, ಇಲ್ಲ ಮನಸ್ಸಿನಿಂದ ಯಾರಿಗಾದರೂ ಸಹಾಯ ಮಾಡೋದು, ಇವುಗಳನ್ನ ಮಾಡ್ತಾ ಇರಬೇಕು. ಹೀಗೆ ಶಾಸ್ತ್ರೋಕ್ತ ಕರ್ಮಗಳನ್ನು ಮಾಡುತ್ತಿರುವಾಗ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಯಾವುದಾದ್ರೂ ಒಂದು ದುಃಖಪ್ರದವಾದ ಸನ್ನಿವೇಶ ಒದಗಿದರೆ ಅಷ್ಟು ಮಾತ್ರದಿಂದ ಕಷ್ಟವೇ ನಿಷ್ಫಲವೆಂದು ಭಾವಿಸುವುದು ದುರ್ಬುದ್ಧಿಗೆ ವಶರಾಗ್ತೀವಿ. ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ದೆ, ನನಗೆ ಹಿಂಗೆ ಆಗ್ಬೋದಾ? ಹಂಗೆ ಹಾಕ್ಕೋಬಾರ್ದು. ಪಾಂಡವರು ಕೌರವರು ಈ ಮಹಾಭಾರತದಲ್ಲಿ ನಾವು ತಿಳ್ಕೊಬೇಕಾಗಿರೋದಿದೆ. ಮಹಾಭಾರತ ಆಗಲಿ ರಾಮಾಯಣ ಆಗಲಿ, ಇಲ್ಲಿ ಒಂದು ಸಾರಿ ಏನಾಯಿತು, ಗೊತ್ತಿದೆ ನಮಗೆ, ಪಾಂಡವರು ಚಿಕ್ಕ ವಯಸ್ಸಿಂದನೂ ಎಷ್ಟೇ ಮಾಡಿದ್ರು ಈ ಕೌರವರು ಅವ್ರನ್ನ ಹೊಟ್ಟೆ ಕಿಚ್ಚ ಮೇಲೆ ಏನೇನೋ ತೊಂದರೆಗಳು ಕೊಡ್ತಾಯಿದ್ರು. ಕೊನೆಗೆ ಜೂಜಾಟದಲ್ಲಿ ಸೋರಿಸಿ ಮತ್ತು ದ್ರೌಪದಿಗೆ ವಸ್ತ್ರ ಅಪಹರಣ ಮಾಡಿ ಎಲ್ಲ ಮಾಡಿ ಅವ್ರನ್ನ ಕಾಡು ಕಳಿಸ್ದಾಗ ಧರ್ಮರಾಯ ಇವರು ಎಲ್ಲ ಕಾಡ್ಕೊ ಹೋಗ್ತಾರೆ ಕುಂತಿ ಸಮೇತ. ಹೋದಾಗ ಅಲ್ಲಿ ದ್ರೌಪದಿ ಹೇಳ್ತಾಳಂತೆ, ನೀವು ಧರ್ಮ ಅಂತ ಸಾಯ್ತಾ ಇದ್ರಿ, ಮತ್ತು 3 ಹೊತ್ತು ಜನಗಳ ಸೇವೆ, ಗೋ ಸೇವೆ, ಬ್ರಾಹ್ಮಣರ ಸೇವೆ ಅಂತ ಮಾಡ್ತಾ ಇದ್ರಿ, ಏನಾಯ್ತು ನಿಮ್ಗೆ ಇವಾಗ ಅಂತ ಅಂದ್ಲಂತೆ. ಅದಕ್ಕೋಸ್ಕರ ಧರ್ಮರಾಯ ಹೇಳ್ತಾನೆ, ಏನಂದರೆ ನೀನು ಏನೋ ಸ್ವಲ್ಪ ದುಃಖ ಬಂದಿದೆ ಅಂತ ಅಂದದ್ದಕ್ಕೋಸ್ಕರ ನಾನು ಧರ್ಮದ ವ್ಯಾಪಾರಿಯ, ನಾನು ವ್ಯಾಪಾರಕ್ಕೋಸ್ಕರ ಮಾಡಲ ಧರ್ಮವನ್ನು ಅಂತ ಅವನು ಅವಳಿಗೆ ಬುದ್ಧಿವಾದ ಹೇಳ್ದ ಅಂತಿದೆ. ಆದ್ದರಿಂದ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇದು ತ್ಯಾಗ ಅಂತ. ಈವನ್ ರಾಮಾಯಣದಲ್ಲಿ ಈ ಧರ್ಮದ ವ್ಯಾಪಾರ ನಡೆಯುತ್ತೆ, ಭರತನಿಗೂ ರಾಮನಿಗೂ. ನೀನೇ ಬಂದು ರಾಜ್ಯ ಆಳಬೇಕು ಅಂತ ಇವನು, ರಾಮ ನೀನು ಆಳಬೇಕು ಅಂತ ಇವನು. ಇದೆಲ್ಲರೂ ಕೇಳಿದ್ದೀರ ಸ್ವಾಮಿ? ಆಸ್ತಿಗೆ ಪಾಸ್ತಿಗೆ ಜಗಳ ಆಡಿ ಕೋರ್ಟ್ಗೆ ಹೋಗಿ ಕೋರ್ಟ್ ಕಚೇರಿಗಳಿಗೆ ಹೋಗುವಂಥ ಸಂದರ್ಭಗಳಲ್ಲಿ ನೀನು ತಗೋ ಅಂತ ಕಿತ್ತಾಡುವಂಥದ್ದು ನೋಡಿದ್ದೀರಾ? ಇಲ್ಲೂ ಕೂಡ ಧರ್ಮದ ಸೂಕ್ಷ್ಮ ಎಷ್ಟು ಚೆನ್ನಾಗಿತ್ತು, ಅವುಗಳನ್ನೆಲ್ಲ ನಾವು ಚಿಂತನೆ ಮಾಡಿದ್ದಾಗಿದೆ. ಇಲ್ಲಿ ನಾವು ಇಂಥವನ್ನು ಯೋಚನೆ ಮಾಡಬೇಕು. ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವಳಾದ ನೀನು ಇಂಥ ಮಾತಾಡ್ಬೋದೇ? ಇಂಥ ಸುಖಕ್ಕಾಗಿ ಇಂಥ ಧರ್ಮವನ್ನು ಮಾಡುವನೆಂದು ಸತ್ಕರ್ಮಗಳನ್ನ ಕಾಮಸಂಕಲ್ಪಪೂರ್ವಕವಾಗಿ ಆಚರಿಸೋದಕ್ಕೆ ನಾನೇ ಅದರ ಧರ್ಮದ ವ್ಯಾಪಾರಿಯೇನೇನೋ ಅಂತ ಹೇಳ್ತಾನೆ ಅವನು. ಎಂಥ ಚೆನ್ನಾಗಿರೋ ಮಾತಿದು. ಒಂದಿಷ್ಟು ದಿಕ್ಕು ಬಂದಿದ್ದ ಮಾತ್ರದಿಂದ ಮನಸ್ಸಿನ ಸಮಾಧಾನ ಕಳ್ಕೊಳ್ಬಹುದಾ? ಹಿಮಪರ್ವತದಂತೆ ಅಚಲನಾಗಿರುವ ಸುಖ ದುಃಖಗಳಿಂದ ಮನಸ್ಸಿನಲ್ಲಿ ಹೊಯ್ದಾಡದೆ ಎಲ್ಲರಿಗೂ ಯಾವಾಗಲೂ ಸಂತೋಷವನ್ನು ಉಂಟು ಮಾಡುತ್ತಿರುವುದೇ ನನ್ನ ಕರ್ತವ್ಯ. ಧರ್ಮರಾಯ ಹೇಳೋದು ನೋಡ್ರಿ. ಈ ಏನೋ ಸ್ವಲ್ಪ ಸುಖ ದುಃಖ ಬಂತು ಅಂತ ಹೇಳಿದ್ದೆ, ನಾನು ನಿಜವಾಗ್ಲೂ ನನ್ನ ಕೈನಲ್ಲಿ ಎಷ್ಟಾದರೆ ಅಷ್ಟು ಜನಗಳಿಗೆ ನನ್ನ ಕೈನಲ್ಲಿ ಎಷ್ಟಾದರೆ ಅಷ್ಟು ಅವರಿಗೆ ಒಳ್ಳೆಯದಾಗೋದಕ್ಕೋ ಮಾಡೋದಕ್ಕೋ ಇವುಗಳನ್ನ ಮಾಡ್ತಾ ಇರ್ತೀನಿ. ನನ್ನ ಕರ್ತವ್ಯ. ಅದಕ್ಕೋಸ್ಕರನೇ ಬ್ರಾಹ್ಮಣರೆಲ್ಲ ಇವ್ರ ಜೊತೆಯಲ್ಲಿ ಬಂದುಬಿಟ್ರೆ ಆಗ ಇವರಿಗೆಲ್ಲ ಊಟೋಪಚಾರಕ್ಕೋಸ್ಕರ ಅವನು ಸೂರ್ಯನ ಪ್ರತ್ಯಕ್ಷ ಮಾಡಿಕೊಂಡು ಕೊನೆಗೆ ಆ ಅನ್ನಪಾತ್ರೆ ಸಂಪಾದನೆ ಮಾಡ್ತಾನಲ್ಲ, ಅಕ್ಷಯ ಪಾತ್ರೆ. ಹಾಗೆ ಈ ಸ್ಥಿತಿಪ್ರಜ್ಞೆ. ಆದ್ದರಿಂದ ನಾವುಗಳೆಲ್ಲರೂ ಇಂಥ ಮನಸ್ಥಿತಿಯನ್ನು ಆದರ್ಶವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಪುರಾಣಗಳು, ರಾಮಾಯಣ ಇಂಥವೆಲ್ಲ ಕೇಳಿದ್ರೆ ನಮಗೆ ಲಾಭ ಏನು ಅಂತಂದರೆ ಇಂಥ ಲಾಭ ಆಗಬೇಕು. ಇನ್ನು ಸ್ಥಿತಪ್ರಜ್ಞನ 4ನೇ ಲಕ್ಷಣ, ಅವನು ಇಂದ್ರಿಯಗಳನ್ನು ಹೊರಮುಖವಾಗೋದೇ ಇಲ್ಲ. ಅವನಿಗೆ ಹೇಗಿರುತ್ತೆ, ಈ ಆಮೆ ಇರುತ್ತೆ ನೋಡ್ರಿ, ಅದರ ಕಾಲುಗಳು ಹೊರಗಡೆ ಇರುತ್ತೆ, ಯಾರಾದರೂ ಮುಟ್ಟಿದ್ರೆ ಸಾಕು ಮೇಲ್ಗಡೆ ಟಕ್ ಅಂತೆಲ್ಲ ಎಳ್ಕೊಂಡ್ಬಿಡುತ್ತಲ್ಲ. ಹಾಗೆ ಸ್ಥಿತಪ್ರಜ್ಞನ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಅಂತಃಕರಣ ಹೊರಮುಖವಾಗಿ ಇರೋದೇ ಇಲ್ಲ. ಯಾಕೆ? ಒಳಗಡೆ ಆನಂದ ಇರುತ್ತೆ, ಅವನಿಗೆ ಸಿಕ್ಕಿರುತ್ತೆ, ಅದನ್ನೇ
ಮೆಲ್ಕಾಗ್ತಾ ಇರ್ತಾನೆ ಅವನು. ಎಷ್ಟು ಚೆನ್ನಾಗಿದೆ ನೋಡ್ರಿ. ಹೇಗೆ ಆ ಜೇನು ಹುಳ ಯಾವುದಾದ್ರೂ ಉಳಿದ ಮೇಲೆ ಕೂತ್ಕೊಂಡ್ಬಿಟ್ರೆ ಹೂವಿನ ಮೇಲೆ ಅದರ ರಸ ಪೂರ್ತಿ ಹೀರೋವರೆಗೂ ಅದು ಅಲ್ಲಾಡಲ್ವೋ ಹಾಗಿರ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ಆಮೆಗೆ ಎಕ್ಸಾಂಪಲ್ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಸಾಧನ ಹಂತದಲ್ಲಿ ನಮ್ಮ ಇಂದ್ರಿಯಗಳನ್ನೆಲ್ಲ ಎಷ್ಟಾದರೆ ಅಷ್ಟು ಒಳೂಟ ಮಾಡಿಕೊಂಡು ಮೂರೊತ್ತು ಇದ್ರ ಚಿಂತನೆಯಲ್ಲಿರಬೇಕು. ಅದಕ್ಕೋಸ್ಕರನೇ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹುಟ್ಟಿದಾಗಲಿಂದ ಸಾಯೋವರೆಗೂ ಬೆಳಗ್ಗೆಯಿಂದ ರಾತ್ರಿವರೆಗೂ ವೇದ ಅಧ್ಯಯನ, ಬ್ರಾಹ್ಮಣರಾದವರು ಅಧ್ಯಯನ ಅಧ್ಯಾಪನ ಓದ್ತಾ ಇರಬೇಕು, ಅದನ್ನು ಹೇಳ್ಕೊಡ್ತಾ ಇರಬೇಕು ಅಂತ ಹೇಳ್ತಾರೆ. ಏನು ಬ್ರಾಹ್ಮಣರೇ ಅಂತಲ್ಲ, ಯಾರ್ಯಾರಿಗೆ ಕೆಲಸ ಮಾಡ್ತಾರೋ ಅವರೆಲ್ಲ ಬ್ರಾಹ್ಮಣರೇ ಅಂತ ತಗೋಬೇಕಷ್ಟೆ. ಹಾಗೆ ಸೊ ಆಮೇಲೆ ತನ್ನ ಕಾಳುಗಳನ್ನ ಒಳಕ್ಕೆ ಎಳ್ಕೊಳ್ಳೋ ಹಾಗೆ ಎಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆತನ ಪರಮಾರ್ಥ ದೃಷ್ಟಿ ಇಡೀ ಬ್ರಹ್ಮಾಂಡವೇ ಪರಮಾತ್ಮ ಒಳಬಿಡುತ್ತೆ. ಬ್ರಹ್ಮಜ್ಞಾನಿಗೆ ಹೆಂಗೆ ಅನಿಸುತ್ತೆ? ಇಲ್ಲಿ ಪರಮಾತ್ಮ ಬ್ರಹ್ಮ ಬಿಟ್ಟು ಬ್ರಹ್ಮ ಜಗತ್, ಬ್ರಹ್ಮವೇ ಜಗತ್ತು, ಕೃಷ್ಣಮಯಂ ಜಗತ್ ಅಲ್ವಾ, ವಿಷ್ಣುಮಯಂ ಜಗತ್. ಈ ಜಗತ್ತೆಲ್ಲವೂ ಪರಮಾತ್ಮನೇ, ಆತ್ಮನೇ ಈ ರೂಪದಿಂದ ಇರೋದು. ನೀವು ಯಾರನ್ನೇ ನೋಡ್ರಿ, ಅವಸ್ಥೆ ಏನೋ ಪರಮಾತ್ಮನ ತೋರಿಕೊಳ್ಳುವ ಬಗ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಏನೋ ಪರಮಾತ್ಮನೇ ತೋರ್ಕೊತಾ ಇರೋದು. ಅಲ್ಲಿ ಇರೋದು ಪರಮಾತ್ಮ. ನಾನು ತಪ್ಪಾಗಿ ಅವಸ್ಥೆ ಒಳಗಡೆ ಅರ್ಧ ಡಜನ್ನು ಅಂತ ನಾನು ನೋಡ್ತಾ ಇದ್ದೀನಿ. ನೀನು ನೋಡಿದ ತಕ್ಷಣ ಅದಾಗಬೇಕಲ್ಲ. ಬ್ರಹ್ಮಜ್ಞಾನಿಗಳಿಗೆ ಅದು ಆತ್ಮನ ರೂಪದಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಇಲ್ಲಿ ಇರೋದೆಲ್ಲ ಪರಮಾತ್ಮನೇ. ಯಾರನ್ನು ದ್ವೇಷಿಸ್ತೀರಾ? ಮೊನ್ನೆ ಕೂಡ ಕೂತ್ಕೊಂಡಿದ್ರ ಬಗ್ಗೆ ಸ್ಟಡಿ ಗ್ರೂಪ್ ಆಯ್ತಲ್ವಾ? ಇವನು ಯುವ ರಾಜ್ಕುಮಾರ ಹಾಗೆ ಎಲ್ಲವೂ ಪರಮಾತ್ಮನ ರೂಪದಲ್ಲೇ ನೋಡೋದು ನಾವು ಕಲಿಬೇಕು. ಅದಕ್ಕೆ ವಿಭೂತಿ ಉಪಾಸನೆ ಅಂತ 7, 8, 9, 10 ಇವುಗಳಲ್ಲೆಲ್ಲ ವಿಭೂತಿ ಉಪಾಸನೆ. ಬ್ರಹ್ಮಜ್ಞಾನಿಗೆ ಇದು ಸಹಜವಾಗಿರುತ್ತೆ, ಎಫರ್ಟ್ಲೆಸ್ ಆಗಿರುತ್ತೆ, ಚಾಯ್ಸ್ಲೆಸ್ ಆಗಿರುತ್ತೆ, ಸ್ಪಾಂಟೇನಿಯಸ್ ಆಗಿರುತ್ತೆ. ನಾವು ಇದನ್ನು ಸಾಧನೆ ರೂಪದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ನಾವು ಭಾವನೆ ಆದರೂ ಮಾಡಬೇಕು. ಆದರೆ ನಾವು ಭಾವನೆ ಮಾಡೋದಕ್ಕೂ ಬೇರೆಯವರು ಭಾವನೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಯಾಕೆ? ನಾವು ಎಲ್ಲವೂ ಪರಮಾತ್ಮನೇ ಹೀಗೆ ಕಾಣ್ತಾ ಇದ್ದಾನೆ ಅನ್ನೋದಕ್ಕೆ ನಮ್ಗೆ ಸಾರ್ವತ್ರಿಕ ಪೂರ್ಣಾನುಭೂತಿ ನೋಡ್ಕೊಂಡಿದ್ದೀವಿ. ಕನಸು ನಾನೇ ಕನಸಿನ ಎಲ್ಲವೂ ಆಗಿ ತೋರ್ತಾ ಇದ್ದೀನಿ. ಇನ್ನೇನು ಬೇಕು? ಕನಸಿನಗಿಂತ ಇನ್ನೇನು ಬೇಕರಪ್ಪ? ಎಚ್ಚರದಲ್ಲೂ ನಾನೇ ಹಾಗಿದ್ದೀನಿ ಅಂತ ನೋಡಿಬಿಟ್ರೆ ನಾನೇ ಅಲ್ಲಿರೋದು. ಇದಕ್ಕಿಂತ ಇನ್ನೇನು ಬೇಕು? ಆದ್ದರಿಂದ ಈ ರೀತಿ ನಾವು ನೋಡಿಕೊಂಡು ಸಾಧನೆಗಳನ್ನ ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ನಾವೇ ಮಾಡ್ತೀವಿ ಅಂದರೆ ಮತ್ತೆ ಅಹಂಕಾರ ಚೆನ್ನಾಗಿ ಜ್ಞಾಪಕ ಇರಲಿ ಇಲ್ಲಿ. ಅದಕ್ಕೋಸ್ಕರನೇ ಯಾರಾದರೂ ಮನೆಗೆ ಹೋದಾಗ ಆ ನಾಯಿ ಬೊಗಳ್ತಾ ಇದ್ದರೆ ನೀವು ಅದಕ್ಕೆ ಬಿಸ್ಕತ್ ಕೊಡ್ರಿ, ಏನು ಬೇಕಾದ್ರೂ ಕೊಡ್ರಿ, ತಿನ್ನೋದು ಮತ್ತೆ ಬೌ ಅನ್ನುತ್ತೆ. ಅದೇ ನೀವು ಒಂದು ಸಾರಿ ಯಜಮಾನ್ರೇ ಅಂತನ್ರಿ, ಯಜಮಾನ್ರೇ ನಮ್ಮವರು ಸುಮ್ಮನೆ ಇರೋ ಅಂದರೆ ಬರಲ್ಲ ಅನಿಸುತ್ತೆ. ಅದೇ ನಮಗೆ ಹಾಗೆ ನಾವೇ ಮಾಡ್ಕೊತೀವಿ ಅಂದರೆ ಮತ್ತೆ ಅಹಂಕಾರ. ಮತ್ತೇನು ಮಾಡಬೇಕು? ಹೇ ಪರಮಾತ್ಮ, ಎಷ್ಟರವನೋ ನಾನು, ನೀನೇ ಇದನ್ನು ಹತೋಟಿಗೆ ತರಬೇಕನೋ. ಈ ಮನಸ್ಸು ಕೇಳ್ತಾ ಇಲ್ಲಪ್ಪ, ನೀನೇ ಇದಕ್ಕೆ ಸೂತ್ರಧಾರ ಅಂತ ಅವನಿಗೆ ಒಂದು ಸಾರಿ ನಾವು ಅಪ್ಲಿಕೇಶನ್ ಹಾಕಿದ್ರೆ ಸಾಕು, ಅವನು ಹೇ ಅಂತಂದರೆ ಸಾಕು. ಇನ್ನು ಮನಸ್ಸು ಬಾಲಾಲಾಡ್ಸೋಕ್ಕೆ ಶುರು ಆಗುತ್ತೆ. ಇಂದ್ರಿಯಗಳು, ಮನಸ್ಸು ಎಲ್ಲ ಇನ್ಸ್ಟ್ರೂಮೆಂಟ್ಸು ಇಷ್ಟೇ ಮಾಡಬೇಕು. ಇದು ವೆರಿ ಸಿಂಪಲ್ ಟೆಕ್ನಿಕ್. ಎಲ್ಲಗಳನ್ನು ಸೇರಿಸ್ಕೊಂಡು ಮಾಡಬೇಕು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಏನು ನಾನು ಅದು ಆಫೇ ಮಾಡಿಲ್ವೇ? ನೀವು ಹೇಳಿಲ್ವಲ್ಲ ಇವರೇ ಕೃಷ್ಣವೇಣಿಯವರೇ? ಹೇಳಿಲ್ಲ ಸರ್. ಹೇಳ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಹೇಳಿ, ನನಗೆ ಗಮನ ಇರಲ್ಲ. ಏನೇ ಆಯಿತು. ಓಕೆ. ಸೊ ನಾಳೆ ರಜೆ ಇದೆ. ಇನ್ನು ಸೋಮವಾರ ಇದನ್ನೇ ಸ್ಟಡಿ ಗ್ರೂಪ್. ಓಕೆ.